ನಿಜವಾಗ್ಲೂ ಇಂಥ ಆಡಿಯನ್ಸ್ ಸಿಗಬೇಕಾದ್ರೆ ಪುಣ್ಯ ಮಾಡಿರಬೇಕು. ಬಟ್ ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ ಅಲ್ಲಿ ಕೂತ್ಕೊಂಡು. ಕೊನೆಯಲ್ಲಿ ನಾನೇ ಕ್ಯಾಲ್ಕುಲೇಟ್ ಮಾಡಿದಾಗ 7 ಜನ್ಮದ ಪುಣ್ಯ ಮಾಡಿರಬೇಕು. ಏಕೆಂದರೆ ಇಂಥ ಆಡಿಯನ್ಸು ಏನು ಮಾಡಿದ್ರೂ ಸಿಗೋದು ಕಷ್ಟ. ಅದರಲ್ಲಿ ಸಾಹಿತ್ಯ, ಇಲ್ಲಿರೋ ಸಾಹಿತಿಗಳನ್ನ ಅಧ್ಯಕ್ಷರು ಹೇಳ್ತಾಯಿದ್ರು, ಇಲ್ಲಿರೋ ಸಾಹಿತಿಗಳು ಅಂತ ಇವ್ರ ಫೋಟೋ ಹಾಕಿಲ್ಲ ನಾವು. ಇವರು ಸಾಹಿತಿಗಳು ಅಂತ ಇವ್ರ ಫೋಟೋ ಹಾಕಿಲ್ಲ, ಇವರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ ಅಂದರು. ಅದಕ್ಕಿಂತ ಇನ್ನೇನು, ಇವರೆಲ್ಲರೂ ಇಲ್ಲಿಗೆ ಬಂದು ಹಾರೈಸಿರುವಂಥದ್ದು. ಅದರೊಳಗೂ ಇದಕ್ಕೆ ಮೂಲ ಕಾರಣಕರ್ತರಾದ ಕುವೆಂಪು ಅವರು ಉದ್ಘಾಟನೆ ಮಾಡಿದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ದ ರಾ ಬೇಂದ್ರೆ ಅವರ ಸ್ಫೂರ್ತಿ ಸಹಾಯ ಅಂತ ಹಿಂಗೆ ಅನ್ಬೇಕಾದ್ರೆ ಅಲ್ಲಿ ಫೌಂಡೇಶನ್ನಲ್ಲೇ ಒಂದು ಸಾಹಿತ್ಯದ ಇರೋದರಿಂದ ಇಷ್ಟು ವರ್ಷಗಳು ಬೆಳ್ಕೊಂಬರ್ತಾಯಿದೆ. ಅನೇಕ ಕಾರ್ಯಕ್ರಮಗಳು ಹೋದ ತಿಂಗಳು ತಾನೇ ನಮ್ಮ ಸುಬ್ರಾಯ ಚೊಕ್ಕಾಡಿಯವರು ಮತ್ತು ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಜೀವಮಾನ ಸಾಧನೆ ಅಂತ ಹೇಳಿದ್ರು. ಸುಬ್ರಾಯ ಚೊಕ್ಕಾಡಿ ಅವರು ನನಗೆ ಆತ್ಮೀಯ ಸ್ನೇಹಿತರು. ಅವರಿಗೆ ಒಂದು ಸಂಘ ಇತ್ತೀಚೆಗೆ ಒಂದು 3-4 ವರ್ಷದ ಹಿಂದೆ ಒಂದು ಸಂಘ ಅವ್ರ ಮನೆಯಲ್ಲೇ ಹೋಗಿ ಅವರಿಗೆ ಸನ್ಮಾನ ಮಾಡಿದ್ರು. ಆವಾಗ ನಾನು ಹೋಗಿದ್ದೆ. ನನ್ನ ಜೊತೆಯಲ್ಲಿ ಡುಂಡಿರಾಜ್ ಇದ್ದರು, ಹನಿಗವನ ಡುಂಡಿರಾಜು. ಅವರು ಯಾರೋ ಹೇಳ್ತಾ ಇದ್ದಾಗ ಹಿಂಗೆ ಹೇಳಿದ್ರು, ಡುಂಡಿರಾಜರೇ ನೀವು ಯಾಕೆ ಇನ್ನೂ ಎಷ್ಟೋ ವರ್ಷಗಳಿಂದ ಬರೀ ಹನಿಗವನಗಳನ್ನೇ ಬರ್ಕೊಂಡಿದ್ದೀರಾ? ನೋಡಿ ಸುಬ್ರಾಯ ಚೊಕ್ಕಾಡಿ ಅವರು ದೀರ್ಘ ಕವನಗಳು ಬರೆದು ಎಷ್ಟೋ ಹಿಂಗೆ ಮಾಡ್ತಾಯಿದ್ದಾರೆ ಅವರು. ಸೊ ಆದ್ದರಿಂದ ನೀವು ಹನಿಗವನಗಳನ್ನೆಲ್ಲ ಬಿಟ್ಬಿಟ್ಟು ದೀರ್ಘ ಕವನಗಳು ಬರೀಬೇಕು ಅಂತ ಅವ್ರು ಹೇಳ್ಬಿಟ್ರು. ಅದೊಂದು ಸ್ವಲ್ಪ ಒಂಥರ ಕಾಲೆಳ್ದಂಗೆ ಆಯಿತು. ಅವರು ಏನು ಮಾತಾಡಲಿಲ್ಲ, ಕಾಫಿ ಕುಡಿದು ನಾನು ಸಮಾಧಾನ ಮಾಡಿದೆ. ಇಲ್ಲ ಇಬ್ಬರೂ ಬೇಕು, ಕನ್ನಡ ಸಾಹಿತ್ಯಕ್ಕೆ ಸುಬ್ರಾಯ ಚೊಕ್ಕಾಡಿನೂ ಬೇಕು, ಡುಂಡಿರಾಜು ಬೇಕು. ಏನು ಡಿಫ್ರೆನ್ಸ್ ಅಂದರೆ ಅವರು ಚೊಕ್ಕಾಡಿ, ಇವ್ರದ್ದು ಚಿಕ್ಕಾಡಿ. ಆ ಚಿಕ್ಕ 4 ಸಾಲಿನಲ್ಲೇ ಹೇಳಬೇಕಲ್ಲ. ನನಗೆ ಪ್ರೀತಿಯಾದ ಕೆಲವು ಸಾಹಿತಿಗಳಿದ್ದಾರೆ. ಅಧ್ಯಕ್ಷರು ಕೇಳ್ತಾಯಿದ್ರು, ನಾನು ಬರೀ ಶರ್ಟ್ ಹಾಕ್ಕೊಂಡು ಬಂದೆ, ಆಮೇಲೆ ಇದನ್ನು ಅವ್ರ ಎದುರುಗಡೆನೇ ಒಳಗಡೆ ಹಿಂಗೆ ಹಾಕ್ಕೊಂಡೆ. ಯಾಕೆ ಹಾಕ್ಕೊಂಡೆ ಅಂದಕ್ಕೆ ಅವರೇ ಹೇಳಿದ್ರು, ಬೀಚಿ ಸಾಹಿತ್ಯನ ಅವಾಗ ಕೋಟ್ ಮಾಡೋಕ್ಕೋಸ್ಕರ ಈ ಕೋಟ್ ಹಾಕ್ಕೊಂಡಿದ್ದೀನಿ ಅಂತ. ಇನ್ನು 2 ಸಾಹಿತಿಗಳನ್ನ ಕೋಟ್ ಮಾಡೋಕ್ಕೋಸ್ಕರ ನನಗಿಲ್ಲಿ ಸುಮ್ಮನೆ ಬೀಚಿನ ಮಧ್ಯದಲ್ಲಿ ಇಟ್ಕೊಂಡು, ಬೀಚಿನ ಫೋಕಸ್ ಆಗಿ ಇಟ್ಕೊಂಡು ಸುತ್ತಮುತ್ತ ಕೆಲವು ಸಾಹಿತಿಗಳದೆಲ್ಲ ಹೇಳ್ತೀನಿ. ನನಗೆ ಪ್ರಿಯವಾದ ಸಾಹಿತಿ YNK. ಯಾಕೆಂದರೆ ನಾನು ಹೇಳಿದ್ನಲ್ಲ, ಚೊಕ್ಕಾಡಿ ಮತ್ತು ಚಿಕ್ಕಾಡಿ 2 ಸಾಲು 3 ಸಾಲು 4 ಪದಗಳು ಇದರೊಳಗೆ ಹೊಸ ಅರ್ಥಗಳನ್ನೆಲ್ಲ ಕೊಡ್ತಾಯಿದ್ರು YNK. ಈಗ ನೋಡಿ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. 4 ಸಾಲಿನಲ್ಲಿ ಭಗವಾನ್ ಬುದ್ಧನ ಪದ್ಯ ಬರೀಬೇಕು, ಚರಿತ್ರೆ ಹೇಳಬೇಕು. 4 ಸಾಲಿನಲ್ಲಿ ಭಗವಾನ್ ಬುದ್ಧನ ಚರಿತ್ರೆ ಹೇಳಬೇಕು. 2 ಸಾಲಿನಲ್ಲಿ ಹಾಸ್ಯ, 2 ಸಾಲಿನಲ್ಲಿ ಫಿಲಾಸಫಿ, ವೇದಾಂತ. ತರಕ್ಕಾಗತ್ತಾ? ಒಂದೇ ಪದ್ಯದಲ್ಲಿ ಅರ್ಧದಲ್ಲಿ ಹಾಸ್ಯ, ಇನ್ನರ್ಧ ವೇದಾಂತ. ಅವ್ರು ಹೇಳ್ತಾರೆ, ಕಪಿಲ ವಸ್ತುವಿನ ರಾಜ ಶುದ್ಧೋಧನ. ಕರೆಕ್ಟ್ ತಾನೆ? ಅವ್ರ ಮಗ ಕಪಿಲ ವಸ್ತುವಿನ ರಾಜ ಶುದ್ಧೋಧನ, ಅವನ ಮಗ ರಾತ್ರೋರಾತ್ರಿ ಎದ್ದೋದನ. ನೋಡಿ, ಶುದ್ಧೋಧನ ಎದ್ದೋದನ ಅನ್ನೋ ಪ್ರಾಸ ಕನ್ನಡದಲ್ಲಿ ಹೊಸ. ಇದೆಲ್ಲ ಗ್ರಾಮರ್ ಪ್ರಕಾರ ಛಂದಸ್ಸು, ಮಾತ್ರೆ, ಗಣ ಅದೆಲ್ಲ ಅಲ್ಲದೆ ಇರ್ಬೋದು. ಆದರೆ ಕೆಲವು ಸಲ ಅದನ್ನೆಲ್ಲ ಮೀರಬೇಕು ಅಂತ ಹೇಳ್ತಾಯಿದ್ರು. ಈಗ ದ ರಾ ಬೇಂದ್ರೆ ಇದಾರಲ್ಲ, ಇವ್ರು ಆ ಥರ ಮಾಡ್ತಾಯಿದ್ರು. ಬಳಸಿಕೊಂಡೆ ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಯಾರು ಉಪಯೋಗಿಸ್ತಲ್ಲ. ಆದರೆ ಭಾವ ಭಾಳ ಇಂಪಾರ್ಟೆಂಟ್. ಸೊ ಕಪಿಲ ವಸ್ತುವಿನ ರಾಜ ಶುದ್ಧೋಧನ, ಅವನ ಮಗ ರಾತ್ರೋರಾತ್ರಿ ಎದ್ದೋದನ. ಹಿಂತಿರುಗಿದಾಗ ಪೂರ್ಣ ಬದಲಾಯಿಸಿದ್ದ ಸಿದ್ಧಾರ್ಥ ಆಗಿದ್ದ ಬುದ್ಧ. ನೋಡಿ ಹೆಂಗಿದೆ ಫಿಲಾಸಫಿ. ಇದು ಕನ್ನಡದ ಭಾಷೆದು, ಅದು ಉಪಯೋಗಿಸ್ಕೊಳ್ಳೋಂಥ. ಇದನ್ನು ಅವತ್ತು ಸುಬ್ರಾಯ ಚೊಕ್ಕಾಡಿ ಒಂದು ಲೈನ್ನಲ್ಲಿರಲಿ, ಡುಂಡಿರಾಜು ಒಂದು ಲೈನ್ನಲ್ಲಿರಲಿ, ನಮಗೆಲ್ಲರೂ ಬೇಕು ಅನ್ನೋಕ್ಕೋಸ್ಕರ ಕಾರಣಕ್ಕೋಸ್ಕರ ಹಿಂಗೆ ಹೇಳಿದೆ. ಕಮಿಂಗ್ ಟು ಹಾಸ್ಯ ಸ್ವಲ್ಪ ಇವತ್ತಿನ ವಿಷಯ ತೊಗೊಂಡ್ರೆ, ಇವತ್ತಿನ ವಿಷಯಕ್ಕೆ ಇಷ್ಟು ಬೇಗ ಬರಲ್ಲ ನಾನು. ಯಾಕೆಂದರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಕ್ಲಿಯರ್ ಮಾಡಬೇಕು. ಈ ಪಿಚ್ ಕ್ರಿಕೆಟ್ ಮ್ಯಾಚ್ ಆಡುವಾಗ ಟಕ್ ಅಂತೆಲ್ಲ ಕೂತ್ಕೊಂಡು ಹಿಂಗೆಲ್ಲ ಮಾಡಿ ಸೆಟ್ಟಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ಎಲ್ಲ ಮಾಡ್ತಾರಲ್ಲ, ಸೆಟ್ ಆಗಬೇಕಾದ್ರೆ ಆ ಥರ ಸ್ವಲ್ಪ ಟೈಮ್ ತೊಗೋಬೇಕು. ಫುಟ್ಬಾಲ್ನಲ್ಲಿ ಹೆಂಗಾಗ್ತಾಯಿದೆಯೋ ಗೊತ್ತಿಲ್ಲ, ಸ್ಟ್ರೈಟ್ ಅವೇ ಒದೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ಫುಟ್ಬಾಲ್ ಅನ್ನೋಕ್ಕೆ ಒಂದು ರಿಸರ್ಚ್ ಆಯಿತು. ಫುಟ್ಬಾಲ್ ಗೇಮ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಅಂತ ಒಬ್ಬರು ಕೇಳಿದ್ರು. ಕಾಲು ಚೆಂಡಿನ ಆಟ, ಇದೊಂದು ಸ್ವಲ್ಪ ಸಿಂಪಲ್. ಅದಕ್ಕೆ ಚೆಂಡಾಟ ಅಂದರೆ ಯಾವ ಬೇಕಾರಾಗ್ಬೋದು. ಇಲ್ಲೆಲ್ಲ ಕಾಲು ಚೆಂಡಿನ ಆಟ. ಇನ್ನೊಂದು ಪದ ಏನು ಗೊತ್ತಾ? ಇನ್ನೊಂದು ಏನಿರ್ಬೋದು? ಫುಟ್ಬಾಲ್ ಗೇಮ್ ಅನ್ನೋಕ್ಕೆ ಕಾಲು ಚಳಕ ಅಂತೆ. ಕಾಲು ಚಳಕ. ಅದಕ್ಕಿಂತ ಬೆಸ್ಟ್ ಯಾವುದು ಪದ ಗೊತ್ತಾ? ಇನ್ನೊಂದು ಫುಟ್ಬಾಲ್ ಗೇಮ್ ಅನ್ನೋ ಕನ್ನಡದಲ್ಲಿ ಒದ್ದಾಟ ಅಂತ. ಒದ್ದಾಟ. ಈಗೆಲ್ಲ ಒದ್ದಾಟ ಆಡ್ತಾಯಿದ್ದಾರೆ. ಇದರಲ್ಲಿ ಯಾವುದೋ ಒಂದು ಟೀಮ್ ಗೆಲ್ಲತ್ತೆ. ಆ ಗೆದ್ದಾಗ ಆ ಟೀಮಿಗೆ ಬಹುಮಾನ ಕೊಡ್ತಾರೆ. ಎಷ್ಟೋ ಆ ಟೀಮಿನ ಬಹುಮಾನ ಬಂದಿರೋ ಟೀಮಿನ ಕ್ಯಾಪ್ಟನ್ಗೆ ಒಂದು ಟೈಟ್ಲ್ ಕೊಡ್ತಾರಂತೆ. ಏನು ಗೊತ್ತಾ ಟೈಟ್ಲು? ಫೀಟಾಧಿಪತಿ. ಫೀಟು. ಸೊ ಯಾಕೆ ಹೇಳಿದೆ ಇಷ್ಟು ಅಂದರೆ, ಇವತ್ತು ನನ್ನ ಕೆಲಸನ ನಮ್ಮ ವಿನಯ್ ಅವರು ಭಾಳ ಸುಲಭ ಮಾಡಿಬಿಟ್ರು.
ಯಾಕೆಂದರೆ ರೇಖಾ ಮೇಡಮ್ ಹೇಳ್ತಾ ಇದ್ದಾಗ ನನಗೆ ಆ ಹಾಡು ಭಾಳ ಸಲ ಕೇಳಿದ್ದೀನಿ. ರಾಮಕೃಷ್ಣ ಆಶ್ರಮ ಮೈಸೂರಲ್ಲಿ ಹಾಡ್ತಾಯಿದ್ರು ಆ ಹಾಡನ್ನು. ಆ ಹಾಡ್ತಾ ಇದ್ದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಿಲ್ಲಿಸದಿರು ವನಮಾಲಿ ಕೊಳಲ ಗಾನವ. ಕೃಷ್ಣ ಗೋಕುಲ ಬಿಟ್ಟು ಮಥುರೆಗೆ ಹೋಗುವಾಗ ಅಲ್ಲಿರೋ ಗೋಪಿಕಾ ಸ್ತ್ರೀಯರೆಲ್ಲ ಹೋಗಬೇಡ ಅಂತ ಹಿಂಗೆ ಹೇಳಿದ್ರು. ವಾಸಕ್ಕೆ ಯೋಗ್ಯವಲ್ಲ ಗೋಕುಲವಿಂದು ಬೇಸರವಾಯಿತಲ್ಲ ಅಂತ ಇನ್ನೊಂದು ಬರೆದಿದ್ದಾರೆ. ನಿಲ್ಲಿಸದಿರು ವನಮಾಲಿ ಕೊಳಲ ಗಾನವ. ಇದನ್ನು ನನಗೆ ಅವ್ರು ಹೇಳ್ತಾ ಇದ್ದಾಗ ನನಗೆ ಎಮೋಷನಲ್ ಆಗ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ಸಬ್ಜೆಕ್ಟ್ ಇರೋದು ನೋಡಿದ್ರೆ ಸ್ವಲ್ಪ ಹಾಸ್ಯ ಸಾಹಿತ್ಯ ಬೀಚಿ. ಇವರು ಮೇಡಮ್ ಹೇಳ್ತಾ ಇರೋದು ರಾಗ ಶಿವರಂಜನಿ. ಹೌದಾ ಮೇಡಮ್? ಶಿವರಂಜನಿ ರಾಗ ಡೈ ಅಂತ ದುಃಖ ಪಡೋಂಥದ್ದು. ಹೆಂಗಪ್ಪ ಇಲ್ಲಿಂದ ಬೀಚಿಗೆ ಕನ್ವರ್ಟ್ ಮಾಡೋದು ಅಂತ ಹಿಂಗೆ ಹೇಳ್ತಿದ್ದೆ. ಅದನ್ನು ಆಟೋಮೆಟಿಕ್ಕಾಗಿ ಲಿಂಕ್ ಮಾಡಿಬಿಟ್ರು. ಶುದ್ಧ ಹಾಸ್ಯ ಇವತ್ತು ಜೀವನ ಪ್ರೀತಿ ಕಳ್ಕೊಳ್ತಾ ಇದ್ದೀವಿ, ನಾವು ದುಃಖದಲ್ಲಿದ್ದೀವಿ, ಅದಕ್ಕೆ ಲಿಂಕ್ ಮಾಡಿಕೊಂಡ್ರು. ಶುದ್ಧ ಹಾಸ್ಯ ಇವತ್ತು ಬೇಕು. ಶುದ್ಧ ಹಾಸ್ಯ ಇದೆಯೋ ಇಲ್ವೋ? ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ ಅಂತ ಒಂದು ಹಾಡಿದೆಯಲ್ಲ. ಆವಾಗ ಯಾವುದು ಶುದ್ಧ ಯಾವುದು ಅಶುದ್ಧ? ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಬರ್ತಾ ಇರೋ ರೀಲ್ಗಳು ಮತ್ತು ನಮ್ಮ ಟಿ ವಿ ಚಾನೆಲ್ಗಳಲ್ಲಿ ಬರ್ತಾ ಇರೋ ಒಂದು ಹಾಸ್ಯ ಕಾರ್ಯಕ್ರಮಗಳು, ಅದು ಹಾಸ್ಯ ಅಲ್ವೋ ಹೌದೋ ಅಂತ ತೀರ್ಮಾನ ಮಾಡೋದು ಯಾರು ಅಂತಂದರೆ, ಅದಕ್ಕೆ ತೀರ್ಮಾನ ಮಾಡೋಕ್ಕೆ ಇವತ್ತು ಒಂದು 3 ದಾರಿಗಳನ್ನ ನಾನು ಕಂಡುಕೊಂಡಿದ್ದೀನಿ. ಹಾಸ್ಯದಲ್ಲಿ 3 ಪ್ರಕಾರಗಳು. ಒಂದು ಯಾರ್ಯಾರು ಹೇಳ್ತಾರೆ, ಒಬ್ಬ ಜೋಕರ್, ಕಮೆಡಿಯನ್ ಮತ್ತು ಹ್ಯೂಮರಿಸ್ಟ್ ಅಂತ ಇಂಗ್ಲೀಷ್ನಲ್ಲಿ. 3ಕ್ಕೂ ಪದಗಳು ಕನ್ನಡದಲ್ಲಿ ನಾವು ಹಾಸ್ಯಗಾರ ಅಂದ್ಬಿಡ್ತೀವಿ. ಹಾಸ್ಯಪಟುನು, ಹಾಸ್ಯಗಾರನು, ಹಾಸ್ಯ ಚಕ್ರವರ್ತಿ ಏನು ಬೇಕಾದ್ರೆ ಅನ್ಬೋದು. ಈ 3ರಲ್ಲಿ ಎಂಥ ವಿಶೇಷ ವ್ಯತ್ಯಾಸಗಳಿದೆ ಗೊತ್ತಾ? ಜೋಕರ್ ಅಂದರೆ ಅವನು ಈ ನಮ್ಮ ಸರ್ಕಸ್ ಕಂಪನಿಯಲ್ಲಿ ಬಫೂನ್ ಗಿಫೂನ್ ಅಂತಾರಲ್ಲ, ದೇಹದ ಅಂಗಾಂಗಗಳನ್ನೆಲ್ಲ ವಿಚಿತ್ರವಾಗಿ ಬಾಗಿಸಿ ಎಲ್ಲ ಮಾಡಿ ಅದನ್ನು ಜನಗಳನ್ನ ನಗು ತರಿಸೋವಂಥವನು ಜೋಕರ್. ಅವನಿಗೆ ದೇಹನೇ ಭಾಳ ಮುಖ್ಯ. ಇನ್ನು ಕಮೆಡಿಯನ್ ಅಂದರೆ ಯಾರಪ್ಪ ಅಂದರೆ, ಇಲ್ಲಿ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಸ್ಟ್ಯಾಂಡಪ್ ಕಮೆಡಿಯನ್ ಅಂತಾರಲ್ಲ, ಬಂದು ಜೋಕ್ಗಳು ಹೇಳ್ತಾ ಇರೋದು. ಒಂದಾದ್ಮೇಲೆ ಒಂದು ಹಿಂಗಾಯಿತು, ನಾನು ಅಲ್ಲೋದೆ, ಶಿವಮೊಗ್ಗಗೆ ಹಿಂಗೆ ಹೋದಾಗ ಹಿಂಗಾಯಿತು, ಸೊರಬಕ್ಕೆ ಹೋದಾಗ ಹಿಂಗಾಯಿತು, ಶಿಕಾರಿಪುರಕ್ಕೆ ಹೋದಾಗ ಹಿಂಗೇನೇನೋ ಒಂದು ಜೋಕ್ಗಳು ಹೇಳ್ತಾ ನಗಿಸ್ತಾ ಇರೋದು. ಒಂದಕ್ಕೊಂದಕ್ಕೆ ಲಿಂಕ್ ಇರಲ್ಲ, ಬರೀ ನಗಿಸೋದಷ್ಟೇ ಉದ್ದೇಶ. ಇದು ಕಮಿಡಿಯನ್. ಹ್ಯೂಮರಿಸ್ಟ್ ಅಂತಿರ್ತಾನಲ್ಲ, ಅವನು ಹಾಸ್ಯ ಇರುತ್ತೆ, ಅವನಿಗೆ ಬರೀ ನಗಿಸೋದಷ್ಟೇ ಉದ್ದೇಶ ಅಲ್ಲ, ನಗಿಸೋದ್ರ ಮೂಲಕ ಇನ್ನೇನೋ ಅವನ್ನ ತಲುಪಿಸ್ಬೇಕಾಗಿರುತ್ತೆ. ಅದನ್ನು ತಲುಪಿಸೋಕ್ಕೆ ಹಾಸ್ಯ ಉಪಯೋಗಿಸ್ಕೊಳ್ತಾನೆ. ಹೆಂಗೆ ಅಂದರೆ, ಮನೆಯಲ್ಲಿ ತಾಯಿ ಮಗುಗೆ ಚಂದ್ರನ ನಕ್ಷತ್ರನ ತೋರಿಸ್ಬಿಟ್ಟು ಅನ್ನ ತಿನ್ನಿಸ್ತಾಳಲ್ಲ, ಅವಳ ಉದ್ದೇಶ ಚಂದ್ರ ನಕ್ಷತ್ರ ಅಲ್ಲ, ಅನ್ನ ತಿನ್ನಿಸೋದು ಭಾಳ ಮುಖ್ಯ. ಅನ್ನ ತಿನ್ಸೋಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇರ್ತಾರೆ, ನಮ್ಮ ಹಿಂಗೆ ಮಾಡ್ತಾರೆ. ಸೊ ಅದು ಹ್ಯೂಮರಿಸ್ಟ್ ಅಂತ. ಇದಕ್ಕೆ ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ, ಇದು ಇಟ್ಕೊಳ್ಳೋಣ ಒಟ್ಟಿನಲ್ಲಿ ಹ್ಯೂಮರಿಸ್ಟ್. ಇಂಥ ಕನ್ನಡದಲ್ಲಿ ಅನೇಕ ಸಾಹಿತಿಗಳು ಬಂದು ನಮ್ಮಲ್ಲಿ ಕೈಲಾಸಂ ಕಾಲದಿಂದ ಹಿಡಿದು ಇವತ್ತಿನ ಯಾರ್ಯಾರು ಬರೀತಾ ಇದ್ದಾರೋ ಇವರೆಲ್ಲರೂ ಇರುವಂಥದ್ದು ಹ್ಯೂಮರಿಸ್ಟ್ ಅನ್ನೋದು ಒಂಥರ ಬೌದ್ಧಿಕ ಹಾಸ್ಯ ಪ್ರಕಾರ ಅಂತಲೇ ಇಟ್ಕೊಳ್ಳೋಣ. ಹಾಸ್ಯೋತ್ಸವ ಅಂತ ಮೆನ್ಷನ್ ಮಾಡಿದ್ರು. ಮಿತ್ರ ನಾವು ಅವರೆಲ್ಲ ಹಾಸ್ಯೋತ್ಸವ ಶುರು ಮಾಡಿದಾಗ ಅದಕ್ಕೊಂದು ಟ್ಯಾಗ್ಲೈನ್ ಇತ್ತು. ಆ ಟ್ಯಾಗ್ಲೈನ್ ಏನಪ್ಪ ಅಂದರೆ, ಹಾಸ್ಯೋತ್ಸವ ಮಾಮೂಲು ಮೇಯ್ನು ಟ್ಯಾಗ್ಲೈನ್ ಏನು ಅಂದರೆ, ಸಾಹಿತ್ಯ ಆಧಾರಿತ ಸದಭಿರುಚಿಯ ಹಾಸ್ಯ ಅಂತ. ಸಾಹಿತ್ಯ ಆಧಾರಿತ ಆಗಿರಬೇಕು, ಸದಭಿರುಚಿ ಇರಬೇಕು. ಸದಭಿರುಚಿ ಅಂದ್ರೇನು, ಎಲ್ಲರ ಹೆಂಡತಿ ಮಕ್ಕಳು ಮನೆಯಲ್ಲಿ ಅಕ್ಕಪಕ್ಕ ಜನಗಳೆಲ್ಲ ಪಬ್ಲಿಕ್ಕಲ್ಲಿ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನೋಡ್ಬೋದು, ಹಂಚ್ಕೊಳ್ಬೋದು, ಅದು ಸದಭಿರುಚಿ. ಸಾಹಿತ್ಯ ಆಧಾರಿತ ಅಂದ್ರೇನು? ಸಾಹಿತ್ಯ ಅಂತ ಯಾಕೆ ಅಂದರೆ, ಯಾವುದು ಬರವಣಿಗೆ ಯೋಗ್ಯವಾಗಿರುತ್ತೋ, ಯಾವುದು ಜಾಸ್ತಿ ದಿವಸ ಬದುಕುತ್ತೋ ಅದು ತಾನೇ ರೆಕಾರ್ಡ್ ಆಗೋದು. ಸೊ ಆದ್ದರಿಂದ ಸಾಹಿತ್ಯಾಧಾರಿತ ಸದಭಿರುಚಿಯ ಹಾಸ್ಯ ಇದು ಒಂದು ಆಸ್ಪೆಕ್ಟು. ಇನ್ನು ಸಾಹಿತ್ಯ ಅಂತ ಜನರಲ್ ತೊಗೊಂಡ್ರೆ ಹಾಸ್ಯಕ್ಕೆ ಸಂಬಂಧ ಏನು ಅಂದರೆ, ಸಾಹಿತ್ಯದಲ್ಲಿ ಶಿವಮೊಗ್ಗದಂತೂ ಏನು ಹೇಳಲೇಬೇಕಾಗಿಲ್ಲ. ಸಾಹಿತ್ಯದಂಥ ಇದು ಭಾಳ ಸಮೃದ್ಧವಾಗಿರುವಂಥ ಕ್ಷೇತ್ರ ಇದು. ಸಾಹಿತ್ಯದಲ್ಲಿ ಮುಖ್ಯವಾಗಿ 3 ಪ್ರಕಾರಗಳಂತೆ. ಅದು ನಮ್ಮಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲೂ ಯಾವಾಗಲೂ ಇರುತ್ತೆ. 3 ಪ್ರಕಾರಗಳು ಯಾವುದಪ್ಪ ಅಂದರೆ, ಒಂದು ಪ್ರಬೋಧ ಸಾಹಿತ್ಯ ಅಂತ. ಪ್ರಬೋಧ ಅಂದರೆ ಬೋಧನೆ, ಉಪದೇಶ, ಹೀಗಿರಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್. ಇದು ನಮ್ಮ ರಾಮಾಯಣ ಮಹಾಭಾರತ ಕಾವ್ಯಗಳು, ಭಗವದ್ಗೀತೆಗಳು ಎಟ್ಸೆಟ್ರಾ ಯಾವುದೋ ಒಟ್ಟಿನಲ್ಲಿ ನೀತಿ ಸಾಹಿತ್ಯ ಈ ಥರ ಇರಬೇಕು, ಪ್ರಬೋಧ ಸಾಹಿತ್ಯ. ಎರಡನೇದು ಪ್ರಮೋದ ಸಾಹಿತ್ಯ, ಮನುಷ್ಯನಿಗೆ ಖುಷಿ ಕೊಡೋದು, ಆರಾಮಾಗಿರೋದು, ಓದ್ತಾ ಇದ್ರು ಒಂದು ಪುಸ್ತಕ ಹಿಡ್ಕೊಂಡ್ರೆ ರಿಲ್ಯಾಕ್ಸ್ ಮಾಡ್ಕೊಂಡು ಒಳ್ಳೆ ಪುಸ್ತಕ ಓದಿದ್ನಪ್ಪ ಅಂತ ಹಿಂಗೆ ಓದ್ಕೊಳ್ಳಿ, ಪ್ರಮೋದ ಸಾಹಿತ್ಯ. ಮೂರನೇದು ಪ್ರಮಾದ ಸಾಹಿತ್ಯ ಅಂತೆ. ಪ್ರಮಾದ ಅಂದ್ರೇನು, ಇವ್ರ ಮೇಲೆ ಕತ್ತಿ ತಂದಿಡೋದು, ಅವ್ರನ್ನ ತಡೆಯೋದು, ಇವರೆಲ್ಲ ಸರಿ ಇಲ್ಲ ಅನ್ನೋದು, ಇವ್ರ ಹತ್ರ ಹುಷಾರಾಗಿರಿ, ಸಮಾಜನ ಒಡೆಯೋ ಅಂಥ ಸಾಹಿತ್ಯ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಈ 3 ಸಾಹಿತ್ಯಗಳು ಸಮೃದ್ಧವಾಗಿದೆ. ಇದೇನು ನಮ್ಮದು ಪುಣ್ಯನೋ ಪಾಪನೋ ಗೊತ್ತಿಲ್ಲ. ಪ್ರಮಾದ ಸಾಹಿತ್ಯನೂ ಜಾಸ್ತಿನೇ ಇದೆ ನಮ್ಮಲ್ಲಿ. ಸೊ ಆದರೆ ಅಟ್ರ್ಯಾಕ್ಟ್ ಆಗೋದು ಹೆಂಗೆ, ಇವಾಗ ಸೋಷಿಯಲ್ ಮೀಡಿಯಾ. ಬೀಚಿ ಈಗಿನ ಕಾಲದ ಜನ್ರೇಷನ್ಗೆ ಬೀಚಿ ಸಾಮಾನ್ಯ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ನಮ್ಮ ಕಾಲದಲ್ಲಿ ಅಂತ ಹಿಂಗೆ ಹೇಳಿದ್ರು. ಅಂದರೆ
ಬೀಚಿದು ಯಾವುದು ಬರುತ್ತೆ. ಆದರೆ ಯಾವ್ದು ಬೇಕಾದ್ರೆ ಜೋಕ್ಗಳನ್ನ ಕೇಳಿ, ದಿನಕ್ಕೆ ಸಾವಿರಾರು ಜೋಕ್ಗಳೆಲ್ಲ ಹಂಚ್ಕೊಳ್ತಾ ಇರ್ತಾರೆ. ಹಂಚ್ಕೊಳ್ತಾ ಇರೋದೆಲ್ಲ ಯಾವುದು ಪ್ರಮಾದ ಸಾಹಿತ್ಯದ ರೀತಿಯೋ ಯಾವುದೋ ಸಿಂಪಲ್ ಆಗಿರೋ ಸುಲಭವಾಗಿ ನಗ್ಸಕ್ಕೆ ತರುವಂಥದ್ದು. ಸೊ ಇದರಿಂದ ತಲುಪಿಸಿ ಈ ಪ್ರಬೋಧ ಮತ್ತು ಪ್ರಮೋದ ಸಾಹಿತ್ಯಕ್ಕೆ ಜನಗಳನ್ನ ಸೆಳೆಯೋ ಬಗ್ಗೆ ಹೇಗೆ ಅನ್ನೋದು ನಮಗೆ ಚಾಲೆಂಜ್ ಇವತ್ತಿಂದ ಇರೋವಂಥದ್ದು. ಇದಕ್ಕೆ ನಮಗೆ ನೆರವಿಗೆ ಬರೋರು ಈ ಕೈಲಾಸಮ್ಮು, ಬೀಚಿ ಇಂಥವ್ರು. ನಾ ಕಸ್ತೂರಿ ಅಂತ ಎಂಥ ಅದ್ಭುತ ಇವರು. ನಿಜವಾಗ್ಲೂ ಕಸ್ತೂರಿ ಅನ್ನೋರನ್ನ ನಾವು ಇನ್ನು ಮೊನ್ನೆ ಸಾಹಿತ್ಯದ ವಿಷಯ ಇನ್ನೆಲ್ಲ ಮೈಸೂರಲ್ಲಿ ಮಾತಾಡ್ತಾ ಇದ್ದೆ. ಕನ್ನಡದ ಆಧುನಿಕ ನವೋದಯ ಕನ್ನಡದ ಕಾವ್ಯದ ತ್ರಿಮೂರ್ತಿಗಳು ಅಂತ 3 ಜನ ಹೇಳ್ತಾರೆ. ನವೋದಯ ಕಾವ್ಯ ಯಾವುದು ಅಂದರೆ ಒಂದು ಕುವೆಂಪು, ಬೇಂದ್ರೆ ಮತ್ತು ಪೂತಿನ. ಅದೇ ಥರ ಹಾಸ್ಯ ಕ್ಷೇತ್ರದಲ್ಲಿ ತ್ರಿಮೂರ್ತಿಗಳು ಅಂದರೆ ನವೋದಯದ್ದು ಕೈಲಾಸಂ, ಬೀಚಿ, ಕಸ್ತೂರಿ ಅಂತಾರೆ. 3 ಜನದ ಹೆಸರು ಹೇಳ್ತಾರೆ. ಈ 3 ಜನದಲ್ಲಿ ಕುವೆಂಪು ಪಾಪ್ಯುಲರ್ ಆಗಿದ್ದಾರೆ, ಬೇಂದ್ರೆ ಪಾಪ್ಯುಲರ್ ಆಗಿದ್ದಾರೆ, ಆದರೆ ಪೂತಿನ ಅಷ್ಟೊಂದು ಸಾಮಾನ್ಯ ಜನಗಳಿಗೆ ರೀಚ್ ಆಗಿಲ್ಲ. ಅದೇ ಥರ ಹಾಸ್ಯಕ್ಕೆ ಬಂದರೆ ಕೈಲಾಸಂ ಪಾಪ್ಯುಲರ್ ಆಗಿದ್ದಾರೆ, ಬೀಚಿ ಪಾಪ್ಯುಲರ್ ಆಗಿದ್ದಾರೆ, ಕಸ್ತೂರಿ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ. ನಿಮಗೊಂದು ಕಸ್ತೂರಿ ಅಂದಾಗ ನನಗೆ ಜ್ಞಾಪಕ ಬರೋದು, ಅವ್ರಿಗೆ ಮೈಸೂರಿಂದ ವರ್ಗ ಆಗಿ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತಂತೆ. ಸಹ್ಯಾದ್ರಿ ಕಾಲೇಜಿನಲ್ಲಿ ಹಿಸ್ಟ್ರಿ ಲೆಕ್ಚರರ್ ಆಗಬೇಕು. ಇಲ್ಲಿ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ನಲ್ಲ ಇಳಿದು ರೈಲ್ವೆ ಗಾಡಿನಲ್ಲಿ ಹೋಗ್ತಾ ಇದ್ದಾರೆ ಸಹ್ಯಾದ್ರಿ ಕಾಲೇಜ್ಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳುವಾಗ ಆವತ್ತೇನೋ ಗಲಾಟೆ ಆಗಿ ಮುನ್ಸಿಪಲ್ ಕಾರ್ಪೊರೇಷನ್ನವರು 1 ವಾರ ಕಸ ಎಲ್ಲ ತೆಗೆದಿರಲಿಲ್ಲ. ಈ ಕಾಲೇಜಿನ ಈ ಕಡೆ ಫುಟ್ಪಾತ್ ಮೇಲೆ ಎಷ್ಟೊಂದು ಕಸದ ರಾಶಿ 1 ವಾರದ್ದು ಕಸ ಎಲ್ಲ ಬಿದ್ದಿದೆ. ಮೂಗು ಮುಚ್ಕೊಂಡು ಎಲ್ಲ ಬಂದು ಟೈ ಅಂತ ಬಂದು ಕಸ್ತೂರಿಯನ್ನು ಕರ್ಕೊಂಡೋಗಿ ಆ ಪ್ರಿನ್ಸಿಪಲು, ಸರ್ ಇದೇ ಸರ್ ನಮ್ಮ ಕಾಲೇಜು ಸಹ್ಯಾದ್ರಿ ಕಾಲೇಜ್ ಅಂದರು. ಇವರು ಅದನ್ನು ನೋಡಿಬಿಟ್ಟು ಮೂಗು ಮುಚ್ಕೊಂಡು, ಇದು ಸಹ್ಯಾದ್ರಿ, ಇದು ಅಸಹ್ಯಾದ್ರಿ ಅಂತಂತೆ. ಕಸ್ತೂರಿಯವರು ಇಲ್ಲಿ ಬಂದು ಫಸ್ಟ್ ಜೋಕ್ ಮಾಡಿದ್ರು. ಸೊ ಅಂಥ ಕಸ್ತೂರಿಯವರು ಹೊಸ ಕನ್ನಡಕ್ಕೇ ಒಂದು ಹೊಸ ಭಾಷ್ಯ ಕೊಟ್ಟಿರೋಂಥದ್ದು ಕೈಲಾಸಮು, ಬೀಚಿ, ಕಸ್ತೂರಿ, ನಾಡಿಗೇರ್ ಕೃಷ್ಣರಾಯ ಇಂಥವರೆಲ್ಲ ONK, GP ರಾಜರತ್ನಂ ಇಂಥವ್ರನ್ನೆಲ್ಲ ಸ್ವಲ್ಪ ಮಧ್ಯೆ ಜ್ಞಾಪಿಸ್ಕೊಂಡು ಹಿಂಗೆ ಹೋಗ್ತಾರೆ. ಪ್ರಮೋದ ಸಾಹಿತ್ಯ. ಓಕೆ, ಈ ಸಾಹಿತ್ಯದಲ್ಲಿ 3 ಬಗೆ ಆಯಿತು. ಉದ್ದೇಶ ಏನು ಅಂದ ತಕ್ಷಣ ಅಷ್ಟು ಸಿಂಪಲ್ ಅಲ್ಲ. ಪ್ರಬೋಧ ಸಾಹಿತ್ಯ ಅಂದರೆ ಉಪದೇಶ ಮಾಡೋದು, ಪ್ರಮೋದ ಸಾಹಿತ್ಯ ಅಂತಂದರೆ ಖುಷಿ ಕೊಡೋದು, ಪ್ರಮಾದ ಸಾಹಿತ್ಯ ಅಂದರೆ ಡಿವೈಡ್ ಮಾಡೋದು ಅಷ್ಟೇ ಅಲ್ಲ. ಮುಖ್ಯವಾಗಿ ಸಾಹಿತ್ಯದ ಪಾಸಿಟಿವ್ ಉದ್ದೇಶ ಯಾವುದಪ್ಪ ಅಂದರೆ, ಒಂದು ಬುದ್ಧಿಗೆ ಪ್ರೇರಣೆ, 2ನೇದು ಮನಸ್ಸಿಗೆ ರಂಜನೆ, 3ನೇದು ಸಮಾಜ ಸುಧಾರಣೆ. ಈ 3 ಟೆಸ್ಟ್ ಅಂತೆ ಒಳ್ಳೆಯ ಸಾಹಿತ್ಯನೋ ಅಲ್ವೋ ಅನ್ನೋದಕ್ಕೆ. ಈ 3 ಬುದ್ಧಿಗೆ ಪ್ರೇರಣೆ ಕೊಡುತ್ತಾ, ಒಂದೇ ಥರ ಯೋಚನೆ ಮಾಡೋ ಬದಲು ಹೊಸ ಥರ ಯೋಚನೆ ಮಾಡೋದು. ಮನಸ್ಸಿಗೆ ರಂಜನೆ ಕೊಡಬೇಕು, ಖುಷಿಯಾಗಿರಬೇಕು, ಮುಖ ಗಂಟು ಹಾಕ್ಕೊಂಡು ಓದೋದಲ್ಲದೆ ರಿಲ್ಯಾಕ್ಸ್ ಮಾಡ್ಕೊಂಡು ಹಿಂಗೆ ಓದೋದು. 3ನೇದು ಸಮಾಜಕ್ಕೆ ಸುಧಾರಣೆ ಏನಾದ್ರು ಇದೆಯಾ. ಈ ಆ್ಯಂಗಲ್ನಲ್ಲಿ ಬೀಚಿಯವರ ಜೀವನ ಪ್ರೀತಿ ಹೆಂಗಿತ್ತು ಅಂತ ಒಂದು ನೋಡೋಣ. ಇಷ್ಟು ಆ್ಯಂಗಲ್ನಲ್ಲಿ ಇದನ್ನು ನಾನು ಒಂದು ಸಿಂಪಲ್ ಟೆಕ್ನಿಕ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಬೀಚಿಯವರು ಇಂಥ ವಯಸ್ಸಿನಲ್ಲಿ ಇಂಥ ಊರಿನಲ್ಲಿ ಹುಟ್ಟಿದ್ರು, ಇಲ್ಲಿ ಎಜುಕೇಷನ್ ಆಯಿತು ಅಂತ ಕತೆ ಹೇಳೋ ಬದಲು, ಅವ್ರ ಬಯೋಗ್ರಫಿ ಹೇಳೋ ಬದಲು ನಿಮ್ಗೊಂದು ಸಣ್ಣ ಸೀನ್ ಕ್ರಿಯೇಟ್ ಮಾಡ್ತೀನಿ. ಬೀಚಿಗೆ 60 ವರ್ಷ ಆಯಿತು ಒಂದೇ ಸಲ ತನಾಗೋದು. ಬೀಚಿಗೆ 60 ವರ್ಷ ಆಯಿತು, ಕೂತಿದ್ದಾರೆ ಮನೆಯಲ್ಲಿ ಕಾಫಿ ಕುಡಿತಾ. ಅವ್ರನ್ನ ಸಂದರ್ಶನ ಮಾಡೋಕ್ಕೆ ಒಬ್ಬರು ಬರ್ತಾರೆ. ಅವ್ರ ಹೆಸರು ಬಳ್ಳಾರಿ ಭೀಮಸೇನ್ ರಾಯಸಂ ಅಂತ. ಯಾರಿರ್ಬೋದು? ಅವರೇ ಅಲ್ವಾ? ಬಳ್ಳಾರಿ ಭೀಮಸೇನ್ ರಾಯಸಂ ಭೀಮಸೇನ್ ರಾವ್ ಅನ್ನೋರು ವ್ಯಕ್ತಿ, ಬೀಚಿ ಅನ್ನೋದು ಸಾಹಿತಿ. ಈ ಒಬ್ಬ ವ್ಯಕ್ತಿ ಮತ್ತು ಸಾಹಿತಿ ಮುಖಾಮುಖಿ ಆಗಬೇಕಾದ್ರೆ ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ಅಂತ ಹಿಂಗೆ ಅಂತಾರಲ್ಲ, ಆ ಇಂಟ್ರಾಸ್ಪೆಕ್ಷನನ್ನು ಬೀಚಿಯವರು ಒಂಥರ ಟೆಕ್ನಿಕಲ್ಲಾಗಿ ಹಿಂಗೆ ಮಾಡ್ಕೊಂಡಿದ್ದಾರೆ. ಇವರಿಬ್ಬರಿಗೂ ಸಂವಾದ ಆಗತ್ತೆ. ಒಬ್ಬ ವ್ಯಕ್ತಿ ತನ್ನಲ್ಲಿರೋ ಸಾಹಿತಿನ ಮಾತಾಡಿಕೊಂಡ್ರೆ ಹೆಂಗಿರತ್ತೆ, ತನ್ನಲ್ಲಿರೋ ಸಾಹಿತಿ ಹೆಂಗೆ ಅಂದರೆ ಭೀಮಸೇನ್ ರಾಯರು. ಅದನ್ನು ಸ್ವಲ್ಪ ಕೆಲವು ಓದ್ಬಿಟ್ಟು ಮಧ್ಯೆ ಅಲ್ಲಿಂದ ತೊಗೊಂಡೋಗ್ತೀನಿ. ಮಲ್ಕೊಂಡಿದ್ದಾರೆ, ಯಾರೋ ಬೀಚಿ ಮಲ್ಕೊಂಡಿದ್ದಾರೆ. ರಾಯಸಂ ಭೀಮಸೇನ್ ರಾವ್ ಬಂದು, ಹೇಳಯ್ಯ ಇನ್ನೂ ನಿದ್ದೆನಾ ನಿನಗೆ, ಗಂಟೆ ಆಗಲೇ 9 ಆಗಿದೆ ಅಂತಾರೆ. ಬೆಳಗ್ಗೆ 9 ಗಂಟೆ, ಇನ್ನು ಎದ್ದಿಲ್ಲ. ತಕ್ಷಣ ಬೀಚಿ 9 ಆದ್ರೇನು 10 ಆದ್ರೇನು, ಐ ಆಮ್ ನಾಟ್ ಎ ಸ್ಲೇವ್ ಆಫ್ ದ ಕ್ಲಾಕ್. ಅಂದರೆ ಬೀಚಿ ಹೇಳಿದ್ದು ವ್ಯಕ್ತಿ, ಐ ಆಮ್ ನಾಟ್ ಎ ಸ್ಲೇವ್ ಆಫ್ ದ ಕ್ಲಾಕ್. ನಿನ್ನೆ ನಾನು ಮಲ್ಕೊಂಡಾಗ ಮಧ್ಯರಾತ್ರಿ 3 ಗಂಟೆ ಆಗಿತ್ತು, ಆಗ ಮಲಕು ಅಂತ ಗಡಿಯಾರ ಹೇಳಲಿಲ್ಲ. ಹೇಳದೇ ಇದ್ದಿದ್ದರಿಂದ ಈಗ 7 ಅಂತ ಹೇಳೋ ಅಧಿಕಾರ ಅದಕ್ಕಿಲ್ಲ, ಏನನ್ನ ಅಧಿಕಾರ ಅದಕ್ಕಿಲ್ಲ. ಮಲ್ಕೊಂಟಿಂಗೆ ಅದಕ್ಕಿಲ್ಲ. ಸರಿ ಬಿಡು, ಈ ರಾಯರು ಮಧ್ಯ, ಸರಿ ಬಿಡು, ಇರಲಿ, ಆಮೇಲೆ ನಿನಗೆ ಅಭಿನಂದನೆಗಳಪ್ಪ ಅಂತಾರೆ ಹೇಳ್ತಾರೆ. ರಾಯರು ಅಂದರೆ ಭೀಮಸೇನ್ ರಾಯರು. ಬೀಚಿ ಅಭಿನಂದನೆಗಳಪ್ಪ. ಯಾಕೆ, ಏನಾಯ್ತು ನನಗೆ ಅಂತ ಕೇಳಿದ್ರೆ, 60 ವರ್ಷ ಆಯ್ತಂತೆ,
ಇದು ನೋಡಿ ಸೆಂಟೆನ್ಸ್ ಹೆಂಗಿದೆ. ಸಾಮಾನ್ಯವಾಗಿ ನಾವೆಲ್ಲ ಹಿಂಗೆ ತಾನೆ ಹೇಳೋದು. 60 ವರ್ಷ ಆಯ್ತಂತೆ, ಬೀಚಿ ಹೇಳ್ತಾರೆ. ಹೌದಂತೆ, ಪೇಪರಲ್ಲಿ ನೋಡಿದೆ. ಇಲ್ಲಿ ನೋಡಿ, ವಯಸ್ಸು ಇಲ್ಲಿ ಮಧ್ಯ ನಿಲ್ಲಿಸ್ಕೊಂಡು ಎರಡು ಡೈಲಾಗ್ ಹೇಳ್ತೀನಿ. ಈ ವಯಸ್ಸಾಗೋದು ಅಂತಿರುತ್ತಲ್ಲ, ಅದು ಸಾಮಾನ್ಯವಾಗಿ ಇಲ್ಲಿರೋರೆಲ್ಲವರೆಗೂ, ಇಲ್ಲಿರೋ ಆಡಿಯನ್ಸ್ನ ಗಮನಿಸಿದ್ರೆ ನಾನು, ಇಲ್ಲಿರೋ ಗಂಡಸರಿಗೆಲ್ಲ ಸುಮಾರು 55ರಿಂದ 60 ವರ್ಷ ಆ್ಯಾವ್ರೇಜ್. ಹೆಂಗಸರಿಗೆಲ್ಲ ಒಂದು 16 ವರ್ಷ ಇರ್ಬೋದು. ಕ್ಷಮಿಸಿ ಸ್ವಲ್ಪ ಜಾಸ್ತಿ ಹೇಳಿದರೆ ಕ್ಷಮಿಸ್ಬೇಕು. ಇದು ಈ ವಯಸ್ಸು ದೇಹಕ್ಕೂ ಸಂಬಂಧನೇ ಇಲ್ವಂತೆ. ಯುವರಾಜ್ ಕೂತಿದ್ದಾರೆ. ಯುವರಾಜ್ ಅವರು ನಿಮಗೆಲ್ಲ ಗೊತ್ತು, ಜನಪದ ಗಾಯ ಫಸ್ಟ್ ಕ್ಲಾಸ್. ಅವ್ರನ್ನ ಕೇಳಿದೆ, ಕಾರ್ಯಕ್ರಮ ಹೇಗೆ ನಡೀತಾ ಇದೆ? ಇಲ್ಲ, ಈಗೀಗ ಕಾರ್ಯಕ್ರಮ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀನಿ ನಾನು, ಯಾಕೆಂದರೆ ವಯಸ್ಸಾಯ್ತಾ 70 ಅಂದರು. ಸಾರಿ, ಅನೌನ್ಸ್ ಮಾಡಿಬಿಟ್ಟೆ, ಕ್ಷಮಿಸಿ, ರೆಕಾರ್ಡ್ ಆಗ್ತಾಯಿದೆ. ಚೇತನ್ ಬೇರೆ 70 ಅಂದರು. ನಾನು ಹೇಳಿದೆ, ವಯಸ್ಸು 70 ಆದರೆ ಹೆಸರು ಚೇಂಜ್ ಆಗಿಲ್ವಲ್ಲ. ಹೆಸರೇನು? ಯುವರಾಜ್. ಸೊ ಆದ್ದರಿಂದ ಒಂದು ಇಂಗ್ಲೀಷ್ನಲ್ಲಿ ಒಂದು ಕೊಟೇಶನ್ ಇದೆ, ಓಲ್ಡ್ ಏಜ್ ಈಸ್ ನಥಿಂಗ್ ಬಟ್ ಮೈಂಡ್ ಓವರ್ ಮ್ಯಾಟರ್. ಇಫ್ ಯು ಡೋಂಟ್ ಮೈಂಡ್ ಇಟ್ ಡಸಂಟ್ ಮ್ಯಾಟರ್ ಅಂತ. ಇಫ್ ಯು ಡೋಂಟ್ ಮೈಂಡ್. ನಮ್ಗೆ ವಯಸ್ಸಾಗಿದೆ ಅಂತ. ಬೀಚಿ 60 ವರ್ಷ ಆಯ್ತಂತೆ, ಪೇಪರಲ್ಲಿ ನೋಡಿದೆ. ಅಂದರೆ ಅವ್ರಿಗೆ 60 ವರ್ಷ ಆಗಿದ್ದೇ ಗೊತ್ತಾಗಲಿಲ್ವಲ್ಲ. ಸೊ ಇದು ಅವ್ರದ್ದೊಂದು ಬ್ಯೂಟಿ. ಅದನ್ನು ಹಿಂಗೆ ಹೇಳ್ತಾರೆ. ಅದೇ ಥರ ಬೇಂದ್ರೆ ಹೇಳ್ತಾಯಿದ್ರು. ಬೇಂದ್ರೆಗೂ 60 ವರ್ಷ ಆಯಿತು. ಒಬ್ಬ ಅಭಿಮಾನಿ ಹೋಗಿ, ಏನಜ್ಜ, ಇವ್ರಿಗೆ ಅಭಿನಂದನೆಗಳು ಅಂತ ಹೇಳಲಿಲ್ಲ, ಬೇಂದ್ರೆ ಅವ್ರ ಹತ್ರ ಹೋಗಿ ಬೇಜಾರು ಮಾಡ್ಕೊಂಡು ಹೇಳಿದ್ನಂತೆ. ಯಾಕೆ ಅಂದರೆ, ಏನಜ್ಜ 60 ವರ್ಷ ಆಯ್ತಂತೆ, ನೋಡಿ ವಾಯ್ಸ್ ಹಂಗೆ ಕಡಿಮೆ ಆಗೋಯ್ತು ನಮ್ಮದು. 60 ವರ್ಷ ಆಯ್ತಂತೆ. ಏನಪ್ಪ ತಮ್ಮ 60 ವರ್ಷ ಆದರೆ ಏನು ಆಯ್ತಲ್ಲ, ಇನ್ನೇನು 60 ವರ್ಷ ಅಂದರೆ ಅರಳು ಮರಳು. ಬೇಂದ್ರೆ ಹೇಳ್ತಾರೆ, ತಮ್ಮ 60 ಅಂದರೆ ಅರಳು ಮರಳಲ್ಲೋ, ಮರಳಿ ಅರಳು ಅಂತ. ಎಂಥ ಪಾಸಿಟಿವ್ ಇದು, ಮರಳಿ ಅರಳು. ಎಷ್ಟೋ ಜನ 60 ವರ್ಷ ಆದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಕೆಲಸ ಮಾಡ್ತಾ ಇರೋದೆಲ್ಲ ನೋಡಿದ್ದೀವಿ ನಾವು, ಎಷ್ಟೋ ಜನ. ಸೊ ಬೀಚಿ ಕೂಡ ಆ ಕ್ಯಾಟಗರಿಲಿ. ಅಭಿನಂದನೆಗಳು. ಯಾಕೆ 60 ವರ್ಷ ಆಯ್ತಂತೆ? ಹೌದಂತೆ, ಪೇಪರಲ್ಲಿ ನೋಡಿದೆ. ಭಾಳ ಸಂತೋಷಯ್ಯ, ನಿನಗೆ 60 ಆಗಿತ್ತು ಅಂತ ಕೇಳಿ ಅಂತಾರೆ. ಯಾರು? ರಾಯರು ಭಾಳ ಸಂತೋಷನಪ್ಪ, ನಿನಗೆ 60 ವರ್ಷ ಆಗಿದ್ದು ಕೇಳಿ ಭಾಳ ಸಂತೋಷ ಅಂದರೆ ಏನು ಅನ್ಬೇಕು ಇವರು? ಥ್ಯಾಂಕ್ ಯು ಅನ್ಬೇಕು ತಾನೆ. ಸಂತೋಷ ಯಾಕೆ? ಅದ್ರಲ್ಲಿ ಸಂತೋಷ ಪಡೋಂಥ ಏನಿದೆ? 59 ವರ್ಷಕ್ಕೆ ಯಾರ್ಯಾರು ಸಾಯಲ್ವೋ ಅವರಿಗೆಲ್ಲ 60 ವರ್ಷ ಆಗೇ ಆಗತ್ತೆ ಅಲ್ವೇ? ಅದರೊಳಗೆ 60 ವರ್ಷ ಅನ್ನೋದು ಅದೇನೇನು ರಾಷ್ಟ್ರೀಯ ಘಟನೆನಾ? ಬೀಚಿ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೆ ಅವರು. ನಮ್ಮಂತ ಅವನೇ ಡಬಲ್ ಅದೇನು ರಾಷ್ಟ್ರೀಯ ಘಟನೆನಾ? ವಯಸ್ಸಿನ ಬಗ್ಗೆ ಹೆಮ್ಮೆ ಪಡೋವಂಥದ್ದು, ಹುಟ್ಟ ಶ್ರೀಮಂತ ಅಂತ ಹೇಳ್ಕೊಳ್ಳೋದು, ಇದು ಎರಡು ಏನು ಯೂಸ್ಲೆಸ್ ಅಂತ. ಹುಟ್ಟ ಶ್ರೀಮಂತ, ನಮ್ಮ ತಂದೆ ಶ್ರೀಮಂತರು, ನಮ್ಮ ಅಪ್ಪ ಶ್ರೀಮಂತರು ಅಂತ ಹಿಂಗೆ ಹೇಳಿ ನಿಮ್ಮದೇನು ಸಾಧನೆ ಅಂತ ಹಿಂಗೆ ಕೇಳ್ತಾರಂತೆ. ವಯಸ್ಸಿನ ಹೇಳ್ಕೊಳ್ಳೋಕೆ ಏನೂ ಇಲ್ಲದೇ ನಮ್ಗೆ ವಯಸ್ಸಾಯಿತು ಅಂತ ಹಿಂಗೆ ಹೇಳ್ಕೊಳ್ತಾ ಇರಬೇಕು. ವಯಸ್ಸಾಯಿತು. ಸೊ ಇದನ್ನು ಬೇಂದ್ರೆ, ಅದೇ ಥರ ಬೇಂದ್ರೆ ಕಾರಂತರು ಎನ್ ಮೂರ್ತಿರಾವ್. ನಿಮ್ಗೊಂದು ಘಟನೆ ಹೇಳಲೇಬೇಕು. ಎನ್ ಮೂರ್ತಿರಾವ್ ಅಂತ ಭಾಳ ದೊಡ್ಡ ಸಾಹಿತಿ ಇದ್ದರು. ಅವರು 103 ವರ್ಷನೋ ಏನೋ ಬದುಕಿದ್ರು. 103 ವರ್ಷ ಬದುಕಿದ್ರು. ಅವ್ರದ್ದೊಂದು ಘಟನೆ ನಡೆದಿದೆ, ಇಲ್ಲಿ ರೆಕಾರ್ಡ್ ಆಗಿದೆ, ಹೇಳಬೇಕೋ ಬೇಡವಾ, ಆದ್ರೂ ಸುಮ್ಮನೆ ಇರಲಿ ಪರವಾಗಿಲ್ಲ ಹೇಳ್ಬಿಡ್ತೀನಿ, ಹೆಸರುಗಳು ಹೇಳಲ್ಲ. ಬೆಂಗಳೂರು ಟೌನ್ ಹಾಲ್ನಲ್ಲಿ ಅವ್ರದ್ದು ಯಾವುದೋ ಒಂದು ಪುಸ್ತಕಕ್ಕೆ ಅವಾರ್ಡ್ ಬಂತು. ಅವರಿಗೆ ಆವತ್ತು 94ನೇ ವಯಸ್ಸು. 94 ವಯಸ್ಸು ಮೇಡಮ್, 94 ವಯಸ್ಸು. ABCD ಅವರೆಲ್ಲ ಕೂತಿದ್ದಾರೆ, ಎನ್ ಮೂರ್ತಿರಾವ್ ಕೂತಿದ್ದಾರೆ. ನಿರೂಪಣೆ ಮಾಡ್ತಿದ್ದವನು ನಂತರ ಒಬ್ಬ ತಲೆರಟೆ ನಿರೂಪಣೆ ಮಾಡ್ತಿದ್ದವನು. ಸೊ ಅವ್ರು ಏನು ಹೇಳ್ದ, ನಮಸ್ಕಾರ, ಇವಾಗ ಎನ್ ಮೂರ್ತಿರಾವ್ರಿಗೆ ಅವಾರ್ಡ್ ಬಂದಿದೆ, 94 ವರ್ಷ. ನಾನು ಒಬ್ಬ ಹಿಸ್ಟ್ರಿ ಲೆಕ್ಚರರ್. ಅವನು ಹೇಳಿದ್ದು, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆಗೋದು ಯಾವಾಗ ಅಂದರೆ, ಚರಿತ್ರೆಯಲ್ಲಿ ಎಲ್ಲರ ಚರಿತ್ರೆನೂ ಬರೀತಾರೆ, ಆದರೆ ಈ ಇಸ್ವಿ ಜ್ಞಾಪಕ ಇಟ್ಕೊಳ್ಳೋದು ಫೇಲ್ ಆಗಿಬಿಡ್ತಾರೆ. ಅಶೋಕ ಯಾವ ವಯಸ್ಸಿನಲ್ಲಿ ಸಿಂಹಾಸನ ಏರಿದ ಮರ್ತೋಗುತ್ತೆ. ನೆಪೋಲಿಯನ್ ಬೋನಪಾರ್ಟ್ ಯಾವಾಗ ಆಯಿತು ಗೊತ್ತಾಗಲಿಲ್ಲ. ಯಾವಾಗ ಇರಾನ್ಗೂ ಮತ್ತು ಅಮೇರಿಕಾಗೆ ಯುದ್ಧ ನಿಂತಿದ್ದು ಸೈನ್ ಮಾಡಿದ್ದ ಅಗ್ರಿಮೆಂಟ್ ಯಾವಾಗ ಡೇಟ್ ಗೊತ್ತಾಗಲ್ಲ. ಈ ಥರ ಅವನಿಗೆ ಇಸ್ವಿ ಜ್ಞಾಪಕ ಇಟ್ಕೊಳ್ಳೋದ್ರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆಗಿಬಿಡ್ತಾರೆ. ಆದರೆ ಎನ್ ಮೂರ್ತಿರಾವ್ರೆ, ನಿಮ್ಮ ಕೇಸ್ನಲ್ಲಿ ಆ ಥರ ಆಗಲ್ಲ. ಯಾಕೆಂದರೆ ನೀವು ಹುಟ್ಟಿದ್ದು 1900ನೇ ಇಸ್ವಿ. ಅವರು ನೆನಪು ಇಟ್ಕೋಬೋದಲ್ಲ, ಎನ್ ಮೂರ್ತಿ 1900. ಹಾಗೆ 2000 ಇಸ್ವಿಗೆ ಸ್ವಲ್ಪ ದಯವಿಟ್ಟು ಕೃಪೆ ಮಾಡಬೇಕು. ಅಂದರೆ ಏನರ್ಥ? ಸೊ ಸತ್ತೋಗ್ಬಿಟ್ರೆ ಹೆಸರು ಜ್ಞಾಪಕ ಇಟ್ಕೋಬೋದಲ್ಲ. ತಕ್ಷಣ ಅಲ್ಲಿ ಮೈಕ್ ಇತ್ತಂತೆ, ಹ್ಯಾಂಡ್ ಮೈಕು, ಗಬಕ್ಕಂತ ಎದ್ದಲ್ಲಿ ಮೈಕ್ ತೊಗೊಂಡು ಇವ್ರು ನೋಡಿ ಹೇಳ್ತಾರೆ, ನಿಮ್ಮ ಹಿಸ್ಟ್ರಿ ಸ್ಟೂಡೆಂಟ್ಸ್ ಎಲ್ಲ ಸಾಯ್ಲಿ, ನಾನು ಬದುಕೇ ಇರ್ತೀನಿ ಅಂತ.
ಆ್ಯಟಿಟ್ಯೂಡ್ ಹೆಂಗಿದೆ ಅನ್ನೋದಕ್ಕೆ ನಮಗೆ ಈ ಹಾಸ್ಯ ಸಾಹಿತಿಗಳಿಂದ ಕಲಿಬೇಕು. ಹಾಸ್ಯ ಪ್ರಜ್ಞೆಯಿಂದ ಯಾತಕ್ಕೆ ಕಲಿಬೇಕು ಅಂತಾರೆ. ನಗ್ತಾ ಇದ್ದರೆ ವಯಸ್ಸಾಗೋದು ಗೊತ್ತಾಗಲ್ಲ ಅಂತ ಹಿಂಗೆ ಹೇಳ್ತಾರಲ್ಲ, ಬೀಚಿ ಅದೇ ಥರ ಹಿಂಗೆ ಬರ್ತಾರೆ. ಆಮೇಲೆ ಇದು 94ನೇ ಇಸ್ವಿ ವಯಸ್ಸಿನಲ್ಲಿ 100 ವರ್ಷ ಆಯಿತು. 100 ವರ್ಷ ಆದಾಗಲಿ ಈ ಪೇಪರ್ನವರು ಬಿಡಲ್ವಲ್ಲ, ಅವಾಗ ಟಿ ವಿ ಇರಲಿಲ್ಲ. ಪೇಪರ್ನವರೆಲ್ಲ ಹೋಗಿ ಮೂತಿಗೆ ಅವರು ಇಟ್ಟು ಕ್ವಶನ್ ಕೇಳಿ, ಸರ್ ನಿಮಗೆ 100 ವರ್ಷ ಆಯಿತು, ಏನು ಮುಡ್ತೀರಾ? 100 ವರ್ಷ ಮುಗಿಸಿದಿರಾ, ನಿಮ್ಮ ಜೀವನದಲ್ಲಿ ಏನಾದರೂ ಆಸೆ ಇದೆಯಾ ಅಂತ. 100 ವರ್ಷಕ್ಕೆ ಏನು ಆಸೆ ಇರುತ್ತೆ ಸರ್? ಅವ್ರು ಹೇಳಿದ್ರು, ನೋಡಪ್ಪ ನನ್ನ ಜೀವನದಲ್ಲಿ 100 ವರ್ಷ ತಲುಪಿದ್ದೀನಿ, ಏನೇನು ಅನುಭವಿಸ್ಬೇಕು ಅನುಭವಿಸ್ಬಾರ್ದು ಎಲ್ಲ ಸಿಹಿ ಕಹಿ ಅನುಭವಗಳನ್ನೆಲ್ಲ ಅನುಭವಿಸಿದ್ದೀನಿ. ಈಗ 100 ವರ್ಷ ಆಗಿರೋದ್ರಿಂದ ನನಗೆ ಒಂದೇ ಒಂದು ಚಿಕ್ಕ ಆಸೆ, ಏನಪ್ಪ ಅಂದರೆ ಇನ್ನೂ 100 ವರ್ಷ ಬದುಕಬೇಕು. ಇದು ಜೀವನದ ಪ್ರೀತಿ ಅಂತ ಇವತ್ತು ಭಾಳ ಟೈಟಲ್ ಕೊಟ್ಟಿದೆ. ಇದು ಬೇಂದ್ರೆ ಕಾರಂತ ಈ ಥರ ಎಲ್ಲ ಮಾಡ್ಕೊಂಡಿವಿ. ಬೀಚಿಗೆ 60 ವರ್ಷ ಆಯಿತು. ಸೊ ಅದೇನು ರಾಷ್ಟ್ರೀಯ ಘಟನೆ ಅಲ್ಲ, 59 ಆಗದೆ ಇರೋದು ಅಂತ ಹೇಳೋದು. ಅದು ಸರಿ ಬಿಡಪ್ಪ, ಇವರು ಕತೆ ಬೇಡ, ನಾನು ಅದಕ್ಕೆ ಅವ್ರ ಕತೆ ಹೇಳಿದ್ದಕ್ಕೆ ಇವ್ರ ಕತೆ ಬೇಡ. ನಿನಗೆ 60 ವರ್ಷ ಆಯ್ತಲ್ಲ ಅಂತ ನನಗೆ ಆಶ್ಚರ್ಯ. ಯಾರೋ ರಾಯರು ಬೀಚಿಗೆ ಹೇಳ್ತಿರೋದು, ನಿನಗೆ 60 ವರ್ಷ ಆಯ್ತಲ್ಲ, ಅದರೊಳಗೂ ನಿಂದು ಈ ಅತ್ಯುತ್ತಮ ಅಭ್ಯಾಸಗಳು ಯಾವುದಾದಪ್ಪ ಅಂದರೆ ಬೀಚಿಗೆ ಸಿಗರೇಟ್ ಅಲ್ಲ, ಈ ಪೈಪು ಕುಡಿಯೋದು, ಈ ಥರದ್ದೆಲ್ಲ ಚಟುವಟಿಕೆಗಳಿದ್ದು ಒಂದ್ಸಲಿ ಹೊಟ್ಟೆ ಕೆಟ್ಟೋಗ್ಬಿಟ್ಟು ಅಲ್ಸರ್ ಆಪ್ರೇಷನ್ ಆಗೋಯ್ತು. ಅಲ್ಸರ್ ಆಪ್ರೇಷನ್ ಆಯಿತು. ಡಾಕ್ಟರ್ ಎಂ ಶಿವರಾಮ್ ಅಂತ ಕೊರವಂಜಿ ಇದ್ರಲ್ಲ, ಅವರು ಟ್ರೀಟ್ಮೆಂಟು ಆಪ್ರೇಷನ್ ಎಲ್ಲ ಮಾಡಿ ಅಲ್ಸರ್, ಡಿಯೋಡಿನಲ್ ಅಲ್ಸರ್ ಅಂತ ಒಂದು ಸಿಕ್ಕಾಪಟ್ಟೆ ಖಾರ ಗೀರ ಎಲ್ಲ ತಿಂದು ಎಲ್ಲ ಚೆನ್ನಾಗ್ಬಿಟ್ಟಿದೆ. ಮಾಡಿ ಆಪ್ರೇಷನ್ ಮಾಡಿದ್ಮೇಲೆ, ನೋಡಿ ಬೀಚಿಯವರೇ, ಈಗ ನಿಮ್ಗೆ ಆಪ್ರೇಷನ್ ಮಾಡಿ ನಿಮ್ಮನ್ನು ಆರೋಗ್ಯವಂತನಾಗಿ ಮಾಡಿದ್ದೀನಿ, ಇನ್ಮೇಲೆ ನಿಮ್ಮ ಹೆಲ್ತ್ ನೀವು ಭಾಳ ಹುಷಾರಾಗಿರ್ಬೇಕು. ನೀವು ಆ ಥರ ಎಲ್ಲ ಸಿಕ್ಕಿದ್ದೆಲ್ಲ ತಿನ್ನೋಂಗಿಲ್ಲ. ಉಪ್ಪು, ಹುಳಿ, ಖಾರ ಈ 3 ತಿನ್ನಬಾರ್ದು. ತಕ್ಷಣ ಬೀಚಿಗೆ ಕೇಳಿದ್ರು, ಹಾಗಾದ್ರೆ ಉಪ್ಪಿನಕಾಯಿ ತಿನ್ಬೋದಾ? ಸೊ ಇದಕ್ಕೆ ರಾಯರು ಬೀಚಿ ಬಗ್ಗೆ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ, ಇವ್ರ ಕತೆ ಬೇಡ, ನಿನಗೆ ಅಷ್ಟೊಂದು ಅಭ್ಯಾಸ ಇಟ್ಕೊಂಡಿರೋ ಅಂಥ ನಿನಗೂ 60 ವರ್ಷ ಆಯಿತು ಅಂತ ಅದಕ್ಕೆ ಸಂತೋಷ ಅಂತಾರೆ. ಆದರೂ 60 ವರ್ಷ ಹಾಗೆಲ್ಲ ಅದು ಸರಿ ಅಂತ ಹೇಳಿದ್ರು. ಆದರೂ ಈ ಸಂಪ್ರದಾಯ ಅಂತ ಒಂದು ಇರುತ್ತಲ್ಲ, ಕೆಲವರು 60 ವರ್ಷ ಶಾಂತಿ ಮಾಡ್ಕೊಳ್ತಾರೆ. 60 ವರ್ಷ ಶಾಂತಿ ಬಗ್ಗೆ ಒಂದು ಸಣ್ಣ ಘಟನೆ ಹೇಳಬೇಕು. ನಾನು ಬೀಚಿನ ಮೈನ್ ಇಟ್ಕೊಂಡು ಸ್ವಲ್ಪ ಸಾಹಿತಿಗಳು, ಅರಾಮ್ ಮಿತ್ರ ನಮಗೆಲ್ಲ ಗುರುಗಳ ಥರ. ಅರಾಮ್ ಮಿತ್ರಾಗೆ ಒಬ್ಬರಿಗೆ 60 ವರ್ಷ ಆಯ್ತಂತೆ. 60 ವರ್ಷ ಆದ ತಕ್ಷಣ ಇದನ್ನು ಮಾಡ್ಕೊಳ್ತಾರಲ್ಲ ಸರ್, ಶಾಂತಿ. ಶಾಂತಿಗೆ ಇನ್ನೂ ಏನದು ಷಷ್ಠಿ ಪೂರ್ತಿ ಶಾಂತಿ, ಇನ್ನೊಂದು ಷಷ್ಠಬ್ದಿ ಅಂತ ಒಂದಿದೆ. ಇಲ್ಲಿ ಒಬ್ಬನಿಗೆ 60 ವರ್ಷ ಆದಾಗ ಇನ್ವಿಟೇಷನ್ ಡ್ರಾಫ್ಟ್ ಮಾಡ್ದ, ನನ್ನ ಷಷ್ಠಬ್ದಿ ಪೂರ್ತಿ ಇಂಥ ದಿವಸ ಆಗಿದೆ, ನೀವೆಲ್ಲ ಬಂದು ನಮ್ಮ ಆಶೀರ್ವಾದ ಏನೋ ಎಲ್ಲ ಚಿಕ್ಕೋರ್ತಾನೆ ಬರಬೇಕು ಅಂತ ಕೇಳೋಕ್ಕೆ ಹಿಂಗೆ ಬರ್ಕೊಳ್ತಾನೆ. ಇವನಿಗೆ ಕನ್ನಡದಲ್ಲಿ ಈ ಷಷ್ಠಬ್ದಿ ಅನ್ನೋಕ್ಕೆ ಸ್ಪೆಲ್ಲಿಂಗ್ ಕನ್ಫ್ಯೂಸ್ ಆಗೋಯ್ತು. ಇದರಲ್ಲಿ ಸಣ್ಣ ಶಾನೋ ದೊಡ್ಡ ಶಾನೋ, ಸಣ್ಣ ಬಾನೋ ಅಲ್ಪ ಪ್ರಾಣನೋ ಮಹಾಪ್ರಾಣನೋ ಏನು ಮಾಡೋದು ಅಂತ ಯೋಚನೆ ಮಾಡ್ದ. ಅಕಸ್ಮಾತ್ ಏನೋ ಒಂದು ಇವನು ತೋಚಿದ್ದನ್ನು ಸ್ಪೆಲ್ಲಿಂಗ್ ಬರೆದ್ಬಿಟ್ರು. ಅದೇನಾದ್ರು ತಪ್ಪಾಗಿದ್ದರೆ ಯಾರು ಓದ್ದವರು, ಏನೇ ಇವನಿಗೆ 60 ವರ್ಷ ಆಗಿದೆ, ಷಷ್ಠಿಯಬ್ದಿನಿಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಅದಕ್ಕೆ ಇವನಿಗೆ ಶಾಂತಿ ಇಲ್ಲ ಅಂತ ಬೈದ್ಬಿಟ್ರೆ ಕಷ್ಟ. ಸರಿ ಯಾರನ್ನು ಕೇಳೋದು ಅಂತ ಈ ಆರಾಮ್ ಮಿತ್ರ ಅವ್ರ ಹತ್ರ ಹೋದ. ಸರ್ ಷಷ್ಠಿಯಬ್ದಿ ಅನ್ನೋಕ್ಕೆ ಸ್ಪೆಲ್ಲಿಂಗ್ ಹೇಳಿ, ಹೇಳ್ತೀನಿ ಅಂತ ಹಿಂಗಂದ. ಶ ಅನ್ನೋದು ದೊಡ್ಡ ಶ, ಷಣ್ಮುಖ ಶ. ಎರಡನೇ ಶ ಅದು ಷಣ್ಮುಖ ಶ, ದೊಡ್ಡ ಶ ಕರೆಕ್ಟಾ? ಆಮೇಲೆ ಬಿ ಅನ್ಬೇಕಾದ್ರೆ ಅದು ಅಲ್ಪ ಪ್ರಾಣನ ಬಿ. ಹೌದಪ್ಪ, ಅಲ್ಪ ಪ್ರಾಣ ಬರ್ಕೊಳ್ಳಿ, ಹೇಳ್ತೀನಿ. ಆಮೇಲೆ ಅದ ಬಿ ಆಮೇಲೆ ಬರೋಣ. ಶ ಆಯ್ತಲ್ಲ, ಟಾವತ್ತು ಅಲ್ಪ ಪ್ರಾಣ ಅಂತ ನಾವೆಲ್ಲ ಸಾಮಾನ್ಯವಾಗಿ ಅಂದ್ಕೊಂಡಿರೋದೇನೋ, ನೀವೆಲ್ಲ ಮಹಾಪ್ರಾಣ ಅಂದ್ಕೊಂಡಿರ್ತೀವಲ್ವ. ಷಷ್ಠಬ್ದಿ ಅಂತ ಅಲ್ಪ ಪ್ರಾಣ ಅಂತೆ. ಅನ್ನೋದು ಅಲ್ಪ ಪ್ರಾಣನ ಇವನು ಓಕೆ ಏನೋ ಹೇಳ್ತಾ ಇದ್ದಾರೆ ಅಂತ ಆಮೇಲೆ ಚೇಂಜ್ ಮಾಡೋಣ, ಬರ್ಕೊಂಡು. ಬಿ ಅನ್ನೋದು ಅಲ್ಪ ಪ್ರಾಣ. ಆಮೇಲೆ ದಾವತ್ತು ಷಷ್ಠಬ್ದಿ ಅಂತಿದೆಯಲ್ಲ, ಅದು ಅಲ್ಪ ಪ್ರಾಣ ಅಂದರು. ಅಲ್ಲ ಸರ್, ಇದೆಲ್ಲ ಅಲ್ಪ ಪ್ರಾಣನ? ತಕ್ಷಣ ಆರಾಮ್ ಮಿತ್ರ ಹೇಳ್ತಾರೆ, ಅಲ್ರಿ 60 ವರ್ಷ ಆದಮೇಲೆ ಮಹಾಪ್ರಾಣ ಎಲ್ಲಿರುತ್ತೆ ಅಲ್ವಾ? ನೋಡಿ ಲಾಜಿಕಲ್ಲಿ. ಹಾಗಾದರೆ 2 ದೊಡ್ಡ ಮಹಾಪ್ರಾಣಗಳು ಯಾಕೆ? ಅದು ಸಣ್ಣ ಶಂಕರ ಆಗಬೇಕಾಗಿತ್ತಲ್ವ? ಇಲ್ಲ, ಅದೇ ನಮ್ಮ ಯೌವನ ಮತ್ತು ವೃದ್ಧಾಪ್ಯ. ಮೊದಲು 30 ವರ್ಷ 0 to 30 ಮಹಾಪ್ರಾಣ, 30 to 60 ಮಹಾಪ್ರಾಣ, ಆಮೇಲೆಲ್ಲ ಅಲ್ಪ ಪ್ರಾಣ. ಇದು ಸೀಕ್ರೆಟು. ಸೊ ಬೀಚಿ ಅದ್ರ ಸಂಪ್ರದಾಯ ಅಂತ ಒಂದಿರತ್ತಲ್ಲ. ಹಾಗಾದರೆ ನೀನು ಸಂಪ್ರದಾಯ ಶರಣನ. ಬೀಚಿ ಅಂದ ತಕ್ಷಣ ಅವರೊಂದು ಸ್ವಲ್ಪ ರೆವಲ್ಯೂಷನರಿ ಅಂತ ಹಿಂಗೆಲ್ಲ ಅಂದ್ಕೊಳ್ತಾ ಇದ್ದೀವಿ ನಾವು. ರೆವಲ್ಯೂಷನರಿ, ದೇವರಿಲ್ಲ, ದಿನರಿಲ್ಲ, ಮೂಢನಂಬಿಕೆ ಅಂತ ಹಿಂಗೆಲ್ಲ ಅಂದ್ಕೊಳ್ಳೋದು ಅಂತ ಒಂದು ಸಮಾಜದಲ್ಲಿ ಒಂದಿದೆ. ಅದು ಅಫ್ಕೋರ್ಸ್ ಅದನ್ನೇ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನು ಅವರೇ ಕ್ಲಾರಿಫೈ ಮಾಡ್ತಾರೆ. ಸೊ ಅದನ್ನು ಸಂಪ್ರದಾಯ ಬಿಡಬೇಕು. ಹಾಗಾದರೆ ನೀನು ಸಂಪ್ರದಾಯ ಶರಣ ಅಲ್ವಾ
ಅಂತಾರೆ. ಇಲ್ಲ, ನಾನು ಯಾರ ಶರಣನೂ ಅಲ್ಲ, ನಾನು ನನ್ನ ಶರಣ, ನನ್ನ ಬುದ್ಧಿಯ ಶರಣ, ಬುದ್ಧಿ ಪ್ರೇರಣೆ, ನನ್ನ ಬುದ್ಧಿಯ ಶರಣ, ನನ್ನ ವಿವೇಕದ ಶರಣ. ಮೊನ್ನೆ ನನಗೊಂದು ಇದಿದೆ, ಚಟ. ಏನು ಚಟ ಅಂದರೆ ಕೆಲವು ಇಂಗ್ಲೀಷ್ ಪದಗಳು ತೊಗೊಂಡು ಅದಕ್ಕೆಲ್ಲ ಕನ್ನಡ ಟ್ರಾನ್ಸ್ಲೇಷನ್ನ ಫನ್ನಿ ಟ್ರಾನ್ಸ್ಲೇಷನ್ ಮಾಡೋದು. ಈಗ ಒದ್ದಾಟ ಅಂದಂಗೆ, ಪೀಠಾಧಿಪತಿ ಅಂದಂಗೆ. ನಿಜವಾದ ಟ್ರಾನ್ಸ್ಲೇಷನ್ ಅಲ್ಲ, ತಮಾಷೆ ಟ್ರಾನ್ಸ್ಲೇಷನ್ನು. ಆದರೆ ಕನ್ನಡದಲ್ಲಿ ಕ್ರಿಯೇಟಿವಿಟಿ ಹೆಂಗೆ ಅಂದರೆ, ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬ ಹಿಂಗೆ ಇಟ್ಕೊಂಡು ಹಿಂಗೆ ಹೋಗ್ತಾಯಿತ್ತು. ಏನಾಯ್ತು ಸಮಾಚಾರ, ಈ ವಿಸ್ಡಮ್ ಟೂತು ನೋವ್ತಾ ಇದೆ, ಅದನ್ನು ಕೀಳಿಸ್ಬೇಕು. ವಿಸ್ಡಮ್ ಟೂತ್ ಅಂತ ಇಷ್ಟಪ್ಪ ಇರುತ್ತಲ್ಲ, ಅದನ್ನು ಕೀಳಿಸ್ಬೇಕು ಅಂದ. ವಿಸ್ಡಮ್ ಟೂತನ್ನು ಕನ್ನಡದಲ್ಲೇನು ಏನಂತಾರೆ? ಬುದ್ಧಿವಂತ ಹಲ್ಲು. ಅಂದರೆ ಹಲ್ಲು ಬುದ್ಧಿವಂತ, ಇವನೆಂತೂ ಅಲ್ಲ ಅಂತ. ಏನು ಮೇಡಮ್? ಅಕಲ್ ಹಲ್ಲು. ಅಕಲ್ ಅಂದರೆ ಹಿಂದಿ ಆಗೋಯ್ತದು, ಅಲ್ವಾ? ಅಕಲ್ ಅಂದರೆ ಹಿಂದಿ. ಏನು ಗೊತ್ತಾ, 2 ಪದಗಳು ಸೃಷ್ಟಿ ಮಾಡಿದೆ ನಾನು. ಈಗ ಇಂಟೆಲಿಜೆಂಟ್ ಅನ್ನೋ ಕನ್ನಡದಲ್ಲೇನು? ಬುದ್ಧಿವಂತ. ಇದು ಬುದ್ಧಿದಂತ. ಬುದ್ಧಿದಂತ ಆಯಿತಾ? ಇನ್ನೊಂದು ಪದ, ಗಣೇಶನಿಗೆ ಏಕದಂತ ಅಂತಾರೆ. ಗಣೇಶನಿಗೆ ಏಕದಂತ ಅಂತಾರೆ. ವಿಸ್ಡಮ್ ಟೂತ್ಗೆ ವಿವೇಕದಂತ ಅಂತ. ವಿವೇಕದಂತ. ಸೊ ಹಿಂಗೆ ಕೆಲವು ಪದಗಳು ಮಾಡ್ಕೊಳ್ಳಿ. ನಾನು ನನ್ನ ಶರಣ, ನನ್ನ ವಿವೇಕ ಶರಣ, ಬುದ್ಧಿಯ ಶರಣ, ವೈಜ್ಞಾನಿಕ ಮತ್ತು ವೈಚಾರಿಕ ಮತ್ತು ಪ್ರಾಮಾಣಿಕತೆಯ ಶರಣ. ಈ ಥರ ಹೇಳ್ಕೊಳ್ಳೋರು ಭಾಳ ಜನ ಪ್ರಮಾದ ಸಾಹಿತ್ಯ, ಪ್ರವಾದ ಸಾಹಿತ್ಯ ಎಲ್ಲರೂ ಬರ್ತಾರೆ. ಇದೆಲ್ಲ ದೊಡ್ಡ ಸಂಪ್ರದಾಯಗಳು, ದಡ್ಡ ಸಂಪ್ರದಾಯಗಳಿಗೆ ನಾನು ದಾಸ ಅಲ್ಲ ಅಂತ ಬೀಚಿ ರಾಯರಿಗೆ ಹೇಳ್ತಾರೆ. ಹಾಗಾದರೆ ಒಂದು ಪ್ರಶ್ನೆ ನಿನಗೆ ನೇರವಾಗಿ ಕೇಳ್ತೀನಿ, ರಾಯರಿಗೆ ಕೇಳೋದು ಬೀಚಿಗೆ. ನೀನು ಅಷ್ಟು ನೇರವಾಗಿ ಉತ್ತರ ಹೇಳಬೇಕು. ನಿನ್ನ 60 ವರ್ಷನೇ ಹುಟ್ಟಿದಬ್ಬದ ದಿವಸ ನೀನು ದೇವಸ್ಥಾನಕ್ಕೆ ಹೋಗಿದ್ಯಾ ಇಲ್ವೋ ಅಂತಾರೆ. ಅವತ್ತು ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಂಡತಿ ಮಕ್ಕಳ ಜೊತೆಲಿ ತೆಂಗಿನಕಾಯಿ ಆರತಿ ಎಲ್ಲ ಮಾಡಿಸ್ಕೊಂಬಂದರು. ಲೌಕಿಕ ಅನ್ನೋದು ಒಂದು ಇರುತ್ತೆ. ಮದುವೆ ಆದ ಪ್ರಾಣಿ ತನ್ನ ಹೆಂಡತಿ ಸಲುವಾಗಿ ತನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲದೆ ಇರುವಂಥ ಅನೇಕ ವಿಷಯಗಳನ್ನ ಮಾಡಬೇಕಾಗತ್ತೆ. ಅವುಗಳಲ್ಲಿ ಇದು ಒಂದು. ಇದು ಬರೆದಿದ್ದವರು ಯಾವಾಗ ಅಂದರೆ ಅವರಿಗೆ 60 ವರ್ಷ ಆದಾಗ. 1980ನಲ್ಲಿ ಬೀಚಿ ತೀರ್ಕೊಂಡಿದ್ದು. 68ರಲ್ಲಿ 8 ಕಳೀರಿ 72. 1972ನಲ್ಲಿ ಈ ಡೈಲಾಗ್ ಬರೆದಿದ್ದಾರೆ. ನನಗೆ ನಂಬಿಕೆ ಇಲ್ಲದೆ ಇದ್ರೂ ನನ್ನ ಹೆಂಡತಿಗೂ ನಂಬಿಕೆ ಇರೋದ್ರಿಂದ ಇನ್ನೊಬ್ಬರು ಗೌರವ ಕೊಡಬೇಕು ಅಂತ ಮೊನ್ನೆ ನೀವೆಲ್ಲ ಒಂದು ಕಡೆ ಟಿ ವಿನಲ್ಲಿ ನೋಡಿದ ಜ್ಞಾಪಕ ಇರ್ಬೋದು ನಿಮಗೆ. ಸೊ ಇದು ದೇವರ ಪೂಜೆ. ಅವುಗಳಲ್ಲಿ ಇದು ಒಂದು. ದೇವರ ಪೂಜೆ ಮಾಡಬೇಕು ಅನ್ನೋ ಅಧಿಕಾರ, ಮಾಡಬಾರ್ದು ಅನ್ನೋ ಅಧಿಕಾರ ನನಗೆಷ್ಟಿದೆಯೋ, ಮಾಡಬೇಕು ಅನ್ನೋ ಅಧಿಕಾರ ನನ್ನ ಹೆಂಡತಿಗೂ ಅಷ್ಟಿದೆ. ಆದ್ದರಿಂದ ನನ್ನ ಅಭಿಪ್ರಾಯನ ಅವಳು ಗೌರವಿಸಬೇಕು, ಅವಳ ಅಭಿಪ್ರಾಯ ನಾನು ಗೌರವಿಸಬೇಕು ಅಂತ ಹೇಳ್ತಾರೆ. ಸಮಜಾಯಿಸಿ. ಓಕೆ, ಬೇಷ್. ಯಾರು ಹೇಳೋದು? ರಾಯರು. ಇದೆಲ್ಲ ಹಾಗಿರಲಿ, ನಿನ್ನ ಕಲ್ಪನೆಯಲ್ಲಿ ದೇವರು ಇದಾನೋ ಇಲ್ವೋ ಅಂತ ಕೇಳ್ತಾರೆ. ಈ ಪ್ರಶ್ನೆ ಯಾರೂ ಉತ್ತರ ಹೇಳೋಕ್ಕಾಗಲ್ಲ, ಭಾಳ ಕಷ್ಟ. ನೀವು ಯಾವುದಕ್ಕೆ ದೇವರು ಅಂತೀರಾ ಅನ್ನೋದ್ರ ಮೇಲೆ ಉತ್ತರ ಅವಲಂಬಿಸಿರುತ್ತೆ. ಇಲ್ಲೊಂದು ಸಣ್ಣದು ನಿಲ್ಲಿಸ್ತೀನಿ. ಬೀಚಿ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆ್ಯಕ್ಟಿವಿಸ್ಟ್ ಆಗಿದ್ದರು. ಆವಾಗ ಸರ್ಕಾರದಿಂದ, ನಮ್ಮ ಕರ್ನಾಟಕ ಸರ್ಕಾರದಿಂದ ರಷ್ಯಾ USSR ಇದ್ದ ಕಾಲದಲ್ಲಿ ಇವ್ರನ್ನ ಕಳಿಸಿದ್ರು. ಬೀಚಿನ ಒಂದು ಡೆಲಿಗೇಟ್ ಕಳಿಸಿದ್ರು. ಹೋಗಿ ಅಲ್ಲಿಂದ ರಷ್ಯಾ ಪ್ರವಾಸ ಮುಗಿಸ್ಕೊಂಬಂದು ಒಂದು ಪುಸ್ತಕ ಬರೆದಿದ್ದಾರೆ. ಬೀಚಿ ಇವಾಗಲೂ ಸಿಗತ್ತದು. ಆ ಪುಸ್ತಕದ ಹೆಸರು ರಷ್ಯಾದ ಬಗ್ಗೆ ದೇವರಿಲ್ಲದ ಗುಡಿ ಅಂತ. ದೇವರಿಲ್ಲದ ಗುಡಿ. ಅದರಲ್ಲಿ ಒಂದು ಸೆಂಟೆನ್ಸ್ ಬರೀತಾರೆ. ಏನು ಸೆಂಟೆನ್ಸು ಅಂದರೆ, ನೋಡಿ, ರಷ್ಯಾದಲ್ಲಿ ದೇವರು ಇದ್ದಾನೆ ಅಂತ ನಾವು ಪಿಸು ಮಾತಿನಲ್ಲೂ ಹೇಳೋಂಗಿಲ್ಲ. ಆದರೆ ನಮ್ಮ ಭಾರತದಲ್ಲಿ ದೇವರು ಇಲ್ಲ ಅಂತ ಮೈಕ್ ಇಟ್ಕೊಂಡು ಭಾಷಣ ಮಾಡ್ಬೋದು. ಇದು ನಮ್ಮ ಪರಿಸ್ಥಿತಿ ಅಂತ ದೇವರಿಲ್ಲದ ಗುಡಿನಲ್ಲಿ ಒಂದು ಡೈರೆಕ್ಟ್ ಬರೆದಿದ್ದಾರೆ ಅವರು. ಆಮೇಲೆ ಇದನ್ನು ದೇವರಿದಾನೋ ಇಲ್ವೋ ಅನ್ನೋದು ಯಾರು ಡೆಫಿನೆಟಾಗಿ ಹೇಳೋಕ್ಕಲ್ಲ ಅನ್ನೋದನ್ನು ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ ಅನ್ನೋದನ್ನು DV ಗುಂಡಪ್ಪನವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಆ ತಿಮ್ಮನಿಗೂ ಅಪ್ಲೈ ಆಗುತ್ತೆ, ಈ ತಿಮ್ಮನಿಗೂ ಅಪ್ಲೈ ಆಗುತ್ತೆ. ಸರಿ, ಇದಾಯ್ತಾ ಈ ಪ್ರಶ್ನೆ. ನೆಕ್ಸ್ಟ್ ರಾಯರು ಕೇಳ್ತಾರೆ, ಆಯ್ತಪ್ಪ ನಿನ್ನ ಜೊತೆ ವಾದನೇ ಬೇಡ ದೇವ್ರ ವಿಷಯದಲ್ಲಿ, ಅದರಲ್ಲೂ ಇಂಥ ತಕರಾರು ವಿಷಯಗಳಲ್ಲಿ ವಾದ ಬೇಡ. ಬಟ್ ಕಮಿಂಗ್ ಬ್ಯಾಕ್ ಟು 60 years ಅಲ್ಲಿ ನಿಂತಿತ್ತಲ್ಲ, ಇವ್ರು ಇಂಟರ್ವ್ಯೂ ಮಾಡ್ತಾ ಇರೋಲ್ಲ. ಕಮಿಂಗ್ ಬ್ಯಾಕ್ ಟು 60 years, ನೀನು ಹುಟ್ಟಿದ್ದು ಯಾವತ್ತು ತಾನೇ ಕೇಳ್ತಾರೆ. ಸಾಮಾನ್ಯ ಜನರಲ್ ಕ್ವಶನ್. ಇದೊಂಥರ ಒಳ್ಳೆಯ ತಕರಾರಿನ ಪ್ರಶ್ನೆ. ನಾನು ಹುಟ್ಟಿದ್ದು ಯಾವತ್ತು ಅಂತ ನೀವು ಕೇಳ್ತಾ ಇದ್ದೀರ. ನಾನು ಹುಟ್ಟಿದ್ದು ಯಾಕೆ ಅನ್ನೋದು ನನಗೆ ಎಷ್ಟು ಗೊತ್ತಿದೆಯೋ, ಯಾವತ್ತು ಅನ್ನೋದು ಕೂಡ ಅಷ್ಟೇ ಗೊತ್ತಿದೆ ನನಗೆ. ಹೇಗೆ ಗೊತ್ತಿದೆಯಲ್ಲ ಅಂತೇಳಿ ನಾವು ಹೇಳ್ಬೋದು. ನಮ್ಮ ಆಧಾರ್ ಕಾರ್ಡಲ್ಲೋ ಎಲೆಕ್ಷನ್ ID-ನಲ್ಲೋ ಎಲ್ಲೋ. ಬೀಚಿ ಹೇಳ್ತಾರೆ ಯಾಕೆ ಗೊತ್ತಿಲ್ಲ ಅಂತಂದರೆ, ಒಂದು ಸರಸೆ ಘಟನೆ. ನೇಟಿವ್ ಪ್ಲೇಸ್ಗೆ ಹೋಗಿದ್ದೆ, ಅವ್ರದ್ದು ಬಳ್ಳಾರಿ ಹತ್ರ ಆ ಕಡೆ ಎಲ್ಲೋ. 60 ವರ್ಷ ಆಯ್ತಲ್ಲ, 60 ವರ್ಷ ಸಮಾರಂಭಕ್ಕೆ ಹೋಗೋಕ್ಕೆ ಅವ್ರ ವಂಶದಲ್ಲಿ ಯಾರೋ ಒಬ್ಬರು ಹಿರಿಯರು 88-90 ವಯಸ್ಸಾಗಿರೋರು, ಅಜ್ಜ
ನಾನು ಭೀಮಸೇನ ಬಂದಿದ್ದೀನಿ. ಏನಪ್ಪ ಏನು ವಿಷಯ? ನನಗೆ 60 ವರ್ಷ ಆಯಿತು, 60 ವರ್ಷ ಆಯಿತು ನನಗೆ, ಅದಕ್ಕೆ ಬಂದೆ. ಇನ್ನೂ 60 ವರ್ಷ ಆಗಿಲ್ವೇನಯ್ಯ ನಿನಗೆ ಅಂತ ಕೇಳ್ತಾರೆ ಅವರು. ಅಲ್ಲ, ನನಗೆ 1913ನೇ ಇಸ್ವಿನಲ್ಲಿ ನಾನು ಹುಟ್ಟಿದ್ದು ಅಂತ, ಇನ್ಸಿಡೆಂಟಲ್ಲಿ 1913ನೇ ಇಸ್ವಿನಲ್ಲಿ ನಾನು ಹುಟ್ಟಿದ್ದು ಅಂತ ನನ್ನ ರೆಕಾರ್ಡ್ಸಲ್ಲಿದೆ. ನಿನ್ನ ರೆಕಾರ್ಡ್ಸ್ ತಲೆ ಓಡಿಸ್ತು. ನಿಮ್ಮ ಅಪ್ಪ 1912ನೇ ಇಸ್ವಿನಲ್ಲೇ ಸತ್ತೋದ. ಅವನು ಸತ್ತ ಮೇಲೆ ನೀನು ಹುಟ್ಟಿದ್ಯಾ ಅಂತಾರೆ. ಅಲ್ಲ, ಹಾಗಾದರೆ ಸರ್ವಿಸ್ ರಿಜಿಸ್ಟ್ರಲ್ಲಿ ಎಷ್ಟು ಅಂತಿದೆ? ಸರ್ವಿಸ್ ರಿಜಿಸ್ಟ್ರಲ್ಲಿ ಬೀಚಿನಲ್ಲಿ ರೆಕಾರ್ಡ್ ಆಗಿರೋದು 23rd April 1913 ಅಂತ, 1913 ಅಂತ ರೆಕಾರ್ಡ್ ಆಗಿರೋದು. ಓಕೆ ಸರಿ ಇರಲಿ, ಆ ರೆಕಾರ್ಡಲ್ಲಿ ಹಂಗಿದೆಯಲ್ಲ, ಸರಿ 23 April 1913 ಆ ಥರ ಇದೆ. ಸರಿ, ನೀನು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ? ಇದು ಸಾಮಾನ್ಯ ಕೇಳೋದು. ಬೀಚಿಗೆ ಹೇಳ್ತಾರೆ, ನಾನು ನಕ್ಷತ್ರದಲ್ಲಿ ಹುಟ್ಟಲಿಲ್ಲ, ಆಸ್ಪತ್ರೆಯಲ್ಲಿ ಹುಟ್ಟಿದೆ. ಇಲ್ಲಿ ವಿಚಾರ ಹಾಸ್ಯ. ನೀನು ಯಾವ ನಕ್ಷತ್ರದಲ್ಲಿ? ನಾನು ಆಸ್ಪತ್ರೆಯಲ್ಲಿ ಹುಟ್ಟಿದೆ. ಮನುಷ್ಯ ಹುಟ್ಟು ಸಾವು ಆಕಸ್ಮಿಕ, ಅದನ್ನು ಯಾವತ್ತೂ ಮಾಡೋಕ್ಕಿಂತ ಅವನು ಹೇಗೆ ಬದುಕಿದ ಅನ್ನೋದನ್ನು ಹೇಳಬೇಕು ಅಂತ ಒಂದು ಈ ಆ ಬದುಕಿದ ಅಂತ ಏನು ಸಾಧಿಸಿದ್ದಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಇರುವಂಥ ಪ್ರಾಣೇಶ್ ಸಾಕ್ಷಿ. ಈಗ ನೋಡಿ, ಅಬ್ಸರ್ವ್ ಮಾಡಿ ನೀವು. ಬೀಚಿ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂದರೆ, ಒಬ್ಬ ಪ್ರಾಣೇಶು ಇಲ್ಲಿ ಸಾವಿರಾರು ಸಲ ಬಂದಿದ್ದಾನೆ ಶಿವಮೊಗ್ಗಗೆ. ಪ್ರಾಣೇಶ್ ಬಂದಿರೋ ಆ ಬೀಚಿ ಒಂದು ಸಾಹಿತ್ಯ ಇಟ್ಕೊಂಡು ಇವತ್ತು ಪ್ರಪಂಚದಲ್ಲೆಲ್ಲ ಪಾಪ್ಯುಲರ್ ಆಗಿದ್ದಾನೆ ಅಂತಂದರೆ ಅವ್ನು ಇನ್ನೇನು ನಾಲೆಡ್ಜ್ ಜಾಸ್ತಿ, ಇನ್ನೇನು ಓದ್ಕೊಂಡೇ ಇಲ್ಲ. ನೀವು ಇನ್ಯಾರು ಬೀಚಿ ಬಗ್ಗೆ ಶಿವರಾಮ್ ಕಾರಂತರ ಪ್ರಶ್ನೆ ಕೇಳಿ ಗೊತ್ತಾಗಲ್ಲ ಅವನಿಗೆ. ಆ ಬೀಚಿ ಹಿಡ್ಕೊಂಡು, ಅದಕ್ಕೆ ಬೀಚಿಗೆ ಯಾರು ಗುರು ಅಂದರೆ ಅವರ ಮಾನಸ ಪುತ್ರ ತಿಮ್ಮ ಅಂತ. ಆ ತಿಮ್ಮನ ವಿಷಯ ನೆಕ್ಸ್ಟ್ ಬರುತ್ತೆ. ತಿಮ್ಮ, ಬೀಚಿ ಮನೆ ಹೆಸರು ತಿಮ್ಮನ ಮನೆ ಅಂತ. ಪ್ರಾಣೇಶ್ ಒಂದು ಮನೆ ಕಟ್ಟಿದ್ದಾನೆ, ಪ್ರಾಣೇಶ್ ಮನೆ ಹೆಸರು ಬೀಚಿ ಮನೆ ಅಂತ. ಅವರ ಶಿಷ್ಯ ಬಸವರಾಜ್ ಮಹಾಮನಿ ಅವನ ಮನೆ ಕಟ್ಟಿದ್ದಾನೆ, ಅದು ಪ್ರಾಣೇಶ್ ಮನೆ ಅಂತ. ಎಷ್ಟು ಚೆನ್ನಾಗಿ ನೋಡಿ, ಆ ಪರಂಪರೆ ಹೆಂಗೆ ಬರ್ಕೊಂಬರ್ತಾಯಿದೆ. ಅದು ಸಾಹಿತ್ಯದ ಸೊಗಡು ಹಿಂಗೆ ಬರ್ತಾ ಇರೋದು. 4 ಜನರೇಷನ್ಸ್ನ ಮಾಡಿದ್ದಾರೆ. ಹಾಗಾದರೆ ನಿನ್ನ ಜೀವನದಲ್ಲಿ ಸಾಧಿಸಿರೋದು ಏನು ಅಂತಾನೆ. ಕ್ಷಮಿಸಿ, ನನ್ನ ಶಂಕ ನಾನೇ ಓದಬಾರ್ದು, ಆದರೂ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೀವನದಲ್ಲಿ ಸಾಧಿಸಿರೋದು ಏನಪ್ಪ ಅಂದರೆ 33 ಕಾದಂಬರಿಗಳು ಬರೆದಿದ್ದಾರೆ, ದೊಡ್ಡ 200-300 ಪೇಜ್ಗಳದ್ದು. ಆಮೇಲೆ ಲೇಖನಗಳು, ಸಣ್ಣ ಆರ್ಟಿಕಲ್ಗಳು, ಹಾಸ್ಯ ಗೀಸ್ಯ ಇರುವಂಥದ್ದು 18 ಲೇಖನಗಳು, ಇಂಟು ಅದರೊಳಗೆ 106 ಲೇಖನಗಳು ಬರುತ್ತೆ. ಆಮೇಲೆ ಹರಟೆ ಇತ್ಯಾದಿ. ಆಮೇಲೆ ನಾಟಕ ಸಂಗ್ರಹ, ಅದೊಂದು 3 ನಾಟಕ ಸಂಗ್ರಹ. ತಿಮ್ಮನ ತಲೆ, ಅದಂತೂ ಮಹಾ ಪಾಪ್ಯುಲರು, ಎಷ್ಟೊಂದು ಬಂದಿದೆ. ಅದರದ್ದು ಒಂದು 2-3 ನೋಡೋಣ. ಬೆಳ್ಳಿ ತಿಮ್ಮ 108 ಹೇಳಿದ ಅಂತ. ಬೆಳ್ಳಿ ತಿಮ್ಮ ಅಂತ ಯಾಕೆ ಅಂದರೆ ಅದು 25ನೇ ಪುಸ್ತಕ ಅವ್ರದ್ದು. ಆಮೇಲೆ ಅಂದನಾ ತಿಮ್ಮ ಅಂತ ಒಂದು ಪದ್ಯಗಳು ಸಂಕಲನ ಬರೆದಿದ್ದಾರೆ. ಆ ಪುಸ್ತಕಕ್ಕೆ ಅವ್ರು ಬರೆದಿರೋದು ಅಂದನಾ ತಿಮ್ಮ ಪುಸ್ತಕ ತೆಗೆದರೆ ಕೆಳಗಡೆ ಬ್ರಾಕೆಟ್ನಲ್ಲಿ ಇದು ನನ್ನ 51ನೇ ಅಪರಾಧ ಅಂತ. 51ನೇ ಅಪರಾಧ. ಹೀಗೆ ತಿಮ್ಮನ ಪ್ರವಾಸ ಕಥನ. ಬಯೋಗ್ರಫಿ ಅನ್ನೋದಂತೂ ಭಾಳ ಆಟೋಬಯೋಗ್ರಫಿ ಅನ್ನೋ ಥರ ಬಯೋಗ್ರಫಿ. ಉತ್ತರ ಭೂಪ ಪ್ರಶ್ನೆ, ಸುಧಾರದಲ್ಲಿ ಪ್ರಶ್ನೆ, ಇದರದ್ದೆಲ್ಲ ಒಂದು ಸ್ವಲ್ಪ ಸ್ಯಾಂಪಲಾಗಿ ನೋಡ್ಬೋಣ. ಓದುವ ಚಟ, ನಿನಗೆ ಹೇಗೆ ಇಷ್ಟೊಂದೆಲ್ಲ ಬರೆಯೋಕ್ಕೆ ಸಾಧ್ಯ ಆಯಿತು ಅಂತ ರಾಯರ್ ಬೀಚಿನ ಕೇಳಿದಾಗ, ನನಗೆ ಚಿಕ್ಕ ವಯಸ್ಸಿನಿಂದ ಓದುವ ಚಟ ಇತ್ತು. ಓದುವ ಚಟ ಅಂದರೆ ಯಾವುದು? ಏನು ಓದ್ತಾ ಇದ್ದೆ? ಸಂಸ್ಕೃತ ಗ್ರಂಥಗಳನ್ನು ಓದ್ತಾ ಇರಲಿಲ್ಲ, ಕನ್ನಡ ಪುಸ್ತಕಗಳನ್ನು ಓದ್ತಾ ಇರಲಿಲ್ಲ. ನೋಡಿ ಪದಗಳು ಹೆಂಗಿದೆ. ಸಂಸ್ಕೃತ ಗ್ರಂಥ, ಕನ್ನಡ ಪುಸ್ತಕಗಳನ್ನ ಓದ್ತಾ ಇದ್ದಿರಲಿಲ್ಲ, ಇಂಗ್ಲೀಷ್ ಬುಕ್ಗಳು ಓದ್ತಾ ಇದ್ದೆ. ಇದು ಐ ಆಲ್ವೇಸ್ ರೀಡ್ ಇನ್ ಇಂಗ್ಲೀಷ್, ಐ ಆಲ್ವೇಸ್ ರೀಡ್ ಇನ್ ಕನ್ನಡ ಅಂತ ಅವ್ರು ಬೀಚಿ. ಐ ಲರ್ನ್ಡ್ ಕನ್ನಡ ಆಫ್ಟರ್ ಐ ಬಿಕೇಮ್ ಎನ್ ರೈಟರ್ ಅಂತ ಅವ್ರು ಹೇಳ್ಕೊಳ್ಳೋದು. ಕನ್ನಡ ಬರೀತಾ ಇದು ಹೆಂಗಾಯಿತು ಅಂತ ನಿಮಗೆಲ್ಲ ಕತೆ ಗೊತ್ತಿದೆ, ಸುಮ್ಮನೆ ನೆನಪು ಮಾಡಿಬಿಡ್ತೀನಿ. ಇವರಿಗೆ ಕನ್ನಡ ಅಂದರೆ ಸ್ವಲ್ಪ ಮೊದಲಿಂದ ಅಲರ್ಜಿ ಯಾಕೆ ಅಂತಂದರೆ ಬಳ್ಳಾರಿನಲ್ಲಿ ತೆಲುಗು ಜಾಸ್ತಿ, ಕನ್ನಡ ಅಷ್ಟಿರಲಿಲ್ಲ. ಇವ್ರ ಹೆಂಡತಿ ಸೀತಾಬಾಯಿ ಅಂತ, ಇವರಿಗೆ ಕನ್ನಡ ಕಾದಂಬರಿಗಳನ್ನೆಲ್ಲ ಓದೋವಂಥದ್ದು. ಒಂದು ಸಲ ಬೆಂಗಳೂರಿಗೆ ಬೀಚಿಗೆ ಹೋಗಿ ವಾಪಸ್ ಬರ್ತಾ ಕನ್ನಡ ಸಾಹಿತ್ಯ ಓದೇ ಇಲ್ಲ, ಯಾವುದನ್ನು ಓದ್ತಾ ಇಲ್ಲ, ಸುಮ್ಮನೆ ಎಲ್ಲ ಓದೋಕ್ಕೆ ಬರುತ್ತೆ. ಓದ್ತಾ ಇದ್ದಾಗ ಯಾವುದಾದ್ರು ಒಂದು ಕನ್ನಡ ಕಾದಂಬರಿ ತೊಗೊಂಬರ್ರಿ, ಬಳ್ಳಾರಿಯಲ್ಲಿ ಯಾವುದೂ ಸಿಗಲ್ಲ, ಬೆಂಗಳೂರಲ್ಲಿ ಸಿಗತ್ತಂತಲ್ಲ, ಅದು ತೊಗೊಂಬನ್ನಿ. ಸರಿ, ಓಕೆ. ಯಾವುದೋ ಒಂದು ಅಂಗಡಿಗೆ ಹೋದರು. ಯಾವುದಾದ್ರು ಒಂದು ಕನ್ನಡ ಕಾದಂಬರಿ ಕೊಡಿ ಅಂದರು. ಯಾವ್ದು ಬೇಕು ಸರ್ ಅಂದ. ಯಾವುದೋ ಒಂದು ಕೊಡಿ ಅಂದ. ಯಾವ ರೈಟರ್ದು ಬೇಕು ಸರ್? ಕಾದಂಬರಿಕಾರದ್ದು ಬೇಕು. ಏನು ಸೆಲೆಕ್ಷನ್ ಮಾಡ್ಕೊಳ್ಳೋ ಅಂಥ ದೊಡ್ಡ ಸಾಹಿತಿಗಳಿದ್ದಾರೆ ನಿಮ್ಮ ಕನ್ನಡದಲ್ಲೇ, ಕೊಡಿ ಯಾವುದೋ ಒಂದು ಅಂದ. ತಕ್ಷಣ ಅವನು ಕೊಟ್ಟ. 50-65 ರೂಪಾಯಿ ಕೊಡಿ. ಸರಿ, ಇಟ್ಕೊಂಡ್ಬಂದರು. ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅಂತ ಒಂದು ದೊಡ್ಡದು ಮ್ಯಾಗ್ಝಿನ್ ಬರ್ತಾಯಿತ್ತು. ಟ್ರೈನ್ನಲ್ಲಿ ಜರ್ನಿ ಟಗಡಗ ಅಂತ ಹಿಂಗೆ ಹೋಗ್ತಾ ಇದ್ದಾಗ ಕನ್ನಡ ಅಕ್ಕಪಕ್ಕದ ಪ್ಯಾಸೆಂಜರ್ಗಳು ಯಾರಾದರೂ ಇವನು ಕನ್ನಡ ಪುಸ್ತಕ ಓದ್ತಾ ಇದ್ದಾನೆ ಅಂದರೆ ಅವಮಾನ ಆಗುತ್ತಲ್ಲ ಅಂದ್ಬಿಟ್ಟು ಆ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅನ್ನೋ ಮ್ಯಾಗ್ಝಿನಲ್ಲಿ ಈ ಪುಸ್ತಕ ಇಟ್ಕೊಂಡು ಸುಮ್ಮನೆ ಗ್ಲ್ಯಾನ್ಸ್ ಮಾಡಿದ್ರು. ನನ್ನ ಹೆಂಡತಿ ಏನಿದೆ ಇದರೊಳಗೆ ಪುಸ್ತಕದಲ್ಲಿ ನೋಡೋಣ ಅಂತ ಹಿಂಗೆ ಓದ್ತಾ ಇವತ್ತು ನಾನು ಆ ಶಿವರಂಜನಿ ರಾಗದ ಕೇಳ್ದಂಗೆ ಹಂಗೇ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತ ಅವ್ರಿಗೆ. ಪುಸ್ತಕ ಮುಚ್ಚಿಟ್ರೆ ಆನಾ ಕೃಷ್ಣರಾಯರು ಬರೆದಿರೋ ಸಂಧ್ಯಾ ರಾಗ.
ಸಂಧ್ಯಾ ರಾಗ ಅನ್ನೋ ಪುಸ್ತಕ, ಒಂದು ಕಾದಂಬರಿ, ಒಬ್ಬ ಮನುಷ್ಯ ಬೀಚಿನ ಇವತ್ತು ನಮಗೆ ಕೊಟ್ಟಿದ್ದು ಅನಕೃಷ್ಣರಾಯರು ಸಂಧ್ಯಾ ರಾಗ ಕಾದಂಬರಿ. ಅದಕ್ಕೆ ಕಾದಂಬರಿ ಸಾರ್ವಭೌಮ. ಇದರಿಂದ ಅವರು ಓದಿದ್ರೆ ಕನ್ನಡದಲ್ಲೇ ಓದಬೇಕು, ನಾನು ಬರೆದ್ರೆ ಕನ್ನಡನೇ ಬರೀಬೇಕು ಅಂತ ಆವತ್ತು ತೀರ್ಮಾನ ಮಾಡಿದ್ರು. ಯಾರ್ಯಾರು ಬುದ್ಧಿಗೆ ಪ್ರೇರಣೆ, ಮನಸ್ಸಿಗೆ ರಂಜನೆ, ಜೀವನ ಸಮಾಜ ಸುಧಾರಣೆ ಅಂತ ಹೇಳಿದ್ನಲ್ಲ, ಅದು ಜೀವನ ಪ್ರೀತಿಗೆ ಹಿಂಗೆ ಬರ್ತದೆ. ನಾನು ಬರೆಯೋದು ಯಾಕೆ ಅಂದರೆ ನಾನು ಹೇಗೆ ಯಾತಕ್ಕೆ ಬರೆದ ಉದ್ದೇಶ ಏನು ಅಂತ ಹಿಂಗೆ ಕೇಳಿದ್ರೆ, ನಾನು ಬಂದಾಗ ಈ ಪ್ರಪಂಚಕ್ಕೆ, ಈ ಲೋಕಕ್ಕೆ ನಾನು ಬಂದಾಗಿನಕ್ಕಿಂತಲೂ ನಾನು ಈ ಜಗತ್ತು ಬಿಟ್ಟು ಹೊರಡುವಾಗ ಹೆಚ್ಚು ಬುದ್ಧಿವಂತ ನಾನಾಗಿರಬೇಕು ಅಂತ. ಜಗತ್ತನ್ನೆಲ್ಲ ಚೇಂಜ್ ಮಾಡ್ತೀನಿ ಅಂತಲ್ಲ, ಇಲ್ಲಿಂದ ಬಂದಾಗಿನಿಂದ ಹೆಚ್ಚು ಬುದ್ಧಿವಂತ ನಾನಾಗಿರಬೇಕು, ಪ್ರಜ್ಞಾವಂತನಾಗಿರಬೇಕು ಅನ್ನೋ ವಿಚಾರವಂತ ಆಗಿರೋದೇ ನನ್ನ ಸಾಹಿತ್ಯ ಅಂತ ಹಿಂಗೆ ಹೇಳಿದ್ರು. ಸರಿಯಪ್ಪ ಬರ್ಕೊಂಡ್ರು ಯಾರು ರಾಯರು. ಕ್ವಶನ್ ಕಂಟಿನ್ಯೂ ಆಗ್ತಾಯಿದೆ. ಆಯ್ತಪ್ಪ, ನಿನ್ನ ಗುರುಗಳು ಯಾರು ಅಂತಾರೆ. ನಿನ್ನ ಗುರುಗಳು ಯಾರು? ನನ್ನ ಬಾಳೆ ನನ್ನ ಗುರು. ನಾನು ಯಾರಿಗೂ ಗುರು ಅಲ್ಲ, ನನಗೂ ಯಾರೂ ಗುರು ಇಲ್ಲ. ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಗುರುವಿಲ್ಲವೆನಬೇಡ ಜಗವೇ ಜಗದ್ಗುರುವು, ಅರಿ ಮಿತ್ರ ಪ್ರಭು ಭೃತ್ಯ ಸತಿ ಪುತ್ರ ವರ್ಗ, ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರೋ ನಿನಗೆ ಅರಿತುಕೊಳ್ಳಲು ಅನುವಾಗೋ ಮರುಳ ಮುನಿಯ. ಎಂಥ ಬ್ಯೂಟಿಫುಲ್ ಪದ್ಯ ನೋಡಿ. ಅರಿ ಮಿತ್ರ, ಅರಿ ಅಂದರೆ ಶತ್ರು, ಮಿತ್ರ ಇವರು ಕಲಿಸ್ತಾ ಇರ್ತಾರೆ, ಪ್ರಭು ನಮ್ಮ ಬಾಸು, ಭೃತ್ಯ ಅಸಿಸ್ಟೆಂಟು, ಸತಿ ಪುತ್ರ ವರ್ಗ, ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರೋ ನಿನಗೆ ಅರಿತುಕೊಳ್ಳಲು ಅನುವಾಗ ಮರಳ ಮುನಿ. ಆಯ್ತಪ್ಪ ಹೊರಟೆ ಅಂದರೆ ದಯವಿಟ್ಟು ನಂದು ಮುಗೀತು ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹೊರಟೆ ಶತಾಯುವಾಗಿ 100 ವರ್ಷ ಬದುಕು ಅಂತ ಯಾರೋ ರಾಯರು ಬೀಚಿಗೆ ಹೇಳ್ತಾರೆ. ಕ್ಷಮಿಸಿ, ದಯವಿಟ್ಟು ಆ ಶಾಪ ಮಾತ್ರ ಕೊಡಬೇಡಿ, ಆ ಶಾಪ ಮಾತ್ರ ಕೊಡಬೇಡಿ. ಯಾಕೆ ಅಂದರೆ ಕೆಲವರು ಮನುಷ್ಯಗಳು ನೋಡಿದ್ದೀವಿ, ಹಿ ಡೈಡ್ ಅಟ್ 30 ಬಟ್ ಬರೀಡ್ ಅಟ್ 60 ಅಂತ. ಆ ರೀತಿ ನನ್ನ ಜೀವನ ಆಗಬಾರ್ದು. ನನ್ನದು ಸ್ವತಂತ್ರ ಶಕ್ತಿ ಸತ್ತ ನಂತರ ಹಿಂಗೆ ಅವ್ರ ಜೀವನ ಹೆಂಗಾಯಿತು ಅನ್ನೋದಕ್ಕೆ ಒಂದು ಸಾಹಿತ್ಯದ್ದು ಒಂದು ಸ್ವಲ್ಪ ಗ್ಲ್ಯಾನ್ಸ್ ನೋಡ್ಬೋಣ. ಸಾಹಿತ್ಯದ ಒಂದು ಗ್ಲ್ಯಾನ್ಸು. ತಿಮ್ಮನ ತಲೆ ಫಸ್ಟ್ ಬರೆದು ತೊಗೊಂಡ್ರು. ಈ ತಿಮ್ಮ ಇದಾನಲ್ಲ, ಅವನು ಒಂಥರ ಮಾನಸ ಪುತ್ರ. ಅವನು ಜಗತ್ತಿನಲ್ಲಿರೋ ಎಲ್ಲ ಥರನೂ ಆಗ್ತಾನೆ. ಬೀಚಿನೂ ಆಗ್ತಾನೆ, ನಮ್ಮ ಥರನೂ ಆಗ್ತಾನೆ, ನಿಮ್ಮ ಥರ ಆಗ್ತಾನೆ, ಅವ್ರ ಥರ ಆಗ್ತಾನೆ. ಅವನು ಕಂಡಕ್ಟರ್ ಆಗ್ತಾನೆ, ಮೇಸ್ಟ್ರ್ ಆಗ್ತಾನೆ, ಪ್ರೊಫೆಸರ್ ಆಗ್ತಾನೆ, ಪೂಜಾರಿ ಆಗ್ತಾನೆ, ಯಾರು ಬೇಕಾದ್ರೆ ಆಗ್ತಾನೆ. ಇವನು ಚೌಡಯ್ಯ, ಇವನಿಗೆ ಚೌಡಯ್ಯ ಅಂತೀನಿ, ತಿಮ್ಮ. ಈ ಒಂದು ಪದಗಳು ಜಾಸ್ತಿ. ಆವಾಗಲೇ ಫಸ್ಟು ಕನ್ನಡದಲ್ಲಿ ಆಧುನಿಕ ಕೈಲಾಸಂ ನಾಟಕಗಳಲ್ಲಿ ಮಾಡ್ತಾ ಇದ್ದಿದ್ದನ್ನು ಬೀಚಿ ಹೆಂಗೆ ತೊಗೊಂಬಂದರು ಅಂದರೆ, ಆ ಪದಗಳಲ್ಲಿ 2 ಪನ್ನುಗಳು. ನಮ್ಮ ಡುಂಡಿರಾಜ್ ಆ ವಿಷಯದಲ್ಲಿ ಭಾಳ ಎಕ್ಸ್ಪರ್ಟ್. ಅದು ಒಂದೇ ಪದನ ಅವ್ರು ಕೇಳಿದ್ರು ಮೊನ್ನೆ ಯಾರೋ ಇಂಟರ್ವ್ಯೂನಲ್ಲಿ. ಡುಂಡಿರಾಜು ನಂದು ಜಾಯಿಂಟ್ ಇಂಟರ್ವ್ಯೂ ಇತ್ತು ಯಾರೋ ಒಬ್ಬರು ಚಾನಲಲ್ಲಿ ಮಾಡಿದಾಗ, ನೀವು ಹೆಂಗೆ ಸರ್ ಪದಗಳನ್ನೆಲ್ಲ ಆ ಥರ ಹೊಡಿತೀರಾ ಅಂತ ಡುಂಡಿನ ಕೇಳಿದಾಗ ಅವ್ರು ಏನು ಹೇಳಿದ್ರು, ಏನಿಲ್ಲ, ಒಂದು ಪದ ತೊಗೊಂಡು ಕನ್ನಡದಲ್ಲಿ ಅದನ್ನು ಒಂದು ಅರ್ಥದಲ್ಲಿ ನೌನಾಗಿ ಉಪಯೋಗಿಸ್ತೀನಿ, ನಾಮಪದವಾಗಿ ಉಪಯೋಗಿಸ್ತೀನಿ, ಅದೇ ಪದನ ಕ್ರಿಯಾಪದವಾಗಿ ಉಪಯೋಗಿಸೋದು ಇನ್ನೊಂದು ಚೇಂಜ್ ಆಗುತ್ತೆ ಅಂತ ಅವ್ರು ಡುಂಡಿಯರು ಹೇಳಿದ್ರು. ಅದು ಪದ ತುಂಡು ಮಾಡಿದ್ರೆ, ತಮ್ಮಲ್ಲೇ ಜಗಳವಾಡಿ ನಿರ್ವಂಶರಾದರು ಯಾದವರು ಅಲ್ವಾ. ತಮ್ಮಲ್ಲೇ ಜಗಳವಾಡಿ ನಿರ್ವಂಶರಾದರು ಯಾದವರು, ಜಗಳವಾಡಿದರೂ ವಂಶ ಬೆಳೆಸುವವರು ಮದುವೆ ಯಾದವರು. ಈ ಪದಗಳು ಡುಂಡಿರಾಜ್ ಭಾಳ ಬಳಸ್ತಾರೆ. ಅದೇ ಥರ ಬೀಚಿ ಮಾಡ್ತಾಯಿದ್ದಿತ್ತು. ಚೌಡಯ್ಯನವ್ರ ಚೌಡಯ್ಯ ಪಿಟೀಲು ನಿಮಗೆಲ್ಲ ಗೊತ್ತು. ಈ ತಿಮ್ಮಂಗೆ ಒಂದು ಒಳ್ಳೆಯ ಸಂಗೀತಗಾರನ ಮಾಡಬೇಕು ಅಂತ ಅವ್ರ ಅಪ್ಪನಿಗೆ ಆಸೆ. ಹೋಗಿ ದುಡ್ಡು ಕೊಟ್ಬಿಟ್ಟು ಚೌಡಯ್ಯನ ಪಿಟೀಲು ಅಟೆಂಡ್ ಮಾಡಿಬಿಟ್ಟು ಬಂದ. ಹೋಗಿದ್ದೇನೋ ತಿಮ್ಮ? ಹೋಗಿದ್ದೆ. ಏನು ನುಡಿಸ್ತಾರಪ್ಪ ಚೌಡಯ್ಯನ ಅಂತ ಅವ್ರು 7 ತಂತಿಲ್ ಪಿಟೀಲು. ಅದೆಲ್ಲ ಸರಿ ಕಣೋ, ಸುಮ್ಮನೆ ಸುಳ್ಳು ಹೇಳ್ತೇನೆ ನೀನು. ಚೌಡಯ್ಯನ ಪಿಟೀಲು ಕೇಳಿದ್ಯೇನೋ? ಕೇಳಿದೆ, ಕೊಡಲ್ಲ ಅಂದರು ಅಂತ. ಇವನು ಈ ಕೇಳಿದೆ ಅನ್ನೋದನ್ನು ನೋಡಿ 2 ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಕೇಳಿದೆ, ಕೊಡಲ್ಲ ಅಂದರು ಅಂತ ಈ ಥರ ಈ ಥರದ್ದು ಇಲ್ಲಿ ನೋಡಿ ಒಂದು ಪ್ರಶ್ನೆ. ಈ ಕೆಲವು ಎಕ್ಸಾಮಿನೇಷನಲ್ಲಿ ಬರೆಯುವಾಗ, ಈ ಕರೋನಾ ಟೈಮ್ನಲ್ಲಿ ಈಸಿ ಕ್ವಶನ್ಸು ಅದು ಇದೆಲ್ಲ ಮೇಡಮ್ ಇಲ್ಲೇ ಇದ್ದಾರೆ. ಸೊ ಕ್ವಶನ್ಗಳು ಬರೆಯುವಾಗ ಒಬ್ಬ ಹುಡುಗ ಫೇಲ್ ಆಗಿಬಿಟ್ನಂತೆ. ಭಾಳ ಸಿಂಪಲ್ ಆನ್ಸರು. ತಿಮ್ಮ ಎಷ್ಟು ಫೇಲ್ ಆಡ್ದ ಅಂತಂದರೆ, ತಿಮ್ಮ ಏನೂ ಓದಿಲ್ಲ, ಆದರೆ ಫಸ್ಟ್ ಕ್ಲಾಸು. ಹೆಂಗೆ ಗೊತ್ತಾ ಮೇಡಮ್? 3 ಕ್ವಶನ್ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ವಲಯಗಳಲ್ಲಿ ಎಷ್ಟು ವಿಧ? ಎರಡನೇದು, 3 ವಲಯಗಳು ಯಾವುವು? ಮೂರನೇ ಪ್ರಶ್ನೆ, ಉಷ್ಣವಲಯ, ಶೀತವಲಯ, ಸಮಶೀತೋಷ್ಣ ವಲಯಗಳ ಲಕ್ಷಣಗಳನ್ನು ವಿವರಿಸಿರಿ. ಬರ್ದ ಕ್ವಶನ್ ಓದ್ದ. ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆಯನ್ನು ನೋಡಿರಿ. ವಲಯಗಳು ಎಷ್ಟು ಇದೆ ಅಂತ 3 ನೋಡಿ. ಎರಡನೇ ಪ್ರಶ್ನೆಗೆ ಉತ್ತರ. ಮೂರನೇ ಪ್ರಶ್ನೆಯನ್ನು ನೋಡಿರಿ. ಮೂರನೇ ಪ್ರಶ್ನೆಗೆ ಉತ್ತರ ಲಕ್ಷಣ ಗೊತ್ತಿಲ್ಲ, ಡ್ಯಾಶ್ ಅಂತ ಬಿಟ್ಬಿಟ್ಟ. 3ರಲ್ಲಿ 2 ಪಾಸ್ ಮಾಡಿದಾನಲ್ಲ ಅಂತ ಫಸ್ಟ್ ಕ್ಲಾಸ್. ಇದು ತಿಮ್ಮನ ಇಂಟೆಲಿಜೆನ್ಸು. ಇವನಿಗಿಂತ ಇನ್ನೂ ಕೆಲವು ದಡ್ಡರಿರ್ತಾರೆ. ಅವ್ರು ಎಷ್ಟು ಕ್ಲೂ ಕೊಟ್ಟರು 4 ಆಪ್ಷನ್ ಕೊಟ್ಟರು ಯಾವುದನ್ನು ಆನ್ಸರ್ ಮಾಡ್ಕೊಳಕ್ಕಾಗಲ್ವಲ್ಲ. ಅವನು ಕೆಲವು ದುಡ್ಡಿಸ್ಕೊಂಬಿಟ್ಟು ಎಕ್ಸಾಮಿನೇಷನಲ್ಲಿ ಪಾಸ್ ಮಾಡಲೇಬೇಕು ಅಂತಾರೆ. ಇವನಿಗೆ ಬರಲ್ಲ.
ಇವನಿಗೆ ಎಂಥ ಸಿಂಪಲ್ ಪ್ರಶ್ನೆ ಅಂದರೆ 3 ವಲಯಗಳು ಎಷ್ಟು ಹೆಂಗಿದೆ? ಎರಡನೇ ಪ್ರಶ್ನೆ, ಉಷ್ಣವಲಯ, ಶೀತವಲಯ, ಸಮಶೀತೋಷ್ಣ ವಲಯಗಳ ಹೆಸರುಗಳನ್ನು ಹೇಳಿರಿ. ಇವನು ಡ್ಯಾಶ್ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟ. ಈ ಥರ ಇರಬಾರ್ದು ಅಂತ ಬೀಚಿ ತಮಾಷೆಗೆ ಹೇಳ್ತಾರೆ. ತಿಮ್ಮ ಕ್ಲಾಸಲ್ಲಿ ಕೂತಾನೆ. ತಿಮ್ಮನ ಚಿಕ್ಕ ವಯಸ್ಸಿನಿಂದ ಒಂದು ಸಾಯೋವರೆಗೂ ಸ್ವಲ್ಪ ನೋಡ್ಬಿಡೋಣ, ಯಾಕೆಂದರೆ ನಮ್ಮಲ್ಲಿ ಸಮಾಜದಲ್ಲಿ ಇರೋರನ್ನೆಲ್ಲ ನೋಡ್ತಾನೆ. ತಿಮ್ಮ ಎದ್ದು ನಿಂತ್ಕೊಳ್ಳೋ. ಎಸ್ ಸರ್. 1947ನೇ ಇಸ್ವಿನಲ್ಲಿ ಏನಾಯಿತು? ಸರ್, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸರ್. ವೆರಿ ಗುಡ್. 1950ನೇ ಇಸ್ವಿಲಿ ಏನಾಯಿತು? ಸರ್, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 3 ವರ್ಷ ಆಗಿತ್ತು ಸರ್. ಇಷ್ಟು ಇದಲ್ಲ. ಇದು ಬೀಚಿ ಈ ಥರ ಇರ್ತಾರೆ ಅಂತ. ಸ್ಕೂಲ್ನಲ್ಲಿ ಓದೋ ಚಟ. ಇಲ್ಲಿ ಲೈಬ್ರರಿ ಇದೆ ಅಂತೆ, 30,000 ಪುಸ್ತಕಗಳು ಇದೆ ಅಂತ ಕೇಳಿದ್ದೇನೆ. ಲೈಬ್ರರಿ ಭಾಳ ದೊಡ್ಡದು. ಈ ಹುಡುಗರಿಗೆಲ್ಲ ಇವಾಗಿಂದ ಓದೋ ಚಟ ಅಭ್ಯಾಸ ಮಾಡಿಸ್ಬೇಕು ಅಂತ ಮೇಷ್ಟ್ರು ಒಬ್ಬೊಬ್ಬರನ್ನ ಹುಡುಗರನ್ನ ಕರೆದು ಈ ಪುಸ್ತಕ ಓದರೋ ಅಂತ. ತಿಮ್ಮನಿಗೆ ಒಂದು ಪುಸ್ತಕ ಕೊಟ್ಟರು. ಇವನಿಗೆ ಓದೋದು ಅದೆಲ್ಲ ಇಲ್ವೇ ಇಲ್ವಲ್ಲ. ಈ ಪುಸ್ತಕ ಓದೋ ತಿಮ್ಮ, ಹೇಗಿದ್ರು ಸಮ್ಮರ್ ಹಾಲಿಡೇಸ್ ಬರ್ತಾಯಿದೆ, ಓದ್ಕೊಂಬರ್ಬೇಕು ಗೊತ್ತಾಯ್ತಾ ಅಂದರು. ಸರಿ, ಈ ಪುಸ್ತಕ ತಗೋ, ಇಲ್ಲಿ ಸೈನ್ ಮಾಡು. ತೊಗೊಂಡ ಬಾರೋ ಮಾಡೋ ಪುಸ್ತಕ ಓದ. ಮನೇಲಿ ಹಂಗೆ ಇಟ್ಬಿಟ್ಟು ಇವನು ಪಾಡ್ಗೆ ಅವನು ಆಟ ಆಡ್ಕೊಂಬಂದ. ಸ್ಕೂಲ್ ಓಪನ್ ಆಯಿತು. ಇವರೆಲ್ಲ ನೋಡ್ತಾರೆ. ತೊಗೊಳ್ಳಿ ಸರ್ ಪುಸ್ತಕ. ಓದಿದ್ದೇನಯ್ಯ? ಓದಿದೆ ಸರ್. ಏನು ಸರ್, ಭಾಳ ಚೆನ್ನಾಗಿದೆ ಸರ್. ಇಲ್ಲಿ ಒಂದೊಂದು ಅಕ್ಷರನೂ ಒಂದೊಂದು ಪದನೂ ತಿಳ್ಕೊಳ್ಳೋ ಅಂಥದ್ದಿದೆ ಸರ್, ಭಾಳ ಚೆನ್ನಾಗಿ. ಈ ಮೇಷ್ಟ್ರು ಅದನ್ನೆಲ್ಲ ನೋಡಿಬಿಟ್ಟು ತುಂಬ ಕ್ಲಿಷ್ಟವಾಗಿದೆಯಲ್ಲೋ ಅಂದರು. ತಕ್ಷಣ ಅಯ್ಯೋ ಇಲ್ಲ ಸರ್, ನೀವು ಕೊಡುವಾಗಲೇ ಅದೇ ಥರ ಇತ್ತು ಸರ್ ಅಂದರೆ ಇವನು ಓದೇ ಇಲ್ಲ. ಈ ಥರ ಒಂದು ಪುಸ್ತಕ. ತಿಮ್ಮನಿಗೆ ಕವಿ ಆಗಬೇಕು. ಆದರೆ ಓದದೇ ಇರೋರೆಲ್ಲ ಎಷ್ಟೋ ಜನ ಕವಿಗಳಾಗ್ಬಿಡ್ತಾರೆ. ಇವನಿಗೆ ಕವಿ ಆಗಬೇಕು ಅಂತ ಒಂದು ಆಸೆ. ಕೂತ್ರೆ ನಿಂತರೆ ಕವನಗಳು ಬರೆಯೋದು. ಕವನ ಯಾವುದ್ರಲ್ಲಿ ಬರೆಯೋದು? ಒಂದು ಪೇಪರು, ಚೀಟಿ, ಎಲೆಕ್ಟ್ರಿಸಿಟಿ ಬಿಲ್ಲು, ಫೋನ್ ಬಿಲ್ಲು ಇಲ್ಲೆಲ್ಲ ಬರೆದು ಅದನ್ನೆಲ್ಲ ಹರಿದಾಕಿ ಉಂಡೆ ಮಾಡಿ ಬಿಸಾಕೋದು. ಉಂಡೆ ಮಾಡಿ ಮನೆಯವರೆಲ್ಲ ಓಡಾಡ್ತಾ ಇದ್ದಾಗ ಅದನ್ನು ಎಡು ಬೀಳೋದು. ಹಿಂಗಾಯಿತು. ತಿಮ್ಮ ಎಲ್ಲಿರ್ತಾನೆ. ಆವಾಗಲೇ 8 ಗಂಟೆ 9 ಗಂಟೆಗೆ ಹೇಳೋದು. ನಿನ್ನೆ ರಾತ್ರಿ 9 ಗಂಟೆಗೆ ಮಲಕು ಅಂತ ಹೇಳಲಿಲ್ಲ, 3 ಗಂಟೆಗೆ ಮಲಕು ಅಂತ ಹೇಳಲಿಲ್ಲ ಅಂತ ಹೇಳ್ತಲ್ಲ. ಅದೇ ಥರ ತಿಮ್ಮನಿಗೂ ಅದೇ ಥರ ಬಂದು ಅವರ ಅಪ್ಪ ಎಬ್ಬಿಸ್ತಾನೆ. ಕವಿ ತಿಮ್ಮನ್ನ ಚಿಕ್ಕ ವಯಸ್ಸು. ಹೇಳೋ ಇರಪ್ಪ ಅಂತಾನ. 7 ಗಂಟೆ 6 ಗಂಟೆ ಆಯಿತು, ಹೇಳ್ಬಾರ್ದೇನೋ? ತಕ್ಷಣ ಎದ್ಬಿಟ್ಟ. 6ಕ್ಕೆ ಏಳಬೇಕು, 1ಕ್ಕೆ 2 ಬೇಕು, 2ಕ್ಕೆ 3 ಬೇಕು, 5ಕ್ಕೆ 6 ಬೇಕು, 6ಕ್ಕೆ 7 ಬೇಕು. ಎಲ್ಲರಿಗೂ ಒಂದು ಹೆಚ್ಚು ಬೇಕು, ಕಡಿಮೆ ಯಾರಿಗೆ ಬೇಕು ಅಂತ ಇವನು ಪದ್ಯ. ತಕ್ಷಣ ಆಯ್ತಪ್ಪ, ನೀವು ಏನಾದ್ರು ಕೆಲಸ ಮಾಡಿ ಸುಮ್ಮನೆ ಬಿದ್ದು ಯಾವಲ್ಲಿ ಕವನ ಅಂದ್ಕೊಂಡಿರ್ತೀಯ. ಏನಾದ್ರು ಕೆಲಸ ಮಾಡಿ ಓದಿ ಉದ್ಧಾರ ಆಗಬಾರ್ದೇನೋ? ಕತ್ತೆ ಅಂದ ತಕ್ಷಣ ಸ್ಫೂರ್ತಿ. ಕೆಲವರಿಗೆ ನವಿಲು, ನದಿ, ಚಂದ್ರ ಇದನ್ನೆಲ್ಲ ನೋಡಿ ಸ್ಫೂರ್ತಿ ಬಂದಂಗೆ ಕತ್ತೆ ನೋಡಿದ ತಕ್ಷಣ ಸ್ಫೂರ್ತಿ. ತಕ್ಷಣ ಪೇಪರ್ ತೊಗೊಂಡು ಕತ್ತೆ ಎಂದು ಮಾನವನ ಅಂದು ಕತ್ತೆಯ ಮಾನವಂ ಏಕೆ ಕಳೆಯುವಿರಯ್ಯ. ಕತ್ತೆ ಎಂದು ಮಾನವನಂದು ಕತ್ತೆಯ ಮಾನವಂ ಏಕೆ ಕಳೆಯುವಿರಯ್ಯ. ಕತ್ತೆ ಕದಿಯದು, ಕತ್ತೆ ಪುಸಿ ನುಡಿಯದು, ಮತ್ತೆ ಅದೆಂದು ಮೋಸಗೈಯದು. ಕತ್ತೆ ಎನ್ನಾತ್ಮದ ಗುರು ಕಾಣ, ಕತ್ತೆಯ ತಂದೆ ಅಂದ್ಬಿಟ್ಟ. ಅವರಪ್ಪ ಅಲ್ಲೇ ನಿಂತಿದ್ನಲ್ಲ. ಆಯ್ತಪ್ಪ, ಏನು ಬೇಕಾದ್ರೆ ಮಾಡ್ಕೊ ಹೋಗ್ಬಾರ್ದು. ಈ ಸಾಹಿತ್ಯದ ಹುಚ್ಚು ತಿಮ್ಮನಿಗೆ ಬಂದ್ಬಿಡ್ತು. ಅಂಗಡಿಗೆ ಹೋದ. ಅಂಗಡಿಗೆ ಹೋದ ತಕ್ಷಣ ಬನ್ನಿ ಸರ್ ನಾನು ಬರೆದ ಮಹಾಭಾರತ ಇದೆಯೇ ಅಂದ. ನಾನು ಬರೆದ ಮಹಾಭಾರತ. ತಾವು ಯಾರೋ ಗೊತ್ತಾಗಲಿಲ್ವಲ್ಲ ಸರ್? ಅಂಗಡಿಯವರು. ತಾವು ಯಾರೋ ಗೊತ್ತಾಗಲಿಲ್ವಾ? ನಾನೇ ವ್ಯಾಸ ಅಂದ. ವ್ಯಾಸನಾ ನೀವು? ಲಾಸ್ಟ್ ಟೈಮ್ ಬಂದಾಗ ನನ್ನ ಹೆಸರು ವಾಲ್ಮೀಕಿ ಅಂತ ಹೇಳಿದ್ರಿ. ಅಂಗಡಿಯವನು ತಮಾಷೆ ಮಾಡೋಕ್ಕೆ. ಇವನು ತಿಮ್ಮ ವಾಲ್ಮೀಕಿನ, ಅವಳು ನನ್ನ ಹೆಂಡ್ತಿ ತಂಗಿ ಅಂದ. ವಾಲ್ಮೀಕಿ ಇಕಾರ ಅಂತ ಸ್ತ್ರೀಲಿಂಗ ಅಷ್ಟು. ಇದು ಒಂದು. ಇನ್ನು ತಿಮ್ಮಂದು ಇದೇ ಥರ ಬೆಳೆದ. ತಿಮ್ಮನಿಗೆ ಮದುವೆ ಆಯಿತು. ತಿಮ್ಮನಿಗೆ ಆಗಿಲ್ಲ, ಮದುವೆ ಆಗೋಕ್ಕೆ ಅಂತ ಹುಡುಗಿನ ತೋರ್ಸೋಕ್ಕೆ ಅಂತ ಹಿಂಗೆ ಹೋದ್ರು. ಒಂದು ಮನೇಲಿ ಕರ್ಕೊಂಬಂದಿದ್ದಾರೆ. ಉಪ್ಪಿಟ್ಟು, ಕಾಫಿ ಅದು ಎಟ್ಸೆಟ್ರಾ ಎಲ್ಲ ರೆಡಿಯಾಗಿದೆ. ಈ ಮನೆ ಯಜಮಾನ ಅಂದರೆ ಮುಂದೆ ತಿಮ್ಮನ ಮಾವ ಆಗೋನು, ಅವ್ರ ಮನೆಯಲ್ಲಿ 3 ಜನ ಹೆಣ್ಮಕ್ಳು, ಹೆಂಡ್ತಿ. ಆ ಕಡೆ ಬಾಗಿಲ ಹತ್ರ ಹೆಂಡ್ತಿ ನಿಂತೇಳೆ. ಈ ಕಡೆ ನೋಡಿ ಸರ್ ತಿಮ್ಮ ಅವರೇ, ಇವಳು ನನ್ನ ಕೊನೆಯ ಮಗಳು. ಇವಳಿಗೆ 25 ವರ್ಷ. ಇವಳನ್ನು ನೀವು ಮದುವೆ ಮಾಡಿಕೊಂಡ್ರೆ ನಿಮಗೆ 5 ಲಕ್ಷ ವರದಕ್ಷಿಣೆ ಕೊಡ್ತೀವಿ. 5 ಲಕ್ಷ ವರದಕ್ಷಿಣೆ ಕೊಡ್ತೀವಿ. ಇವಳು ಅವ್ರ ಅಕ್ಕ. ಇವಳನ್ನು ಮದುವೆ ಮಾಡಿಕೊಂಡ್ರೆ ನಿಮಗೆ 15 ಲಕ್ಷ ವರದಕ್ಷಿಣೆ ಕೊಡ್ತೀವಿ. ಯಾಕೆಂದರೆ ವಯಸ್ಸು ಜಾಸ್ತಿ, 30 ವರ್ಷ ಅವಳಿಗೆ. ಇವಳಿಗೆ 35 ವರ್ಷ. ಇವಳಿಗೆ ಮೊದಲನೇ ಮಗಳು. ಇವಳನ್ನ ಮದುವೆ ಮಾಡಿಕೊಂಡ್ರೆ ನಿಮಗೆ 20 ಲಕ್ಷ ವರದಕ್ಷಿಣೆ ಕೊಡ್ತೀವಿ. ಯಾರು ಒಪ್ಕೊಳ್ತೀರ? ತಕ್ಷಣ ಯಜಮಾನ್ರೆ 50 ಲಕ್ಷ ವರದಕ್ಷಿಣೆ ಕೊಟ್ಬಿಡಿ. ಆ ಬಾಗಿಲ ಹತ್ರ ನಿಂತಿದ್ದಾರಲ್ಲ ಅವ್ರನ್ನ ಕೊಡಿ ಅಂದರೆ, ಅಯ್ಯೋ ಪಾಪಿ, ಅವಳು ನಾನು ನೆಂಟಿ. ಇದು ತಿಮ್ಮನ ಮದುವೆ. ತಿಮ್ಮನ ಹೊರೆ ಪರೀಕ್ಷೆ ಆದ ತಕ್ಷಣ ಯಾರೋ ತಿಮ್ಮನ ಮದುವೆ ಆಯಿತು. ತಾಳಿ ಕಟ್ಟಿದ ತಿಮ್ಮ.
ತಾಳಿ ಕಟ್ಟಿ ಶಾಸ್ತ್ರ ಮುಗಿದಿದೆ. ತಕ್ಷಣ ಅವಳ ಹೆಂಡತಿಗೆ ಮೈಸೂರು ನೋಡಬೇಕು ಅಂತ ಆಸೆ. ತಿಮ್ಮನ ಹೆಂಡತಿಗೆ ಮೈಸೂರು ನೋಡೋಕೆ ಹೋಗೋಣ ಕಣ್ರಿ ಅಂತ ಮದುವೆ ಆದಾಗಲೇ ಶಾಸ್ತ್ರ ಆದಾಗಲೇ ಕಾಶಿ ಯಾತ್ರೆ ಬಂದಾಗಲಿಂದ ಹೇಳ್ತಾ ಇದ್ದಾಳೆ. ಇರೇ ಸ್ವಲ್ಪ ಶಾಸ್ತ್ರ ಎಲ್ಲ ಮುಗಿಲಿ, ಸುಮ್ಮನೆ ಹೋಗೋಣ. ಸರಿ, ಶಾಸ್ತ್ರ ಎಲ್ಲ ಮುಗೀತು. ತಿಮ್ಮ ಮತ್ತು ಅವನ ಹೆಂಡತಿ ಇಬ್ಬರು ಮೈಸೂರು ನೋಡೋಕ್ಕೆ ಅಂತ ಹಿಂಗೆ ಹೋದ್ರು ಊರಿಗೆ. ಮೈಸೂರು ನೋಡೋಕ್ಕೆ ಅಂತ ಹೋಗಿ ಅಲ್ಲೊಂದು ಲಗೇಜಲ್ಲಿ ಇಟ್ಬಿಟ್ಟು ಒಂದು ಲಾಡ್ಜಲ್ಲಿ ಇಟ್ಬಿಟ್ಟು ಅಲ್ಲಿ ಇದೆಲ್ಲ ಬರೆದ್ಬಿಟ್ಟು ನಾವು ಊರು ನೋಡೋಕೆ ಹೋಗೋಣ್ರಿ, ಬೇಗ ಫಿಲಪ್ ಮಾಡಿರಿ, ಊರಿಗೆ ಹೋಗಬೇಕು, ಊರು ನೋಡೋಕೆ ಹೋಗಬೇಕು ಇರೇ ಸ್ವಲ್ಪ ಅಂತಿಲ್ಲ ಅಡ್ವಾನ್ಸ್, ಊರು ನೋಡೋಕೆ ಹೋಗೋಣ. ತಕ್ಷಣ 2 ಹೆಜ್ಜೆ ಇಟ್ಟಿದ್ದಾರೆ. ಹೆಂಡ್ತಿ ಡೌಟ್ ಬಂತಂತೆ, ಒಂದು ನಿಮಿಷ, ನಾವು ಊರು ನೋಡೋಕೆ ಬರೋಕ್ಕೆ ಎಷ್ಟೊತ್ತಾಗತ್ತೋ ಏನೋ, ಈ ಹೋಟ್ಲಲ್ಲಿ ಊಟ ತಿಂಡಿ ಎಲ್ಲ ಎಷ್ಟೊತ್ತು ಸಿಗುತ್ತೋ ಏನೋ ಸ್ವಲ್ಪ ತಿಳ್ಕೊಂಬಿಡಿ ಈಗಲೇ ವಿಚಾರಿಸಿ. ಓ ಹೌದಲ್ವಾ, ಥ್ಯಾಂಕ್ ಯು ಯಜಮಾನ್ರೆ, ನಿಮ್ಮ ಹೋಟ್ಲಲ್ಲಿ ಊಟ ತಿಂಡಿ ಟೈಮಿಂಗ್ಸ್ ಎಷ್ಟು? ಅವನು ಕೇಳ್ದ. ಅವನು ಹಂಗೆ ಹೋಟೆಲ್ನವನು, ನೋಡಿ ಯಜಮಾನ್ರೆ, ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ನಮ್ಮಲ್ಲಿ ತಿಂಡಿ, 10 ಗಂಟೆಯಿಂದ 12 ಗಂಟೆವರೆಗೂ ತಿಂಡಿ ಕಂಟಿನ್ಯೂ, 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಊಟ, 3 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ತಿಂಡಿ, 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮತ್ತೆ ಊಟ. ತಕ್ಷಣ ಹೆಂಡತಿ ಹೇಳ್ತಾಳೆ, ಅಯ್ಯೋ ಹಾಗಾದರೆ ನಾವು ಊರು ನೋಡೋದು ಯಾವಾಗ? ಇದು ತಿಮ್ಮನ ಸಂಸಾರ. ಈ ಥರ ಸಂಸಾರ ಮಾಡಿದ್ಮೇಲೆ ಏನಾಗುತ್ತೆ, ಹೊಟ್ಟೆ ಕೆಟ್ಟೋಯ್ತು ತಿಮ್ಮನ ಹೆಂಡ್ತಿಗೆ. ನೋಡಿ ಆ ಸಂಸಾರ ನನಗೆ ತಿಮ್ಮ ಹೊಟ್ಟೆ ಕೆಟ್ಟೋಯ್ತು. ಡಾಕ್ಟರ್ ಹತ್ರ ಕರ್ಕೊಂಬಂದ, ಫ್ಯಾಮಿಲಿ ಡಾಕ್ಟರು. ಗಂಡ ಹೆಂಡ್ತಿ ಇಬ್ಬರು ಬರ್ತಾಯಿದ್ದಾರೆ. ನಮಸ್ಕಾರ ಡಾಕ್ಟ್ರೇ. ಓ ಏನಯ್ಯ ತಿಮ್ಮ, ಭಾಳ ದಿವಸದಿಂದ ಬರಲಿಲ್ಲ? ಅದೇ ಆರೋಗ್ಯ ಆಯಿತು, ಅದಕ್ಕೆ ಬರೋಕ್ಕಾಗಲಿಲ್ಲ ಡಾಕ್ಟ್ರ್. ಸರಿ, ಇವಾಗ ಏನು ನಿನ್ನ ರೋಗ? ನನಗೇನು ರೋಗ ಏನಿಲ್ಲ ಡಾಕ್ಟ್ರ್, ನಾನು ಚೆನ್ನಾಗಿದ್ದೀನಿ. ನನ್ನ ಹೆಂಡ್ತಿಗೆ ಸ್ವಲ್ಪ ಮೈ ಹುಷಾರಿಲ್ಲ ನೋಡಿ. ಏನಾಗಿದೆ ಅವರಿಗೆ? ಇದು ಜೀರ್ಣಶಕ್ತಿ ಪ್ರಾಬ್ಲಮ್ಮ. ತಿಂದಿದ್ದೆಲ್ಲ ಜೀರ್ಣ ಆಗಲ್ವಾ? ಅಯ್ಯೋ ಜೀರ್ಣ ಅಲ್ಲ ಡಾಕ್ಟ್ರೇ, ಓವರ್ ಜೀರ್ಣ, ಅತಿ ಜೀರ್ಣ. ಏನು ತಿಂದರೂ ಜೀರ್ಣಿಸ್ಕೊಳ್ತಾಳೆ, ಎಷ್ಟು ತಿಂದರೂ ಜೀರ್ಣಿಸ್ಕೊಳ್ತಾಳೆ. ಊಟ ಮಾಡಿ ವಾಶ್ ಬೇಸಿನಲ್ಲೂ ಕೈ ತೊಳ್ಕೊಂಡ್ಬಂದು ಹಸಿವೆ ಅಂತ ತಿರ್ಗಾ ಕೂತ್ಕೊಳ್ತಾಳೆ. ಇದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್ ನಕ್ಬಿಟ್ಟು ಹೇಳಿದ್ನ, ಅಲ್ಲಯ್ಯ ಬುದ್ಧಿ ಇದೆಯೇ ನಿನಗೆ? ನನ್ನ ಹತ್ರ ಬರೋ ಪೇಷಂಟ್ಸಲ್ಲಿ 90 ಜನ ನನಗೆ ಜೀರ್ಣ ಆಗಲ್ಲ ಅಂತ ಬರ್ತಾರೆ. ಅದಕ್ಕೆ ಜೀರ್ಣ ಆಗೋದಕ್ಕೆ ಔಷಧಿ ಕೊಡಿ, ತಿನ್ನಲಿ ಬಿಡು, ಬೇಕಾದ ತಿನ್ನಲಿ ಅಂದರೆ ಹೆಂಗೆ ಡಾಕ್ಟ್ರೇ? ಪಕ್ಕದಲ್ಲಿ ನಾನು ಮಲಗಿರ್ತೀನಲ್ಲ. ಇದು ತಿಮ್ಮನ ಸಂಸಾರ. ಆಮೇಲೆ ಒಂದ್ಸಲಿ ತಿಮ್ಮನೇ ಇದು ಗಲಾಟೆಗಳು ಬೇಡ ಅಂತ ತಿಮ್ಮನೇ ಡಾಕ್ಟ್ರ್ ಆಗ್ಬಿಟ್ಟ. ಇದು ಸಮಾಜದಲ್ಲಿರೋ ಬೇರೆ ವ್ಯಕ್ತಿಗಳನ್ನ ಬೀಚಿ ಪರಿಚಯ ಮಾಡಿ ತಿಮ್ಮನೇ ಡಾಕ್ಟ್ರ್ ಆಗ್ಬಿಟ್ಟ. ತಿಮ್ಮನೇ ಡಾಕ್ಟ್ರಾಗಿ ಅವ ವಿಸಿಟಿಂಗ್ ಡಾಕ್ಟ್ರ್ ಮನೆಗಳಿಗೆಲ್ಲ ವಿಸಿಟ್ ಮಾಡೋದ್ರೆ ಕಿಟ್ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇದ್ದಾನೆ. MBBS ಡಾಕ್ಟರ್ ತಿಮ್ಮ. ಹಳೇ ಕ್ಲಾಸ್ಮೇಟ್ ಒಬ್ಬ, ಚಿಕ್ಕ ಹುಡುಗ, ಕಾಲೇಜಲ್ಲಿ ಓದ್ತಿದ್ದಾಗ ಇವನ ಫ್ರೆಂಡ್ ಒಬ್ಬ ಎದುರು ಸಿಗ್ದ. ಹಲೋ ತಿಮ್ಮ, ಹಲೋ ಪ್ರಸಾದ್, ಏನಯ್ಯ ಹೆಂಗಿದೆಯಾ? ಚೆನ್ನಾಗಿದ್ದೀನಿ ತಿಮ್ಮ, ಹೆಂಗೆ ನಡೀತಾ ಇದೆ? ಏನು ಮಾಡ್ತಾಯಿದ್ಯಾ ಕೆಲಸ? ಕಾಣಲ್ವಾ? ಡಾಕ್ಟರ್ ಆಗಿದ್ದೀನಿ. ಡಾಕ್ಟರ್ ತಿಮ್ಮ. ಅರೆ ಡಾಕ್ಟರ್ ತಿಮ್ಮ ಆಗ್ಬಿಟ್ಟಿದ್ಯಾ ನೀನು? ಮತ್ತೆ ಸಮಾಜಕ್ಕೆ ಸೇವೆಗೆ ಏನಾದ್ರು ಮಾಡಬೇಕಲ್ಲ ನಾನು, ಸಮಾಜಕ್ಕೆ ಒಳ್ಳೇದಾಗಲಿ. ಹೇಗೆ ನಡೀತಾ ಇದೆ ಪ್ರಾಕ್ಟೀಸ್ ಫಸ್ಟ್ ಕ್ಲಾಸಾಗಿ ನಡೀತಾ ಇದೆ. ಇವಾಗ ತಾನೇ ಒಂದು ಹೆರಿಗೆ ಕೇಸ್ ಮುಗಿಸ್ಬಿಟ್ಟು ಬಂದೆ ಅಂದ. ಹೌದಾ, ಹೆರಿಗೆ ಕೇಸ್ ಮುಗಿಸ್ಬಿಟ್ಟು ಬಂದ್ಯಾ? ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದಾರೆ? ಇಲ್ಲ, ಮಗು ಹುಟ್ಟುವಾಗಲೇ ಸತ್ತೋಗಿತ್ತು. ತಾಯಿ ಪಾಪ ಡೆಲಿವರಿ ಆದಮೇಲೆ ಸತ್ತೋದ್ಲು ಅಂದ. ಓಹ್ ವೆರಿ ಸಾರಿ. ಸರಿ ಬರ್ತೀನಿ ಈಗ. ಯಾಕೆ ಎಲ್ಲೋಗ್ತಾ ಇದೆಯಾ? ನೋಡೋಣ ತಂದೆ ಏನಾದರೂ ಉಳಿಸೋಕ್ಕಾಗತ್ತೇನೋ ಅಂತ. ಇದು ತಂದೆ ಏನಾದರೂ, ಇದು ತಿಮ್ಮನ ಫ್ರೆಂಡು. ಸೊ ಇದಾಯ್ತಾ. ನೆಕ್ಸ್ಟ್ ಸ್ಟೇಜು ತಿಮ್ಮಂದು ಸಂಸಾರ, ಎಜುಕೇಷನ್ ಆಯ್ತಲ್ಲ. ನೆಕ್ಸ್ಟ್ ಸಮಾಜ ಸೇವಕ ತಿಮ್ಮ. ಎಲ್ಲ ವಿಸಿಟಿಂಗ್ ಕಾರ್ಡ್ ಹಾಕ್ಕೊಂಡು ಸಮಾಜ ಸೇವಕ ತಿಮ್ಮ. ನಿಮ್ಗೆ ಯಾವುದಾದ್ರು ಪ್ರೋಗ್ರಾಮ್ಗಳು ಅರೇಂಜ್ ಮಾಡಬೇಕಾದ್ರೆ ನಾವು ಆರ್ಟಿಸ್ಟ್ಗಳನ್ನ ಬುಕ್ ಮಾಡ್ಕೊಂಬರ್ತೀವಿ. ಸಮಾಜ ಸೇವಕ. ಯಾವುದೇ ಪ್ರೋಗ್ರಾಮ್, ಸಂಗೀತ ಕಚೇರಿ ಏರ್ಪಾಡು ಮಾಡಬೇಕು. ಕುವೆಂಪು ರಂಗಮಂದಿರ, ಒಂದು ಸಂಗೀತ ಕಚೇರಿ, ಜನಗಳಿಗೆ 100 ರೂಪಾಯಿ, 50 ರೂಪಾಯಿ, 25 ರೂಪಾಯಿ ಟಿಕೆಟ್ಗಳು ಹಾಕ್ಬಿಟ್ಟಿದ್ದಾನೆ. ಹೌಸ್ಫುಲ್. ಅಮೋಘ ಸಂಗೀತ ಕಚೇರಿ, ಹಿಂದೆಂದು ಕೇಳಿರಲಾರಿರಿ, ಮುಂದೆಯೂ ಕೇಳಲಾರಿರಿ. ಅಮೋಘ ಸಂಗೀತ ಕಚೇರಿ, ತಮಿಳುನಾಡಿಂದ ಪ್ರಖ್ಯಾತ ಗಾಯಕರ ಸಂಗೀತದ ಟ್ರೂಪ್ ಬಂದಿದೆ, ಬನ್ನಿ ಅಂತ ಹಿಂಗೆ ಹೇಳ್ದ. ಜನಗಳೆಲ್ಲ ಟಿಕೆಟ್ ತೊಗೊಂಡು ಕುವೆಂಪು ರಂಗಮಂದಿರ ಥರ ಬಂದ್ಬಿಟ್ರು. ಗೊತ್ತಿದ್ದಾರೆ ಇವರು, ಎಲ್ಲಡಿಕೆ ಮಾಡಿಸ್ಕೊಳ್ತಾ, ಶಿಷ್ಯ, ವಯಲಿನ್ನು, ಘಟ, ಮೃದಂಗ ಎಲ್ಲ ಕೂತಿದ್ದಾರೆ. ತಿಮ್ಮನ ಸ್ವಾಗತ ಭಾಷಣ. ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತಿನ ಸಂಗೀತ ಕಾರ್ಯಕ್ರಮಕ್ಕೆ ನೀವೆಲ್ಲ ಟಿಕೆಟ್ ತೊಗೊಂಡು ಬಂದಿರೋದು ಭಾಳ ಸಂತೋಷ. ಈ ಸಂಗೀತ ಭಾಗವತರು ಏನು ಬಂದಿದ್ದಾರಲ್ಲ, ಇವರು ನನಗೆ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿದ್ರು ಹೋದವಾರ. ಇವ್ರು ಹೇಗಾಗಿದೆ ಅಂತಂದರೆ, ಇವರು ಇಲ್ಲಿಂದ ಚೆನ್ನೈಗೆ ಹೋಗಬೇಕಾದಾಗ ಯಾರೋ ಒಬ್ಬರು ಇವನಿಗೆ ಜ್ಯೂಸ್ ಕೊಡಿಸ್ಬಿಟ್ಟು ಜ್ಞಾನ ತಪ್ಪಿಸ್ಬಿಟ್ಟು ಇವರು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾನೆ. ಇವರು ಟಿಕೆಟು, ದುಡ್ಡು, ಪಾಸು, ಲಗೇಜು ಎಲ್ಲ ಕಳ್ಕೊಂಬಿಟ್ಟು ಭಾಳ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಅವ್ರ ಊರಿಗೆ ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಈ ಬೆನಿಫಿಟ್ಸ್ ಏರ್ಪಾಡು ಮಾಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಈ ಕಲಾವಿದರಿಗೆ ಬೇಕು. ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ, ನಿಮ್ಮ ಪ್ರೋತ್ಸಾಹ ಹಾಕೋಬೇಕು. ಶುರು ಮಾಡಿ ಸರ್ ಅಂತ ಇವರು ಶುರು ಮಾಡೋದು.
ಹಿಂಗೆ ನೀನು ವಿನ ನಾಮದಂತೋ ಬ್ರೋಚೇವಾರೆವರು 10 ನಿಮಿಷ ಆಡಿಯನ್ಸ್ ಕೇಳಿ ಒದ್ದಾಡ್ಬಿಟ್ರು. ತಕ್ಷಣ ಎದ್ಬಿಟ್ರು. ಯಾರ ಇಂಥ ಸಂಗೀತ ಕಚೇರಿ ಅರೇಂಜ್ ಮಾಡೋರು? ತಿಮ್ಮ ಸರ್ ಕರೀರಿ ತಿಮ್ಮನ್ನ. ತಿಮ್ಮ ಅಲ್ಲೆಲ್ಲ ವಾಪಸ್ ಬಂದ. ಏನು ಸ್ವಾಮಿ ಕೂತ್ಕೊಳ್ಳಿ, ಏನಯ್ಯ ಇಂಥ ಸಂಗೀತ ಕಚೇರಿ ಅರೇಂಜ್ ಮಾಡಿದ್ಯಾ? ಇವರಿಗೆ ಕಂಠ ಇಲ್ಲ, ಶ್ರುತಿ ಇಲ್ಲ, ತಾಳ ಇಲ್ಲ, ಸಾಹಿತ್ಯ ಇಲ್ಲ. ತಕ್ಷಣ ತಿಮ್ಮ, ನಾನು ಹೇಳದ್ನಲ್ಲ ಸ್ವಾಮಿ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಅಂತ. ಸೊ ಇದು ಆ ಏರಿಯಾದಲ್ಲಿರೋರು ಆಮೇಲೆ ಏನು ಮಾಡಿದ್ರು, ಆ ಏರಿಯಾದಲ್ಲಿರೋ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಒಂದು ಡಿಸೈಡ್ ಮಾಡಿದ್ರು, ಇನ್ಮೇಲೆ ಈ ತಿಮ್ಮ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ನಾವು ಯಾರೂ ಹೋಗಬಾರ್ದು ಅಂತ ಒಬ್ಬ ಪ್ರಪೋಸ್ ಮಾಡ್ದೆ. 5 ಸೆಕೆಂಡ್ ಅಂತ ಎಲ್ಲ ಡಿಸೈಡ್ ಮಾಡಿಬಿಟ್ಟು ತಿಮ್ಮನಿಗೆ ರೆಸೊಲ್ಯೂಷನ್ ಕಾಪಿ ಕಳಿಸ್ಬಿಟ್ರು. ಯಾವುದೇ ಸಂಗೀತ ಕಚೇರಿ ಅಂತಲ್ಲ, ಯಾವುದೇ ಕಾರ್ಯಕ್ರಮ ನೀನು ಆಯೋಜನೆ ಮಾಡಿದ್ರೆ ನಾವು ಯಾರೂ ಟಿಕೆಟ್ ತೊಗೊಂಡು ಬರಲ್ಲ ಅಂತ ಕಳಿಸ್ಬಿಟ್ರು. ಸರಿ ಓಕೆ ಬಿಡಿ. ಇವನು ತಿಮ್ಮ ಇಷ್ಟಕ್ಕೆಲ್ಲ ಡಿಸ್ಕರೇಜ್ ಆಗಿಬಿಡ್ತಾನೆ. ಕುವೆಂಪು ರಂಗಮಂದಿರದಿಂದ ಅಂಬೇಡ್ಕರ್ ಭವನಕ್ಕೆ ಚೇಂಜ್ ಮಾಡ್ದ. ಇನ್ನೊಬ್ಬ ಸಂಗೀತ ಭಾಗವನ್ನು ಹಿಡ್ಕೊಂಬಂದ. ಆದರೆ ಈ ಸಲ ಮಾಡಿದ್ದು ಜನಗಳು ಟಿಕೆಟ್ ತೊಗೊಳ್ಳೋ ಅಂತ ಹೇಳಿದ್ರಲ್ಲ, ಈ ಸಲ ಏನು ಮಾಡ್ದ, ಜನ ಬರಲಿ ಅಂತ ಎನ್ಕರೇಜ್ ಆಗಲಿ ಅಂತ ಪ್ರವೇಶ ಉಚಿತ, ಬನ್ನಿರಿ ಕೇಳಿರಿ, ಹಿಂದೆಂದು ಕೇಳಿರಲ್ಲಾರ್ರಿ ಮುಂದೆಯೂ ಕೇಳಲಾರ್ರಿ ಪ್ರವೇಶ, ಇಂಥ ಅಮೋಘ ಸಂಗೀತ ಕಚೇರಿ. ಜನಗಳು ಯೋಚನೆ ಮಾಡಿ ಏನು ಮಾಡೋದೀಗ, ಹೋಗೋಣ ಬನ್ನಿರಿ, ಹೆಂಗಿದ್ರು ಟಿಕೆಟ್ ಇಲ್ಲ ಅಂತ ಹೇಳಿದಾನಲ್ಲ, ಕೂತ್ಕೊಂಡು ಕೇಳೋಣ, ಚೆನ್ನಾಗಿದ್ದರೆ ಸರಿ, ಇಲ್ಲದೇ ಉಗಿದು ವಾಪಸ್ ಹೊರಗೋಣ. ಎಲ್ಲ ಜನಗಳು ಕಿಕ್ಕಿರೋದು ಕೂತ್ಕೊಂಡ್ಬಿಟ್ರು ಅಂಬೇಡ್ಕರ್ ಭವನ್. ತಿಮ್ಮ ಶುರು ಮಾಡ್ದೆ ಅದೇ ಥರ ಹಿಂಗೆ 5 ನಿಮಿಷ ಕೇಳೋಕ್ಕಲ್ಲ. ಜನಗಳೆಲ್ಲ ಎದ್ದು ಈ ನನ್ನ ಮಗ ತಿಮ್ಮ ಉದ್ಧಾರ ಆಗಲ್ಲ, ಬನ್ನಿ ಹೋಗೋಣ ಅಂತ ಹಿಂಗೆ ಹೋಗ್ತಾ ಇದ್ದಾರೆ. ಬಾಗಿಲ ಹತ್ರ ತಿಮ್ಮ ನಿಂತಿದ್ದಾನೆ. ಪ್ರವೇಶ ಉಚಿತ, ಹೊರಗಡೆ ಹೋಗೋಕ್ಕೆ 50 ರೂಪಾಯಿ. ಆವತ್ತು ಜಾಸ್ತಿ ಕಲೆಕ್ಷನ್ ಆಗೋಯ್ತಂತೆ. ಯಾಕೆಂದರೆ ಅರ್ಜೆಂಟಾಗಿ ಹೋಗಬೇಕು. 100 ರೂಪಾಯಿ ತೊಗೊಳಪ್ಪ ಬಿಟ್ಬಿಡಪ್ಪ, 500 ರೂಪಾಯಿ ತೊಗೊಳಪ್ಪ ಬಿಟ್ಬಿಡ. ಇದು ತಿಮ್ಮನ ಸಮಾಜ ಸೇವೆ, ಪ್ರವೇಶ ಉಚಿತ. ತಿಮ್ಮ ಫ್ರೆಂಡ್ ಮನೆಗೆ ಹೋಗ್ತಾನೆ. ಇಲ್ಲಿ ನೋಡಿ ಬೀಚಿ ಹೆಂಗೆ ಕೊಡ್ತಾರೆ ಅಂದರೆ ನೋಡೋಕ್ಕೆ ಹಿಂಗಿದ್ರು ತಿಮ್ಮ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾನೆ. ಇವನಿಗೆ ಎಷ್ಟೊತ್ತಿಗಾಗಲೇ ವಯಸ್ಸು ಹಿಂಗೆ ನೋಡ್ತಾ ಇದ್ರು, ಸುಮಾರು 40-45 ವರ್ಷ ಆಗಿರಬೇಕಲ್ವ ತಿಮ್ಮನಿಗೆ. ಈ ಲೆವೆಲ್ಗೆ ಬರಬೇಕಾದ್ರೆ ತಿಮ್ಮ ಫ್ರೆಂಡ್ ಮನೆಗೆ ಹೋಗ್ತಾನೆ. ಅಲ್ಲಿ ಕೂತ್ಕೊಂಡು ಒಬ್ಬ ಹುಡುಗ ಆ ತಿಮ್ಮ ಫ್ರೆಂಡಿನ ಮಗ ಹೋಮ್ವರ್ಕ್ ಮಾಡ್ತಾ ಕೂತಿರ್ತಾನೆ. ಅಂತ ಬಂದು, ಬನ್ನಿ ಅಂಕಲ್ ಇದಾರೇನೆಯ ನಿಮ್ಮಪ್ಪ ಸ್ನಾನ ಮಾಡ್ತಾರೆ, ಕೂತ್ಕೊಳ್ಳಿ ಅಂಕಲ್. ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ಅವ್ನು ಹೋಮ್ವರ್ಕ್ ಬರೀತಾ ಇರ್ತಾನೆ. ಈ ತಿಮ್ಮ ಮನೆಯೆಲ್ಲ ನೋಡ್ತಾನೆ, ಹಿಂಗೆ ಪುಸ್ತಕಗಳು, ಈ ಥರ ಫೋಟೋಗಳೆಲ್ಲ ಕಾಣಿಸ್ತಾವೆ. ಕುವೆಂಪುಯಿಂದ ಹಿಡಿದು ಕುವೆಂಪು ಈ ಕಡೆ ಬೇಂದ್ರೆ ಅವರು ಎಲ್ಲ ನೋಡ್ತಾ ಇರ್ತಾನೆ. ಭಾಳ ದೊಡ್ಡ ಫೋಟೋ. ಕುವೆಂಪು, ಬೇಂದ್ರೆ, ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧಿ, ಭಗವಾನ್ ಬುದ್ಧ ಮತ್ತು ತಿಮ್ಮ, ಇವೊಂದು ಫೋಟೋ ಇರುತ್ತೆ ಅವ್ರ ಮನೆಯಲ್ಲಿ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಮರಿ ಬಾಯಿಲೆ ಅಂದ. ಏನು ಅಂಕಲ್ ಅಂದ. ಏನು ಇಷ್ಟೊಂದು ಜನದ ಫೋಟೋ ಹಾಕಿದಾರಲ್ಲ ನಿಮ್ಮಪ್ಪ, ಏನು ಹೇಳ್ತಾರೆ ನಿನಗೆ, ಇದನ್ನೆಲ್ಲ ಯಾಕೆ ಹಾಕಿದ್ದಾರೆ? ಅಂಕಲ್ ನಮ್ಮಪ್ಪ ಹೇಳ್ತಾರೆ, ನೋಡು ಮರಿ, ನೀನು ದೊಡ್ಡವನಾದಮೇಲೆ ಇವರೆಲ್ಲರ ಥರ ಆಗಬೇಕು. ಅಕಸ್ಮಾತ್ ನೀನು ಇವರೆಲ್ಲರ ಥರ ಆಗದೇ ಇದ್ರೂ ಪರವಾಗಿಲ್ಲ, ಇವನ ಥರ ಮಾತ್ರ ಆಗಬೇಡ. ಇವರೆಲ್ಲ ನಿನಗೆ ಎಕ್ಸಾಂಪಲ್, ಇವನು ವಾರ್ನಿಂಗ್. ಈ ಥರ ತಿಮ್ಮ, ಇದು ಸಮಾಜದಲ್ಲಿರುವಂಥ ಕೊನೆಯಲ್ಲಿ ತಿಮ್ಮನ ಒಂದು ಸಾವು. ತಿಮ್ಮ ಪಾಪ ಸತ್ತೋದ, ವಯಸ್ಸಾಯಿತು, ಹಾರ್ಟ್ ಅಟ್ಯಾಕೋ ಏನೋ ಆಗಿ ಸತ್ತೋದ ತಕ್ಷಣ ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಎಲ್ಲಿ ಹೋಗ್ತಾನೆ ಅಂತ ನೀವು ಕ್ಯಾನ್ ಗೆಸ್. ನರಕಕ್ಕೆ ಹೋದ. ನರಕಕ್ಕೆ ಹೋಗ್ತಾ ಇದ್ದಾನೆ. ಎಂಟ್ರೆನ್ಸಲ್ಲಿ ಯಮದೂತರು ಹಿಡ್ಕೊಂಡು ಅವ್ನು ಎಳ್ಕೊಂಡು ಹಿಂಗೆ ಹೋಗ್ತಾ ಇದ್ದಾರೆ. ತಳ್ಳಿಗೆ ಹೇಳ್ತಾರೆ. ಎದುರುಗಡೆ ತಿಮ್ಮನ ಅಪ್ಪ ಸಿಕ್ಬಿಟ್ಟ ಅವನಿಗೆ. ತಿಮ್ಮನ ಅಪ್ಪ ಅಂದ ಅವನು. ಅಯ್ಯೋ ಪಾಪಿ ತಿಮ್ಮ, ನೀನು ಇಲ್ಲಿಗೆ ಬಂದಿದ್ದೀನೋ, ನೀನು ಮಾಡಿರೋ ಹಲ್ಕ ಕೆಲಸಗಳಿಗೆ ಅಂತ ಹಿಂಗಂದ. ಯಾತಕ್ಕೆ ಹಿಂಗೆ ಮಾಡಿದೆ, ಯಾತಕ್ಕೆ ನರಕಕ್ಕೆ ಬಂದೆ? ಹೇಳ್ಕೊಳಕ್ಕೆ ಅವಮಾನ ಆಗತ್ತಪ್ಪ, ಹೇಳ್ಕೊ, ಇನ್ನೇನು ನರಕ, ಇಲ್ಲಿರೋರೆಲ್ಲ ಅದೇ ಜಾತಿ ಅಂದ. ನಾನು ಅವ್ರನ್ನ ಕೊಲೆ ಮಾಡಿದೆ, ಇವ್ರಿಗೆ ಮೋಸ ಮಾಡಿದೆ, ಇವರು ಸುಳ್ಳು ಹೇಳಿದೆ, ಇವ್ರಿಗೆ ಅನ್ಯಾಯ ಮಾಡಿದೆ, ಅವ್ರ ಮನೆಗೆ ಬೆಂಕಿ ಹಾಕಿದೆ, ಹಿಂಗೆ ಮಾಡಿದೆ ಅಂತ ಲಿಸ್ಟ್ ಹೇಳ್ತಾ ಇದ್ದಾನೆ ತಿಮ್ಮ. ಅವರಪ್ಪ ಕೇಳೋಕ್ಕಾಗದೆ ಶಾಂತಂ ಪಾಪಂ, ಇಷ್ಟೆಲ್ಲ ಘೋರವಾದ ಅಪರಾಧಗಳು ಮಾಡಿರೋ ನಿನ್ನಂಥ ಪಾಪಿಗೆ ನರಕನೇ ಸರಿಯಾದ ಶಿಕ್ಷೆ, ಹೋಗು ರವ ನರಕಕ್ಕೆ ಸಾಯಿ ಅಂದ. ತಕ್ಷಣ ತಿಮ್ಮ ಅವರ ಅಪ್ಪನಿಗೆ, ಅದು ಸರಿ, ನನಗೇನೋ ಬೈದ್ಬಿಟ್ಟಿಯಲ್ಲ ನರಕನೇ ಸರಿ ಅಂತ, ನೀನು ನರಕಕ್ಕೆ ಬಂದಿದೆಯಲ್ಲ, ನೀನೇನು ತಪ್ಪು ಮಾಡಿದೆ ಹೇಳು ಅಂದ. ನಾನು ನಿನ್ನ ಥರ ಘೋರ ಅಪರಾಧಗಳು ಮಾಡೇ ಇಲ್ಲ, ನಾನು ಮಾಡಿದ್ದು ಒಂದೇ, ನಿನಗೆ ಅಪ್ಪ ಆಗಿತ್ತು. ಸೊ ಇದು ತಿಮ್ಮನ. ಈಗ ನೆಕ್ಸ್ಟ್ ತಿಮ್ಮನ ಉಳ್ಕೊಂಡು ಇವಾಗ ಸ್ವಲ್ಪ ಉತ್ತರ ಭೂಪ ಅನ್ನೋದಕ್ಕೆ ಬರೋಣ. ಈ ಬೀಚಿ ಇಲ್ಲೆಲ್ಲ ಸ್ವಲ್ಪ ಹಾಸ್ಯ ಇದೆ, ಜೀವನದ ಆಧಾರ ಏನು ಇಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಬೀಚಿ ಅಂದನ ತಿಮ್ಮ ಅಂತ ಒಂದು ಪುಸ್ತಕ ನಾನು ಆಗಲೇ ಹೇಳಿದೆ, 51ನೇ ಅಪರಾಧ ಅಂತ, ಬರೀ ಪದ್ಯಗಳು. ಅದರೊಳಗೆ ತಿರುಮಲೆ ತಾತಾಚಾರ್ಯ ಶರ್ಮಾ ಅಂತ ಒಬ್ಬರು ಪತ್ರಕರ್ತರು ಅದಕ್ಕೆ ಮುನ್ನುಡಿ ಬರೀತಾರೆ. ಕನ್ನಡದಲ್ಲಿ ನಗೆಗಾರ ದಾರ್ಶನಿಕರು ಇಬ್ಬರು, ಒಬ್ಬರು ಕೈಲಾಸಂ, ಇನ್ನೊಬ್ಬರು ಬೀಚಿ ಅಂತ.
ನಗೆಗಾರ ದಾರ್ಶನಿಕ ಅಂದ್ರೇನು? ನಗಿಸ್ತಾ ಹ್ಯೂಮರಿಸ್ಟ್ ಅಂತ ನಾನು ಹೇಳ್ದನಲ್ಲ, ಹ್ಯೂಮರಿಸ್ಟ್ ಅಂತ ಹೇಳ್ದಂಗೆ ನಗೆಗಾರ ದಾರ್ಶನಿಕ. ಅದು ಇಲ್ಲಿ ಉತ್ತರ ಭೂಪ ಅಂತ ಒಂದು ಸುಧಾದಲ್ಲಿ ಪ್ರಶ್ನೆಗಳು. ಸುಧಾ ಅವಕಾಶ ಶುರು ಆದಾಗ ಫಸ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬಂದರು. ಅದೆಲ್ಲ ನೀವೆಲ್ಲ ಓದಿದ್ದೀರ. ಈಗ ನಮ್ಮ ಸ್ನೇಹಿತರೊಬ್ಬರು ರಾಮನಾಥ್ ಅಂತ ಉತ್ತರ ಕೊಡ್ತಾ ಇದ್ದಾರೆ, BC ಆದಮೇಲೆ ಫಾರೆಸ್ಟ್ ಪಾಪ್ಯುಲರೇ. ಅಲ್ಲಿ ಗಹನವಾದ ಪ್ರಶ್ನೆಗಳು, ಅಂಥ ಗಹನವಾದ ಪ್ರಶ್ನೆಗಳು. ಇದಕ್ಕೆ ಈ ರೀತಿ ಉತ್ತರ ಹೇಳೋಕ್ಕಾಗತ್ತಾ ಅಂತ ನಮಗೊಂದು ಆಶ್ಚರ್ಯ ಆಗುತ್ತೆ. ಉದಾಹರಣೆಗೆ ನೋಡಿ, ಕೆಲವು ಸಿಂಪಲ್ಲು ಇದೆ, ಕೆಲವು ಫಿಲಾಸಫಿನೂ ಇದೆ. ಒಬ್ಬ ಮನುಷ್ಯ ಹೇಳ್ತಾನೆ, ಸರ್ ನಾನು ಪ್ರತಿದಿನ ಈ ಟೀ ಕುಡಿಯುವಾಗ ಎಷ್ಟೇ ಕೇರ್ಫುಲ್ಲಾಗಿ ಕುಡಿದ್ರೂ ಒಂದು 2-3 ಡ್ರಾಪ್ ನನ್ನ ಶರ್ಟ್ ಮೇಲೆ ಬಿದ್ದೋಗ್ಬಿಡತ್ತೆ. ಭಾಳ ಕಷ್ಟಪಟ್ಟು ಗ್ಲಾಸ್ನಲ್ಲಿ ಕುಡಿತೀನಿ, ಚೆಲ್ಲೋಗತ್ತೆ. ಕಪ್ನಲ್ಲಿ ಕುಡಿತೀನಿ, ಚೆಲ್ಲೋಗತ್ತೆ. ಯಾವ ಥರ ಎಷ್ಟೇ ಹುಷಾರಾಗಿ ನಾನು ಟೀ ಕುಡಿಯೋಕ್ಕೆ ಅಂತ ಹೋದ್ರೂ, ಚಹಾ ಕುಡಿಯೋಕ್ಕೆ ಹೋದ್ರೂ 1-2 ಡ್ರಾಪ್ ಶರ್ಟ್ ಮೇಲೆ ಬಿದ್ದೋಗುತ್ತೆ. ಹೀಗೆ ನನಗೆ ನನ್ನ ಶರ್ಟ್ ಮೇಲೆ ಬೀಳದೇನೆ ಇರೋಕ್ಕೆ ಏನು ಮಾಡಬೇಕು ಅಂತ BC ಹೇಳ್ತಾರೆ, ನೀವು ಕಾಫಿ ಕುಡೀರಿ, ಆವಾಗ ಚಹಾ ಬೀಳಲ್ಲ. ಅವ್ನು ಕೇಳಿದ್ದು ಚಹಾ ಬೀಳದೇ ಇರೋದಕ್ಕೆ ತಾನೇ. ಇದು ಈ ರೀತಿ ಯೋಚನೆ ಮಾಡಬೇಕು ಅಂತೀವಿ. ಹೀಗೆ ಕೆಲವು ಪ್ರಶ್ನೆಗಳು. ಸರ್ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ಯಾವ ಜಾತಿಯಲ್ಲಿ ಮದುವೆ ಮಾಡ್ಕೋಬೇಕು ಅಂತ ನೀವು ಹೇಳಿ. ಈಗಂತೂ ಜಾತಿ ವಿಷಯ ಭಾಳ ಇದೆ. ಆ ಜಾತಿ ವಿಷಯದ್ದು BC ಇದೆ, ಇನ್ನೊಂದಿದೆ, ಅದನ್ನು ಹೇಳ್ಬಿಡ್ತೀನಿ. ತಿಮ್ಮಂದು ಒಂದು ವಿಷಯ ಬಿಟ್ಟಿದ್ದೆ ನಾನು. ತಿಮ್ಮ ಒಬ್ಬ ಪಾರ್ಟಿ ವರ್ಕರ್ ಆಗಿದ್ದ, ಯಾವುದೋ ABC ಅನ್ನೋ ಒಂದು ಪಾರ್ಟಿ. ಆ ಪಾರ್ಟಿಯ ವರ್ಕರು ತಿಮ್ಮ. ಇವರೆಲ್ಲ ಎಲೆಕ್ಷನಲ್ಲಿ ಗೆದ್ದು ಅವನನ್ನು ವಿಧಾನಸೌಧಕ್ಕೆ ಕಳಿಸಿ ಮಂತ್ರಿ ಮಾಡಿದ್ರು, ಒಬ್ಬ ಲೀಡರ್ನ. ಒಂದು ಸ್ವಲ್ಪ ದಿವಸ ಆಯಿತು, ಈ ತಿಮ್ಮ ಒಂದು ಅರ್ಜಿ ಹಿಡ್ಕೊಂಡು ಇವನ ಹತ್ರ ಹೋಗ್ತಾನೆ, ಲೀಡರ್ ಹತ್ರ. ನಮಸ್ಕಾರ ಅಣ್ಣ. ಓಹೋಹೋ, ಏನೋ ತಿಮ್ಮ, ಬಾ ಭಾಳ ದಿವಸ ಆಯಿತು ನೀನು ನೋಡಿ, ಎಲೆಕ್ಷನ್ ಟೈಮ್ನಲ್ಲಿ ನೋಡಿದ್ದು. ಹೇಗಿದೆ ನನ್ನ ಕ್ಷೇತ್ರ? ಏನು ಕ್ಷೇತ್ರ ಅಣ್ಣ, ಮಳೆ ಇಲ್ಲ, ಬೆಳೆ ಇಲ್ಲ, ಜನಗಳು ಭಾಳ ಕಷ್ಟಪಡ್ತಾ ಇದ್ದಾರೆ. ಏನಣ್ಣ ಬರಲಿಲ್ಲ, ಇದೊಂದು ಅರ್ಜಿ ಆಗಬೇಕಾಗಿತ್ತು ಅಣ್ಣ, ಸ್ಯಾಂಕ್ಷನ್ ಮಾಡಬೇಕು. ಕೂತ್ಕೋ ಮಾಡೋಣ, ಇದ್ದೇ ಇದೆ. ಸರಿ, ಹೆಂಗಿದೆ ಅಂದರೆ ಕ್ಷೇತ್ರ? ಇಲ್ಲ ಅಣ್ಣ, ಭಾಳ ಕಷ್ಟಪಡ್ತಾಯಿದ್ದಾರೆ. ಒಂದು ಸಲ ಬನ್ನಿ ಅಣ್ಣ ಕ್ಷೇತ್ರಕ್ಕೆ ಅಂದ. ನೋಡೋ ಬರ್ತೀನಿ. ನಾನು ಯಾತಕ್ಕೆ ಬರೋಕ್ಕಾಗ್ತಾಯಿಲ್ಲ ಅಂದರೆ, ನಾನು ರಾಜಕೀಯಕ್ಕೆ ಬಂದಿದ್ದು ನಾನು ಯಾತಕ್ಕೋಸ್ಕರ, ಈ ಸಮಾಜದಲ್ಲಿ ಬರೀ ಜಾತಿ ಈ ಜಾತಿ ಅನ್ನೋದು ಹೋಗೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಅದಕ್ಕೆ ನಾನು ಕ್ಷೇತ್ರದಲ್ಲಿ ಸೀಮಿತ ಆಗೋ ಬದಲು ರಾಷ್ಟ್ರಕ್ಕೆ ಬಂದು ಜಾತ್ಯತೀತ ರಾಷ್ಟ್ರ ಕಟ್ಟಬೇಕು ಅಂತ ನಾನು ರಾಜಕೀಯಕ್ಕೆ ಬಂದೆ. ಜಾತ್ಯತೀತ ರಾಷ್ಟ್ರ ಕೊಡು ಅಪ್ಲಿಕೇಶನ್, ನೀನೇನೋ ನನ್ನ ಜಾತಿಯವನು ಅಂತ ಈ ಕೆಲಸ ಮಾಡಿಕೊಡ್ತಾಯಿದ್ದೀನಿ. ಇದು ಇವತ್ತು ನೋಡ್ತಾಯಿದ್ದೀವಿ ನಾವು, ನನ್ನ ಜಾತಿಯವನ್ನ ನೋಡ್ತಾಯಿದ್ವಿ. ಸೊ ಇದು BC ನಗಿಸ್ತಾ ಇದನ್ನು ಹೇಳ್ತಾರೆ. ನಾನು ಮದುವೆ ಆಗಬೇಕು ಅಂತಿದ್ದೀನಿ. ಇಲ್ಲ, ಒಬ್ಬ ಪ್ರಶ್ನೆ, ನಾನು ಮದುವೆ ಆಗಬೇಕು ಅಂತಿದ್ದೀನಿ, ಯಾವ ಜಾತಿಯಲ್ಲಿ ಮದುವೆ ಮಾಡ್ಕೋಬೇಕು? BC ಹೇಳ್ತಾರೆ, ಹೆಣ್ಣು ಜಾತಿಯಲ್ಲಿ ಮದುವೆ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಈ ರೀತಿ ಒಂದು ಜೀವನದ ಬಗ್ಗೆ. ನಿಜವಾಗಲೂ ಇದರೊಳಗೆ ಜೀವನನೇ ಒಂದು ಸಾಮಾನ್ಯವಾಗಿ ಈ ಹನುಮಂತನ ಗುಡಿನಲ್ಲಿ ಜನಗಳು ಜಾಸ್ತಿ ಹೋಗ್ತಾರೆ. ಇವತ್ತು ಶನಿವಾರ, ಇವತ್ತು ಬೇಕಾದ್ರೆ ಎಲ್ಲ ಹನುಮಂತನ ಗುಡಿಗಳಿಗೂ ಸಾಮಾನ್ಯವಾಗಿ ಹನುಮಂತ ಯಾವಾಗಲೂ ಈ ಸೈಡ್ ಪೋಸೇ ಕೊಟ್ಟಿರ್ತಾನೆ ಅಂತ. ಸೈಡ್ ಪೋಸಲ್ಲೇ ಇರುವಂಥ ಹನುಮಂತ ಭಾಳ ಪಾಪ್ಯುಲರು. ಯಾಕೆ ಯಾವಾಗಲೂ ಹನುಮಂತ ಸೈಡ್ ಪೋಸಲ್ಲಿ ಕೊಟ್ಟಿರ್ತಾನೆ ಅಂದರೆ, ಅವನು ಈ ಭಕ್ತರಿಗೆಲ್ಲ ಹೇಳ್ತಾನಂತೆ, ನಿಮ್ಮ ಕೋತಿ ಮೂತಿ ನೋಡೋಕ್ಕೆ ನನಗಿಷ್ಟ ಇಲ್ಲ ಅಂತ. ಹನುಮಂತ ಹೇಳೋದು ಕೋತಿ ಮೂತಿ ಅಂತ ಹಿಂಗೆ ಬರ್ತಾ ಇರೋದು. ನಿಮ್ಮ ದೇವರು, ಇದು ನೋಡಿ, ದೇವರ ವಿಷಯ ಕರೆಕ್ಟಾಗಿ ಯಾರೂ ಹೇಳೋಕ್ಕಾಗಲ್ಲ ಅಂತ ಹಿಂಗೆ ಹೇಳ್ದಂಗೆ ಒಬ್ಬ ಪ್ರಶ್ನೆ ಕೇಳಿದಾನೆ. ನಿಮ್ಮ ದೇವರು ಮಿಸ್ಸಸ್ ಮಿಸ್ಟರ್, ನಿಮ್ಮ ದೇವರು ದೇವರು ಅದು ನಿಮ್ಮ ದೇವರು ಅಂತಲ್ಲ, ದೇವರು ಕನ್ಯಾಕುಮಾರಿ ಮಿಸ್ ಆಯ್ತಲ್ಲ, ಮಿಸ್ಸಸ್ ಲಕ್ಷ್ಮೀ ನಾರಾಯಣ ಉಮಾ ಗಣಪತಿ ಎಟ್ಸೆಟ್ರಾ. ಮಿಸ್ಟರ್ ಅಂದರೆ ನಾರಾಯಣ ಶಿವ, ಅದೆಲ್ಲ. ದೇವರು ಮಿಸ್ಸು ಅಲ್ಲ, ಮಿಸ್ಸಸ್ಸು ಅಲ್ಲ, ಅವನು ಮಿಸ್ಟರಿ. ಎಷ್ಟು ಚೆನ್ನಾಗಿ ಪದ ನೋಡಿ, ದೇವರು ಮಿಸ್ಟರಿ ಅಂತ ಹಿಂಗೆ ಹೇಳ್ತಾರೆ. ನೀವು ಎಂಥ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಕೊಡ್ತೀರಲ್ಲ ಸರ್, ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅಂತ ಪ್ರಶ್ನೆ. ಅದಕ್ಕೆ ಕೆಲವರು ಅಕ್ಕಿ ತಿಂದರೆ ಕೆಲವು ಬುದ್ಧಿವಂತ ಬಾಸುಮತಿ ಅದೆಲ್ಲ. ನೀವು ಎಂಥ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತೀರಲ್ಲ, ನೀವು ಯಾವ ಅಕ್ಕಿ ಉಪಯೋಗಿಸ್ತೀರಾ? ನಾನು ಉತ್ತರ ಕೊಡುವಾಗ ಅಕ್ಕಿ ಅಲ್ಲ, ಪೆನ್ನು ಉಪಯೋಗಿಸ್ತೀನಿ ಅಂತ. ಇನ್ನೊಂದು ಪ್ರಶ್ನೆ ಕೇಳಿ, ಎಷ್ಟು ಚೆನ್ನಾಗಿದೆ, ಭಾಳ ಮಜಾ ಇದೆ. ಮಾನವನಿಂದ ವಿಜ್ಞಾನ ಮುಂದುವರಿಯಿತೋ, ವಿಜ್ಞಾನದಿಂದ ಮಾನವ ಮುಂದುವರೆದ್ನೋ? ಭಾಳ ಪ್ರಶ್ನೆ ಭಾಳ ಚೆನ್ನಾಗಿ ಗಹನವಾಗಿದೆ ಅಲ್ವಾ? ಮಾನವನಿಂದ ವಿಜ್ಞಾನ ಮುಂದುವರಿಯಿತೋ, ವಿಜ್ಞಾನದಿಂದ ಮಾನವ ಮುಂದುವರೆದ್ನೋ? BC ಹೇಳ್ತಾರೆ, ಅದೇನೋ ಗೊತ್ತಿಲ್ಲ, ಕೆಲವು ಮಾನವರಂತೂ ಅವರ ಮಾವನವರಿಂದ ಮುಂದುವರೆದಿದ್ದಾರೆ. ಕೆಲವು ಮಾನವರಂತೂ ಆಕಾಶಕ್ಕೂ ಭೂಮಿಗೂ ನಡುವೆ ಅಂತರ ಎಷ್ಟು ಅಂತ ಇಸ್ರೋದವ್ರು ಕೂಡ ಹೇಳೋದು ಕಷ್ಟ. ಆಕಾಶಕ್ಕೂ ಭೂಮಿಗೂ ನಡುವೆ ಅಂತರ ಎಷ್ಟು? BC ಹೇಳ್ತಾರೆ, ಎಲ್ಲಿದೆ ಅಂತರ? ಭೂಮಿ ಮುಗಿದ ಕೂಡಲೇ ಆಕಾಶ.
ಅಲ್ವಾ, ಎಂಥ ಪ್ರಾಕ್ಟಿಕಲ್ ಆಗಿದೆ. ಮನೆಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ, ಮಕ್ಕಳೇ ಗಂಟೆಗಳಮ್ಮ ಅಂತಾರೆ. ಮಕ್ಕಳೇ ಗಂಟೆಗಳಮ್ಮ. ಹೀಗೆ ಅನೇಕ ಪ್ರಶ್ನೆಗಳು ಉತ್ತರ ಹೇಳ್ಕೊಡ್ತಾರೆ. ಈಗೀಗ ಕತ್ತೆಗಳು ಎಲ್ಲ ಜಾಸ್ತಿ ಕಾಣಿಸ್ತಾನೆ ಇಲ್ವಲ್ಲ ಸರ್ ಅಂತಾರೆ. ಸಾಮಾನ್ಯ ನೀವು ಅಬ್ಸರ್ವ್ ಮಾಡಿ, ನಾಯಿಗಳ ಬೇಕಾ ಇರುತ್ತೆ. ಈಗೀಗ ಕತ್ತೆಗಳು ಸ್ವಲ್ಪ ಜಾಸ್ತಿ ಕಾಣಿಸ್ತಾನೆ ಇಲ್ವಲ್ಲ, ಯಾಕೆ? ಯಾರು ಹೇಳಿದ್ದು ಕಾಣಿಸಲ್ಲ ಅಂತ? ಬೇಕಾದಷ್ಟು ಕತ್ತೆಗಳಿದೆ, ಆದರೆ ಅವರೆಲ್ಲ ಮನುಷ್ಯರ ರೂಪದಲ್ಲಿ ಇರೋದ್ರಿಂದ ನಿಮಗೆ ಗುರ್ತಿಡಿಯೋಕ್ಕಾಗಲ್ಲ ಅಷ್ಟೇ. ಸೊ ಹೀಗೆ ಪ್ರಶ್ನೆಗಳು. ಕೊನೆಯದು ಒಂದು ಬಂದ್ಬಿಟ್ಟು ಆಮೇಲೆ ಇಲ್ಲಿ ಸಂವಾದ ಇದೆ ಅಂತ ಬರೆಸಿದ್ದಾರೆ. ಒಂದು ಸಂವಾದಕ್ಕೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಕೊನೆಯದೊಂದು ಪ್ರಶ್ನೆ, ಇವತ್ತಿನ ಟಾಪಿಕ್ಗಲ್ಲಿ ಕೊನೆಯದೊಂದು ಕ್ಲೈಮ್ಯಾಕ್ಸ್ಗೆ ಈ ಪ್ರಶ್ನೆ ಒಂದು ಕೇಳಿದ್ದಾರೆ. ಇದು ಯಾರಿಗೂ ಉತ್ತರ ಕೊಡೋದು ಭಾಳ ಕಷ್ಟ. ಯಾರಿಗೂ ಅಂತ ದಯವಿಟ್ಟು ಕ್ಷಮಿಸಿ, ನಿಮಗೂ ಅಂತಲ್ಲ. ಈ ಪ್ರಶ್ನೆಗೆ ಎಲ್ಲರೂ ಒಪ್ಕೊಳ್ಳೋ ಅಂಥ ಉತ್ತರ ಕಷ್ಟ. ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದನ್ನು ನೀವು 140 ಕೋಟಿ ಜನಗಳಿಗೆ ಕೇಳಿ. ನಮ್ಮ ದೇಶದಲ್ಲಿ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. BC ಒಂದು ಉತ್ತರ ಕೊಡ್ತಾರೆ. ಏನು ಗೊತ್ತಾ ಮೇಡಮ್ ಆನ್ಸರು? ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? BC ಹೇಳೋದು. ಇರಿ ಸ್ವಲ್ಪ ಅದು ಮುಗೀಲಿ, ಆಮೇಲೆ ತಾನು ಹೇಳ್ತೀನಿ ಅಲ್ವಾ? ಅಭಿಪ್ರಾಯ ಹೆಂಗೆ ಹೇಳೋಕ್ಕಾಗತ್ತೆ? ಇವಾಗ ನೀವು 10 ನಿಮಿಷ ನನ್ನ ಪ್ರೋಗ್ರಾಮಲ್ಲಿದ್ದು ಹೊರಗಡೆ ಹೋಗ್ಬಿಟ್ರು, ಹೆಂಗೆ ಗುಂಡೂರಾವ್ ಭಾಷಣ ಹೆಂಗಿತ್ತು, ಇರಿ ಇನ್ನೂ ಮಾತಾಡ್ತಾಯಿದ್ರು, ಆಮೇಲೆ ನೋಡೋಣ ಅಂತ ಹೇಳಲ್ವ ನಾವು? ಸೊ ಜೀವನದ ಬಗ್ಗೆ ಅಭಿಪ್ರಾಯ ಕೊಡೋಕ್ಕಾಗೋದೇ ಇಲ್ಲ. ಜೀವನನ ಪ್ರೀತಿಸಬೇಕು. BC ಹೇಳ್ತಾಯಿದ್ರು, ಜೀವನನ ಪ್ರೀತಿಸಬೇಕಷ್ಟೇ, ಅಭಿಪ್ರಾಯ ಕೊಡೋದಕ್ಕಲ್ಲ ಅಂತ ಹೇಳಿ ಕೊನೆಯಲ್ಲಿ ಅವರು ತೀರ್ಕೊಂಡಿದ್ದು ಹೆಂಗೆ ಅಂತಂದರೆ, ಹಾಗಾದರೆ ಒಂದು ಪ್ರಶ್ನೆ, ಸತ್ತ ನೇತ್ರದಲ್ಲಿ ಆಸ್ಪತ್ರೆಯಲ್ಲಿ ಹುಟ್ಟಿದೆ, ಮನುಷ್ಯ ಹುಟ್ಟು ಸಾವು ಆಕಸ್ಮಿಕ ಆಯಿತಾ? ಇಷ್ಟೆಲ್ಲ ಹೇಳಿದವರು BC ಅವರು. ನಾನು ಆಗಲೇ ಹೇಳ್ದಂಗೆ 23ನೇ ತಾರೀಕು ಏಪ್ರಿಲ್ 1913ನೇ ತಾರೀಕು ಹುಟ್ಟಿ, 13ನೇ ಇಸ್ವಿನಲ್ಲಿ ಹುಟ್ಟಿ, 7ನೇ ತಾರೀಕು ಡಿಸೆಂಬರ್ 1980ನೇ ಇಸ್ವಿನಲ್ಲಿ 68 ವರ್ಷಕ್ಕೆ ತೀರ್ಕೊಂಡ್ರು. 68 ವರ್ಷ. ಅವ್ರು ಹೇಳಿದ ಕೊನೆಯದು ಒಂದು ಮೆಸೇಜ್ ಏನಪ್ಪ ಅಂದರೆ, ಹಿ ಡೈಡ್ ಅಟ್ 30 ಬರೀಡ್ ಅಟ್ 60 ಅಂತ ಆಗಬಾರ್ದು, 100 ವರ್ಷ ಮಾತ್ರ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ. ಆ ಶಕ್ತಿ ನನ್ನಲ್ಲಿರೋ ಬರೆಯೋ ಶಕ್ತಿ ಸತ್ತ ನಂತರ ಸತ್ತೋಗ್ಬೇಕು. ಇಲ್ಲೊಂದು ಕೊನೆ ಹೇಳ್ತಾರೆ BC, ಸಾಹಿತಿ ದುಡ್ಡಿಗೋಸ್ಕರ ಬರೀಬಾರ್ದು. ಅದನ್ನೆಲ್ಲರೂ ಒಪ್ಕೊಳ್ತಾರೆ. ನೆಕ್ಸ್ಟ್ ಸೆಂಟೆನ್ಸ್ ಕೇಳಿ, ಭಾಳ ಚೆನ್ನಾಗಿದೆ. ದುಡ್ಡಿಗೋಸ್ಕರ ಬರೀಬಾರ್ದು, ಆದರೆ ಬರೆದಿರೋದನ್ನು ದುಡ್ಡಿಗೆ ಕೊಡಬೇಕು. ಬಿಟ್ಟು ಕೊಟ್ಟರೆ ಗೊತ್ತಾಗಲ್ಲ ಅಂತ ದುಡ್ಡಿಗೆ ಕೊಡದೆ. ಸೊ ಹೀಗಾಗಿ ನನ್ನ ಕೈಯಲ್ಲಿರೋ ಪೆನ್ನು ಕೆಳಗೆ ಬಿದ್ದ ನಂತರ ಸಾಹಿತಿ ಸಾಯಬಾರ್ದು. ಕೈಯಲ್ಲಿರೋ ಪೆನ್ನು ಕೆಳಗೆ ಬಿದ್ದ ನಂತರ ಸಾಹಿತಿ ಸಾಯಬಾರ್ದು. ಸಾಹಿತಿ ಸತ್ತ ನಂತರ ಅವನ ಪೆನ್ ಕೆಳಗೆ ಬೀಳಬೇಕು. ಎಂಥ ಬ್ಯೂಟಿಫುಲ್ ಮೈಂಡ್ ನೋಡಿ. ಇಂಥ BC ಯಾವತ್ತಿದ್ರೂ ನಮಗೆ ಜೀವಂತ. ಅದರೊಳಗೆ ಜೀವನ ಹೇಳ್ದಂಗೆ ಬುದ್ಧಿಗೆ ಪ್ರೇರಣೆ, ಮನಸ್ಸಿಗೆ ರಂಜನೆ, ಸಮಾಜ ಸುಧಾರಣೆ. ಅವರು ಪ್ರಮೋದ ಸಾಹಿತ್ಯದ ಮೇಯ್ನಾಗಿ ಇಟ್ಕೊಂಡು ಅದರೊಳಗೆ ಪ್ರಬೋಧಕ್ಕೆ ವಾಲ್ತಾ ಇರ್ತಾರೆ, ಪ್ರಮಾದ ಅಲ್ಲ ಅಂತ ಹಿಂಗೆ ಹೇಳಿ ನನಗೆ ಕಳೆದ ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಸಂಘಕ್ಕೆ ವಂದಿಸಿ ಎಲ್ಲ ಮಾಡಿ ಒಂದು ಸ್ವಲ್ಪ ಸಮಯ ಇದ್ದರೆ ಒಂದು 2-3 ಪ್ರಶ್ನೆಗಳು ಕೇಳೋಣ. ಹಾಸ್ಯ ಆಗಿ ಹುಟ್ಟತ್ತೆ ಅಂತ ಒಂದು ಸಂವಾದ ಅಂತ ಏನಾದ್ರು ಪ್ರಶ್ನೆಗಳು ಕೇಳ್ಬೋದು. ನೀವು ಓದಿರೋ ಪ್ರಕಾರ BC ಅವರ ಬಯೋಗ್ರಫಿ ಅವರು ಹೇಳ್ಕೋತಾರೆ. ನಾನು 2-3 ಸರಿ ಓದಿದ್ದೀನಿ ಅದನ್ನು. ನಾನು 100ಕ್ಕೆ 99 ಭಾಗ ನಿಜವಾದ್ದನ್ನೇ ಬರ್ತಿದ್ದೀನಿ ಅಂತ. ನಿಜವಾದ್ದನ್ನೇ ಬರ್ತಿದ್ದೀನಿ. ನನ್ನ ಜೀವನದಲ್ಲಿ ನಡೆದದ್ದನ್ನೇ ಬರೆದಿದ್ದೀನಿ. ಇಲ್ಲಿ ಯಾವುದು ಎಕ್ಸಾಜರೇಷನ್ ಆಗಲಿ ಅಥವಾ ನಾನು ಒಳ್ಳೆತನ ನಾನು ಮಾತ್ರ ಹೇಳ್ಕೊಳ್ತಕ್ಕಂಥ ಪ್ರಯತ್ನ ನಾನು ಮಾಡಿಲ್ಲ. ನನ್ನ ಜೀವನದಲ್ಲಿ ಏನು ಬಂದು ಅದನ್ನೆಲ್ಲ ಬರಿತಾ ಹೋಗಿದೆ ಅಂತ. ನಿಮ್ಮ ಓದುವಿನಲ್ಲಿ ನಿಮಗೇನು ಅನ್ನಿಸ್ತು? ಕರೆಕ್ಟ್ ಭಾಳ ಚೆನ್ನಾಗಿದೆ. ಹೌದು, ಯಾಕೆಂದರೆ ನಾನು BC ಒಂದು ನನಗೆ ಜೀವನದಲ್ಲಿ ಅಡ್ವಾಂಟೇಜ್ ಸಿಕ್ಕಿದ್ದು, ನಾನು BC ನೋಡಿದ್ದೀನಿ. ಒಂದು 4-5 ಸಲ ಮೀಟ್ ಮಾಡಿದ್ದೀನಿ ಕೂಡ. ಈಗ ಒಂದು ಘಟನೆ ಹೇಳಿದ್ನಲ್ಲ, 60 ವರ್ಷ ಆದ ತಕ್ಷಣ ನನಗೆ ದೇವಸ್ಥಾನಕ್ಕೆ ಹೋಗೋ ನಂಬಿಕೆ ಇಲ್ಲ, ನನ್ನ ಹೆಂಡತಿಗೆ ಗೌರವಿಸಬೇಕು ಅನ್ನೋದನ್ನು ನಾನು ಅನುಭವಿಸಿರೋದು. ಅದು ನಾವೆಲ್ಲ ರಿಸರ್ವ್ ಬ್ಯಾಂಕ್ ಕನ್ನಡ ಸಂಘ ಮಾಡಿದಾಗ BCಗೆ ಅವಾರ್ಡ್ ಕೊಡಬೇಕು ಅಂತ ಕರೆಯೋಕ್ಕೆ ಅಂತ ಹಿಂಗೆ ಹೋಗಿದ್ವಿ. ಆವಾಗ ಅವ್ರ ಮನೇಲಿ BC ನಮ್ಮ ಮನೇಲಿ ಕೂಡಿಸ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಆವಾಗ ಅವರೊಂದು ಥಿಂಕರ್ಸ್ ಫೋರಮ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಥಿಂಕರ್ಸ್ ಫೋರಮ್, ವಿಚಾರವಾದಿಗಳ ಸಂಘ ಅಂತ ಇವಾಗೆಲ್ಲ ಕರೀತಾರಲ್ಲ ಆ ಥರ. ಅದರೊಳಗೆಲ್ಲ ಮುಕ್ತವಾಗಿ ವಿಚಾರ ಮಾಡಬೇಕು. ನೋಡ್ರಿ, ದೇವರು, ಮೂಢನಂಬಿಕೆ, ಕರ್ಮ, ಈ ಕರ್ಮ ಥಿಯರಿ ಇದೆಲ್ಲ ಸುಳ್ಳು ಅಂತ ನಮ್ಗೆ ಉಪದೇಶ ಟನ್ 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 ಅಂತ ಮನೆ ಒಳಗಡೆ ದೇವಸ್ಥಾನ ಅಲ್ಲಿ ಅವ್ರ ಹೆಂಡ್ತಿ. ನಾವು ಸುಮ್ಮನೆ ಕಿಟಕಿನಲ್ಲಿ ಹಿಂಗೆ ಬಗ್ಗೆ ನೋಡಿದ್ರೆ ಅವ್ರ ಹೆಂಡ್ತಿ ನಮಸ್ಕಾರ ಮಾಡ್ತಾಯಿದ್ದಾರೆ. ತಕ್ಷಣ ನಮ್ಮ ಸ್ನೇಹಿತ ನನ್ನ ಜೊತೆಯಲ್ಲಿ ಬಂದವನು ಅದನ್ನು ಕೇಳಿದಾಗ ಈ ಥರ ಹೇಳಿದ್ರು. ಅದ್ರ BC ಅವ್ರು ಅಂದ್ಕೊಂಡಿರೋದನ್ನು ಬರೆದಿದ್ದಾರೆ. ಅವ್ರು ಅಂದಿರೋದನ್ನು, ಅವ್ರು ಕುಡಿದಿರೋದು, ಸಿಗರೇಟ್ ಸೇದಿದ್ದು, ಇನ್ಯಾವುದು ಇದನ್ನೆಲ್ಲ ಬರೆದಿದ್ದಾರೆ, ಸತ್ಯ. ಆದರೆ ಕೆಲವು BCಗೆ ಕೆಲವು ಕನ್ಫ್ಯೂಷನ್ಸ್ ಇತ್ತು. ದೇವರಿಲ್ಲ ಅಂತ ಹೇಳೋರು
ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಸರ್ ಅಂತ ಒಂದು ಪ್ರಶ್ನೆ ಇದೆ, ಬಿಟ್ಟಿದ್ದೀನಿ. ದೇವರು ಇಲ್ಲ ಅಂತ ಹೇಳುವಷ್ಟು ಸುಲಭ ಅಲ್ಲ ದೇವರು ಇಲ್ಲ ಅಂತ ನಂಬೋದು ಕೊನೆಯಲ್ಲೂ. ಸೊ ಅದು ದೇವರ ವಿಷಯದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅವರಿಗೆ. ಜೊತೆಗೆ ಅವರು ಸಹವಾಸದಲ್ಲಿ ಇದ್ದವರೆಲ್ಲ ಆನಾ ಕೃಷ್ಣರಾಯರು, ಮಾ ರಾಮಮೂರ್ತಿ, ನಾಡಿಗೇರ್ ಕೃಷ್ಣರಾಯರು, ಸ್ವಾಮೀಜಿಗಳ ಬಗ್ಗೆ ಅದೊಂದು ಹೇಳಿಲ್ಲ, ಭಾಳ ಚೆನ್ನಾಗಿ ಯುವರಾಜ್ ಅವರು ಭಾಳ ಚೆನ್ನಾಗಿ ಜ್ಞಾಪಿಸಿದ್ರು. ಈ ಸ್ವಾಮೀಜಿಗಳು, ಇವರ ಬಾಬಾಗಳು, ಇವ್ರಗಳ ಮೇಲೆಲ್ಲ ಅವರಿಗೆ ಮಹಾ ಕೋಪ ಇತ್ತು. ಒಂದು 2 ಎಕ್ಸಾಂಪಲ್, ಚಿಕ್ಕದಾಗಿ ಒಂದು 2 ಎಕ್ಸಾಂಪಲ್ ಹೇಳ್ತೀನಿ. ಅವರೊಂದು ಕಡೆ ಬರೀತಾರೆ, ಒಂದು ಆಶ್ರಮ, ಜನ ಭಕ್ತರೆಲ್ಲ ಕೂತ್ಕೊಂಡಿದ್ದಾರೆ, ಗುರುಗಳು ಟಕ್ 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 ಅಂತ ಸ್ವಾಮೀಜಿಗಳು ಬಂದು, ಶಿಷ್ಯರೇ ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಆಡಬೇಡಿ. ಒಬ್ಬ ಶಿಷ್ಯ ಎದ್ದು ನಿಂತ್ಕೊಂಡು, ಗುರುಗಳೇ ಹಾಗಾದ್ರೆ ನಾಳೆಯಿಂದ ನಾವು ಇಲ್ಲಿಗೆ ಬರೋದು ಬೇಡವೇ? ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮಣಿಪಾಲ್ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ನಡೆದಿದೆ. ಮಣಿಪಾಲ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆನಾ ಕೃಷ್ಣರಾಯರು. ಆನಾ ಕೃಷ್ಣರಾಯರು ಬೀಚಿ ಜೊತೆಯಲ್ಲಿ ನಾನಾಗಲೇ ಸಂಧ್ಯಾರಾಗ ಸಂಬಂಧ ಎಲ್ಲ ಒಟ್ಟಿಗೆ ಹೋಗಿದ್ದಾರೆ. ನಾಳೆ ಬೆಳಗ್ಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ. ಇವತ್ತು ರಾತ್ರಿ ಒಂದು ಹೋಟ್ಲಲ್ಲೋ ಎಲ್ಲೋ ಗೆಸ್ಟ್ ಹೌಸ್ನಲ್ಲಿ ಇಳಿಸಿದ್ದಾರೆ. ಆನಾ ಕೃಷ್ಣರಾಯರು ಬೀಚಿ ಇನ್ಮೇಕೆ ಸಾಹಿತಿಗಳನ್ನ ಇಳಿಸಿದ್ದಾರೆ. ಈಗ ಸಾಯಂಕಾಲ 7 ಗಂಟೆ ಏನು ಮಾಡೋದು, ಈಗ ಮಲ್ಕೊಂಡು ನಾಳೆ ಬೆಳಗ್ಗೆ 9 ಗಂಟೆಗೆ ಹೇಳಬೇಕು. ಆರ್ಗನೈಸರ್ಸ್ ಬಂದು ಆನಾ ಕೃಷ್ಣರಾಯರಿಗೆ, ಸರ್ ಕೃಷ್ಣರಾಯರೇ ಇಲ್ಲಿ ಹತ್ತಿರದಲ್ಲಿ ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಆಶ್ರಮ ಇದೆ, ಗುರುಗಳ ಆಶ್ರಮ, ಹೋಗಿ ನೋಡ್ಕೊಂಬರೋಣ, ಬರ್ತೀರಾ? ಒಳ್ಳೆ ಭಾಳ ಪವರ್ಫುಲ್ಲು ಜಾಗೃತ ಗುರುಗಳು ಅಂತ ಹೇಳ್ತಾರೆ, ಆಶ್ರಮ ನೋಡ್ಕೊಂಬರೋಣ. ಹಾಂ ಸರಿ ಬನ್ನಿ ಹೋಗೋಣ. ಅವ್ರು ಆನಾ ಕೃಷ್ಣರಾಯರಿಗೆ ದೇವರೋಗಿ ಇವ್ರು ನಂಬಿಕೆ, ಸರಿ ಬನ್ನಿ ಹೋಗೋಣ. ಬೀಚಿ ನೀವು ಬರ್ತೀರಾ? ಹ್ಞೂ ಬನ್ನಿ ಸರ್ ಹೋಗೋಣ ನೋಡ್ಕೊಂಬರೋಣ. ಹೋದರು. ಸ್ವಾಮೀಜಿ ಕೂತ್ಕೊಂಡಿದ್ದಾರೆ. ಅವ್ರು ಆರ್ಗನೈಸರ್ಸ್ ಎಲ್ಲ ಕೂತ್ಕೊಂಡು ಸ್ವಾಮೀಜಿ ಮಾತಾಡಿದ ಸಾಹಿತಿಗಳು ಬಂದಿದ್ದಾರೆ, ಕಾದಂಬರಿ ಸಾರ್ವಭೌಮ ಬಂದಿದ್ದಾರೆ. ಬಂದಾಗ ಸ್ವಾಮೀಜಿ ಜಪಮಾಲ ಕೂತ್ಕೊಂಡಿದ್ದಾರೆ. ಸ್ವಾಮೀಜಿ ಇವರು ಆನಾ ಕೃಷ್ಣರಾಯರು ಅಂತ, ಕಾದಂಬರಿ ಸಾರ್ವಭೌಮ ಅಂತ 100 ಕಾದಂಬರಿಗಳು ಬರೆದಿದ್ದಾರೆ. ನಾಳೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇವರಿಗೆ ಸನ್ಮಾನ. ಹೌದೇನು, ಹಾಗೇನು ಅಂದರು ಸ್ವಾಮೀಜಿ. ಸ್ವಾಮೀಜಿ ಇವರು ಅವರ ಶಿಷ್ಯರು, ಅವರ ಸ್ನೇಹಿತರು, ಬೀಚಿ ಅಂತ ಇವರು ಹಾಸ್ಯ ಸಾಹಿತಿ. ತಕ್ಷಣ ಇಟ್ಟರು, ಓಹ್ ಬೀಚಿ ಅಂದರೆ ನೀವೇ ಏನು? ನಿಮ್ಮ ಒಂದು ಪುಸ್ತಕವನ್ನು ನಾವು ಅವಲೋಕಿಸುತ್ತಿದ್ದೇವೆ. ಹೇಗಿದೆ ಡೈಲಾಗು? ಆನಾ ಕೃಷ್ಣರಾಯರು ಹೇಳಿದ್ರು, ಹಾಗೇನು ಬೀಚಿ ಅಂದರೆ ನೀವೇ ಏನು? ನಿಮ್ಮ ಒಂದು ಪುಸ್ತಕವನ್ನು ನಾವು ಅವಲೋಕಿಸುತ್ತಿದ್ದೇವೆ. ಏನು ಹೇಳಿಲ್ಲ, ತಿರ್ಗಿ ಮಾತಾಡ್ಬಿಟ್ಟು ಮಂತ್ರಾಕ್ಷತೆನೋ ಪ್ರಸಾದನ ಕೊಟ್ಟು ವಾಪಸ್ ಬಂದು ಚಪ್ಪಲಿ ಹಾಕ್ಕೊಳ್ತಾ ಆನಾ ಕೃಷ್ಣರಾಯರು ಹೇಳ್ತಾರೆ, ಅಲ್ರಿ ನಾನು ಬೀಚಿಯವ್ರು, ನಾನು ಇಷ್ಟೊಂದು ಕಾದಂಬರಿ ಸಾರ್ವಭೌಮ ಅಂದ್ಕೊಂಡ್ರೆ ಬರೀ ಹಾಗೇನು ಅಂದರು. ನಿಮ್ಮದು ಒಂದು ಪುಸ್ತಕ ಅವಲೋಕಿಸ್ತಾ ಇದ್ದಾರಲ್ಲ, ಸ್ವಾಮೀಜಿಗಳು ಬಾಬಾಗಳು ಅವಲೋಕಿಸುವಂಥ ಪುಸ್ತಕ ನೀವು ಯಾವ್ದು ಬರೆದಿದ್ದೀರಾ? ಅದೇ ಸರ್ ನಾನು ಲೇಟೆಸ್ಟ್ ರಿಲೀಸ್ ಆಯ್ತಲ್ಲ, ಹೆಣ್ಣು ಕಾಣದ ಗಂಡು ಅಂತ. ಇದು ಬೀಚಿ ಮಾತಾಡ್ತಾ ಹೇಳೋದು. ಬಟ್ ಬಯೋಗ್ರಫಿನಲ್ಲಿ ನೀವು ಹೇಳ್ದಂಗೆ ಸತ್ಯ ಇದೆ, ಆದರೆ ಕನ್ಫ್ಯೂಷನ್ನು ರೆಕಾರ್ಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅಪ್ರಿಷಿಯೇಟ್ ಮಾಡಬೇಕು ನಾವು. ಹೌದು ಎಸ್ ಸರ್. ಜರ್ತಾರಿ ಜಗದ್ಗುರು ಅಂತ ಅವ್ರ ಪುಸ್ತಕ ಯಾವುದು? ಜರ್ತಾರಿ ಜಗದ್ಗುರು. ಅದ್ರ ಬಗ್ಗೆ ಒಂದು 2 ಮಾತು ಹೇಳ್ಬೋದು. ಅಯ್ಯೋ ಅದು ಸ್ವಲ್ಪ ಅದು ಜಾತಿ ಬಗ್ಗೆ, ಅದು 2 ಜಾತಿ ಬಗ್ಗೆ ಬರೆದಿದ್ದಾರೆ. ಯಾವ ಜಾತಿ ಅಂತ ನಾನು ಹೇಳೋಕ್ಕೋಗಲ್ಲ. ಒಂದು ಜರ್ತಾರಿ ಜಗದ್ಗುರು ಅಂತ, ಇನ್ನೊಂದು ದಾಸಕೂಟ ಅಂತ. ಈ 2 ಜಾತಿಗಳ ಬಗ್ಗೆ ದೊಡ್ಡ ಗಲಾಟೆಗಳಾಗೋಯ್ತು ಆವಾಗ. ಜರ್ತಾರಿ ಜಗದ್ಗುರು ಮಾಡೋದು ಎ ಅನ್ನೋ ಜಾತಿಯವರೆಲ್ಲ ಇವ್ರನ್ನ ಗಲಾಟೆ ಮಾಡಿದ್ರು. ಬಿ ಅನ್ನೋ ಜಾತಿಯವರು ದಾಸಕೂಟ ಅಂತ ನಮ್ಮನ್ನಾಗಿ ಬರೆದಿದ್ದಾರೆ ಅಂತ. ಅದಕ್ಕೆ ಬೀಚಿ ಅದಕ್ಕೆ ಸಮಜಾಯಿಸಿ ಏನು ಹೇಳಿದ್ರು ಆ ಟೈಮ್ನೊಳಗೆ ಅಂದರೆ, ಜನಗಳು ನನ್ನನ್ನು ಅವ್ರಿಗೆ ಬೀಚಿಗೆ ಬೇಜಾರಿತ್ತು, ಅವ್ರಿಗೆ ಹಾಸ್ಯ ಸಾಹಿತಿ. ಇಲ್ಲಿ ನನಗೆ ಭಾಳ ಖುಷಿ ಆಗೋದೇನಪ್ಪ ಅಂದರೆ, ಬೀಚಿ ಸಾಹಿತ್ಯದಲ್ಲಿ ಜೀವನ ಪ್ರೀತಿ ಅಂತ ಟೈಟ್ಲು. ನೀವು ಪ್ರಪಂಚದಲ್ಲಿ ಎಲ್ಲೂ ಈ ಥರ ಟೈಟ್ಲ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸಂಘ ಶಿವಮೊಗ್ಗ ಮಾತ್ರ. ಯಾಕೆ ಅಂದರೆ ಬೀಚಿ ಅಂತ ಹೇಳುವಾಗೆಲ್ಲ ಎಲ್ಲರೂ ಹೇಳೋದು ಹಾಸ್ಯ ಸಾಹಿತಿ ಬೀಚಿ, ಏಕಮೇವಾದ್ವಿತೀಯ ಹಾಸ್ಯ ಸಾಹಿತಿ ಬೀಚಿ ಅಂತಲೇ ಹೇಳ್ತೀರ. ಇಲ್ಲಿ ನಾವು ಜೀವನ ಪ್ರೀತಿ, ಅದು ಹಾಸ್ಯದಿಂದ ಆಗ್ಬೋದು, ಇನ್ಯಾರದಿಂದ ಆಗ್ಬೋದು. ಇದು ಭಾಳ ಉದ್ದೇಶ. ಅದಕ್ಕೆ ಈ ಬೀಚಿ ನೋಡಿದರೆ ಭಾಳ ಖುಷಿ ಪಡ್ತಾರೆ. ಯಾಕೆಂದರೆ ಅವ್ರಿಗೆ ಹಾಸ್ಯ ಸಾಹಿತಿ ಅಂತ ಕರೆಸ್ಕೊಳ್ಳೋಕೆ ಅಷ್ಟು ಇಷ್ಟ ಇರಲಿಲ್ಲ. ಒಂದು ಕಡೆ ನಾವೆಲ್ಲ ಮಾತಾಡ್ತಾ ಇದ್ದಾಗ ಹೇಳಿದರು, ಜನ ನನ್ನನ್ನು ಹಾಸ್ಯ ಸಾಹಿತಿ ಅಂತ ಬ್ರ್ಯಾಂಡ್ ಮಾಡಿಬಿಟ್ಟು ನಾನು ಏನು ಹೇಳಿದ್ರು ಸೀರಿಯಸ್ಸಾಗೆ ತೊಗೊಳ್ಳಲ್ಲ ಅಂತ. ಈ ಕೊರಗು ಅವ್ರಿಗಿರುತ್ತೆ. ಬಟ್ ಆವತ್ತೇ ಅವರು ತೀರ್ಮಾನ ಮಾಡಿದ್ರು, ಈ ಜರ್ತಾರಿ ಜಗದ್ಗುರು ದಾಸಕೂಟ ಇದನ್ನೆಲ್ಲ ಹೋದಾಗ ನಾವು ಆದಷ್ಟು ಬೇಗ ಈ ಜಾತಿಗಳ ವಿಷಯ ಮಾತಾಡಬಾರ್ದು ಅಂತ ಭಾಷಣಗಳಲ್ಲಿ ಮಾಡ್ತಾಯಿದ್ರು. ನಾನು ಇಂಗ್ಲೀಷ್ನಲ್ಲಿ ಒಂದು ಭಾಷಣಕ್ಕೆ ಹೋಗಿದ್ದೆ ಅವ್ರದ್ದು. ಪುಟ್ಟಪರ್ತಿ ಸಾಯಿಬಾಬಾ ಆವಾಗ ಭಾಳ ಪ್ರವರ್ಧಮಾನದಲ್ಲಿದ್ದರು. ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿದಾಗ ಇದೇ ಥರ ಸಂವಾದದಲ್ಲಿ ಆಡಿಯನ್ಸಲ್ಲಿ ಒಬ್ಬ ಇಂಗ್ಲೀಷ್ನಲ್ಲಿ ಒಂದು ಪ್ರಶ್ನೆ ಕೇಳ್ದ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಪುಟ್ಟಪರ್ತಿ ಸಾಯಿಬಾಬಾ ಅಂದರು. ಅಲ್ಲ, ಹ್ಯಾವ್ ಯು ಎನಿ ಟೈಮ್ ಮೆಟ್ ಪುಟ್ಟಪರ್ತಿ ಸಾಯಿಬಾಬಾ ಅಂತ ಕೇಳಿದ್ರು. ಬೀಚಿ ಆನ್ಸರ್ ಹೇಳಿದ್ರು, 2 great men do not meet. ಕಮ ನೋಡಿ, 2 great men do not meet ಅಂದ್ಬಿಟ್ಟು ಕಮ ಹಾಕ್ಬಿಟ್ಟು
ಬೈ ಸೇಯಿಂಗ್ ದಿಸ್ ಐ ಹ್ಯಾವ್ ಮೇಡ್ ಸಾಯಿಬಾಬಾ ಗ್ರೇಟ್ ಅಂದರು. ಇದು ಈ ಕೆಲವು ದೇವ್ರ ವಿಷಯಗಳಲ್ಲಿ, ಜಾತಿ ವಿಷಯದಲ್ಲಿ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬಟ್ ಫ್ರ್ಯಾಂಕಾಗಿ ಬಯೋಗ್ರಫಿ ಅದು ಪುಸ್ತಕ ಆಗೋಕ್ಕೆ ಮುಂಚೆ ಪ್ರಜಾಮತದಲ್ಲಿ ಪ್ರತಿ ವಾರ ಬರ್ತಾಯಿತ್ತು. ಅದು ಬರ್ತಾ ಇದ್ದದನ್ನು ಕಾಯ್ಕೊಂಡು ನಾವೆಲ್ಲ ಓದ್ತಾಯಿದ್ವಿ, ಕಾಯ್ಕೊಂಡು ಹೋದ ಅಂಥ ಗ್ರೇಟು. ಇದು ನೇರವಾಗಿ ಇಡೋದು. ನಮ್ಮ ಮಹಾತ್ಮ ಗಾಂಧಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಬರೆದಿರಲ್ಲ, ಸತ್ಯ, ಆ ಥರ ಅಪರೂಪಕ್ಕೆ ನಿಜವಾದ ಭಾಳ ಒಳ್ಳೆಯ ಪುಸ್ತಕ. ಸತ್ಯನೇ ಬರೆದಿದ್ದಾರೆ ಅಲ್ಲಿ. ಬಯೋಗ್ರಫಿಲಿ ಇರೋದೆಲ್ಲ ನಂಗೆ, ಯಾಕೆಂದರೆ ಅವರ ಮೊಮ್ಮಗ ನನ್ನ ಆತ್ಮೀಯ ಸ್ನೇಹಿತ, ಅವರ ಸೊಸೆಯ ತಮ್ಮ ನಮ್ಮ ಕಲೀಗು, ಈಗ ನಮ್ಮನೆ ಹತ್ರ ಇರೋರು. ಅವರ ಸೊಸೆಯ ತಮ್ಮ ವೆಂಕಟೇಶ್ ಅಂತ ರಿಸರ್ವ್ ಬ್ಯಾಂಕಲ್ಲಿ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದ. ಅವ್ರ ಮೊಮ್ಮಗ ಉಲ್ಲಾಸ್ ಬೀಚಿ ಅಂತ, ಬೀಚಿ ಪ್ರಕಾಶನ್ ಅಂತ. ಇವ್ರದ್ದೆಲ್ಲ ಕೆಲವು ಚೆಕ್ ಮಾಡ್ಕೊಂಡಿದ್ದೀನಿ. ಹೌದು, ನಾವು ನೋಡಿರೋದು ಅಂತ ಹೇಳಿದ್ದಾರೆ. ಭಾಳ ಒಳ್ಳೆಯ ಪ್ರಶ್ನೆ. ಸಾಹಿತಿಗೂ ಅದರಲ್ಲಿ ಆಟೋಬಯೋಗ್ರಫಿ ಬರೆಯುವಾಗ ಮಾತ್ರ ನಾವು ಆನೆಸ್ಟ್ ಆಗಿರ್ಬೇಕು. ಮಿಕ್ಕಿದ್ದು ಏನು ಬೇಕಾದ್ರೂ ಬರ್ಕೋಬೋದು, ಕಲ್ಪನೆ ಅಂತ ಹೇಳ್ಬಿಡ್ಬೋದು. ಆಟೋಬಯೋಗ್ರಫಿ ನಾಲ್ಕಸ್ತರಿ ಕೇಳಿ, ಪ್ರಪಂಚದಲ್ಲಿ ಯಾವ ಪುಸ್ತಕ ಬೇಕಾದರೂ ಕಂಪ್ಲೀಟ್ ಮಾಡ್ಬೋದು. ಆಟೋಬಯೋಗ್ರಫಿ ಮುಗ್ಸೋಕ್ಕೆ ಆಗಲ್ಲ, ಯಾಕೆಂದರೆ ಬರೆದಿರೋ ನಿನ್ನ ಬದುಕಿರ್ತಾನಲ್ಲ. ಸೊ ಭಾಳ ಒಳ್ಳೆಯ ಪ್ರಶ್ನೆ. ಎಸ್ ಸರ್. ಅದನ್ನು ಆ ಪುಸ್ತಕದ 2 ಜರ್ತಾರಿ ಜಗದ್ಗುರು ಭಾಳ ಏನು ಮೇಡಮ್, ಅವರಿಗೆ 2 ಗಂಡು ಮಕ್ಕಳಿದ್ರು, 2 ಸತ್ತೋಗ್ಬಿಟ್ರು. ಸಾಹಿತ್ಯದಲ್ಲಿ ಆಸಕ್ತಿ ಅವರ ಅಷ್ಟೊಂದು ಇರಲಿಲ್ಲ. ಒಬ್ಬ ಡಾಕ್ಟರು ಟ್ರಿಕ್ಕಿ ಅಂತ, ಇನ್ನೊಬ್ಬ 3ನೇವನೊಬ್ಬ ನರೇಂದ್ರ ಅಂತ ಒಬ್ಬ ಇದ್ದ ಮಗ. ಅವನು ಭಾಳ ಯಂಗ್ ಏಜ್ನಲ್ಲಿ ತೀರ್ಕೊಂಬಿಟ್ಟ ಅವನ ಬಗ್ಗೆ ಭಾಳ ಅಟ್ಯಾಚ್ಮೆಂಟ್ ಇತ್ತು. ಆವಾಗ ಬೀಚಿ ದೇವರಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದವರು, ಆವಾಗ ಆ ಮಗನ ದುಃಖ ಮರಿಲಾರದೆ ಥಿಯಾಸಫಿ ಅಂತ ಬ್ರಹ್ಮವಿದ್ಯೆ ಒಂದು ಪುಸ್ತಕ ಬರೆದಿದ್ದಾರೆ, ಕಾಮಲೋಕ ಅಂತ. ಥಿಯಾಸಫಿ ಇಟ್ಕೊಂಡು ಆಮೇಲೆ ಬರೆದು. ಆ ನರೇಂದ್ರ ಅನ್ನೋನು, ನಾನು ಚಿಕ್ಕ ಹುಡುಗ ಇದ್ದಾಗ ಕ್ರಿಕೆಟ್ ಆಡ್ದಾಗ ಮಿಡಲ್ ಸ್ಕೂಲಲ್ಲಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿದ್ದರು ಬೆಂಗಳೂರಲ್ಲಿ, ಶ್ರೀರಾಮ್ಪುರ. ನಮ್ಗೆ ಅದೆಲ್ಲ ಗೊತ್ತಿಲ್ಲ ಆವಾಗ. ಇವ್ರ ಅಪ್ಪ ಪುಸ್ತಕ ಎಲ್ಲ ಬರೀತಾರಂತೆ ಕಣೋ ಅಂತ ಮಾತಾಡ್ತಾಯಿದ್ವಿ. ಸೊ 2 ಮಕ್ಕಳು, ಒಬ್ಬರು ಡಾಕ್ಟ್ರು, ಇನ್ನೊಬ್ಬರು ಇಂಜಿನಿಯರು ಏನೋ. ಇವಾಗ 2 ಡಾಕ್ಟ್ರು ಇಲ್ಲ, ಅವರಿಬ್ಬರಿಗೂ ಅಂತ ಸಾಹಿತ್ಯದಿಲ್ಲ ಡಾಕ್ಟ್ರು. ಅವರ ಮೊಮ್ಮಗ ಅಂತ ಹೇಳಿದ್ನಲ್ಲ, ಉಲ್ಲಾಸ್ ಬೀಚಿ ಅಂತ ಬೆಂಗಳೂರಲ್ಲಿದ್ದಾನೆ. ಅವನು ಬೀಚಿ ಪಬ್ಲಿಕೇಶನ್ಸ್ ಅಂತಲೇ ಮಾಡ್ಕೊಂಡಿದ್ದಾನೆ. ಬೀಚಿ ಸಾಹಿತ್ಯದ ಪುಸ್ತಕಗಳೆಲ್ಲ ಮಾಡ್ತಾನೆ. ಬೀಚಿ ನೆನಪು ಅವಾಗವಾಗ ಮಾಡ್ತಾನೆ. ನಮ್ಮನ್ನೆಲ್ಲ ಕರೆದು, ಪ್ರಾಣೇಶ್ ಗಿಣೇಶ್ ಇವ್ರನ್ನೆಲ್ಲ ಕರೆದು ಬೀಚಿ ಪ್ರೋಗ್ರಾಮ್ ಮಾಡ್ತಾನೆ. ಅವನಿಗೆ ಸ್ವಲ್ಪ ಇದೆ ಹಾಸ್ಯ ಪ್ರಜ್ಞೆಗೆ. ಉಲ್ಲಾಸ್ ಬೀಚಿ ಅಂತ ಅವನು. ಹಾಂ ಚೆನ್ನಾಗಿ, ಬ್ಯೂಟಿಫುಲ್ ಸರ್. ರವಿ ಬೆಳಗೆರೆ ವಿಷಯನ ರವಿ ಬೆಳಗೆರೆನೇ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಭೀಮಸೇನ್ ರಾವ್ ರಾಯಸಮ್ ಅಂತ, ರಾಯಸಮ್ ಭೀಮಸೇನ್ ರಾವ್ ಅಂತ. ಅವ್ರು ಯಾವುದೋ ರಾಜರಿಗೆಲ್ಲ ಹಾಗೆ ಬರ್ಕೊಳ್ತಾರೆ. ಕುಲಕರ್ಣಿ ಅನ್ನಲ್ವ ನಮ್ಮಲ್ಲಿ, ಕುಲಕರ್ಣಿ ಅನ್ನೋ ಥರ ಅವ್ರ ವಂಶ. ಇವ್ರ ಹೆಸರು ಆ್ಯಕ್ಚುಲಿ ಭೀಮಸೇನ್ ರಾವ್. ಮನೆಯಲ್ಲೆಲ್ಲ ಭೀಮಸೇನ ಅಂತ ಕರೀತಾಯಿದ್ರು. ಈ ತಾಯಿಗಳು ಸಾಮಾನ್ಯ ಪ್ರೀತಿಯಿಂದ, ತಾಯಿ ಮಕ್ಕಳನ್ನೆಲ್ಲ ಪ್ರೀತಿ, ಪಾಪಚ್ಚಿ, ಚಿನ್ನು, ಬೊಂಬೆ ಏನೇನೋ ಕರೆಯಲ್ವ, ಆ ಥರ ಅವ್ರ ತಾಯಿ ಕರೀತಾ ಇದ್ದಿದ್ದು ಬೀಚಿ ಅಂತ ಕರೀತಾಯಿದ್ರು. ಬೀಚಿ ಅವ್ರ ತಾಯಿ ಕರೀತಾ ಇದ್ದಿದ್ದನ್ನು ಬೀಚಿ ಅನ್ನೋದು ಕಾವ್ಯನಾಮ ಮಾಡಿಕೊಂಡ್ರು. ಆದರೆ ಇದರೊಳಗೆ ಐ ಲರ್ನ್ಡ್ ಕನ್ನಡ ಆಫ್ಟರ್ ಐ ಬಿಕೇಮ್ ಎನ್ ಆಥರ್. ಐ ಆಲ್ವೇಸ್ ರೀಡ್ ಇನ್ ಇಂಗ್ಲೀಷ್, ಐ ಆಲ್ವೇಸ್ ರೈಟ್ ಇನ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ನನಗೆ ಈಕ್ವಲ್ ಅಂತ ತೋರ್ಸೋಕ್ಕೋಸ್ಕರ ಕನ್ನಡದಲ್ಲಿ BCHI ಇಂಗ್ಲೀಷ್. ಇದನ್ನು ಅವರೇ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಬೀಚಿ ಅಂತ. ಸರ್, ಒಟ್ಟು 100 ಜೋಕ್ಸ್ ಇರೋದು, ಬೇರೆ ಜೋಕ್ಗಳೆಲ್ಲ ಅದರದೇ ರೂಪಗಳು ಅಂತ ಹೇಳ್ತಾರೆ. ನೀವು ಸಾವಿರಾರು ಜೋಕ್ಗಳನ್ನು ಓದಿ ಕೇಳಿ ಹೇಳಿರ್ಬೋದು. ನಿಮ್ಮ ಅಭಿಪ್ರಾಯ ಏನು ಸರ್? ಹೌದು, ಕರೆಕ್ಟು. ಪ್ರಪಂಚದಲ್ಲಿರೋದು ಎಷ್ಟು 300-400 ಜೋಕ್ಗಳು, ಅದರದ್ದು ಚೇಂಜ್ಗಳು ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ಕರೆಕ್ಟ್. ಅದೊಂಥರ ದುರಂಧರ್ 1 ದುರಂಧರ್ 2 ಇದ್ದಂಗೆ, KGF 1 KG 2 ಆದರೆ ಆ ಇಂಪ್ರೂವ್ಮೆಂಟು ಒರಿಜಿನಲ್ಗಿಂತ ಚೆನ್ನಾಗಿದ್ದರೆ ಅದು ಒರಿಜಿನಲ್ ಆಗುತ್ತೆ. ಬೀಚಿದೆ ಇನ್ನೊಂದು ಕೊಟೇಶನ್ ಭಾಳ ಚೆನ್ನಾಗಿದೆ. ಜೋಕ್ಸ್ ಆರ್ ನೋಬಡೀಸ್ ಪ್ರಾಪರ್ಟಿ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ. ಜೋಕ್ಸ್ ಆರ್ ನೋಬಡೀಸ್ ಪ್ರಾಪರ್ಟಿ. ಯಾರು ಬೇಕಾದ್ರೂ ಜೋಕ್ಗಳು ಹೇಳ್ಬೋದು ಅಂತ ಒಂದು. ಆದರೆ ಇಂಗ್ಲೀಷ್ನಲ್ಲಿ ಇನ್ನೊಬ್ಬ ಹೇಳ್ತಾನೆ, ಹಂಗೆ ಹೇಳೋಕ್ಕಾಗಲ್ಲ. ಜೋಕ್ಸ್ ಆರ್ ನೋಬಡೀಸ್ ಪ್ರಾಪರ್ಟಿ ಅಲ್ಲ, ಜೋಕ್ಸ್ ಆರ್ ಹಿಸ್ ಹೂ ಸೇಸ್ ದೆಮ್ ಬೆಸ್ಟ್ ಅಂತ. ಸೊ ಆದ್ದರಿಂದ ಅವನು ಒರಿಜಿನಲ್ ಅಂತ ಆಗುತ್ತೆ. ನಾನು ಅದೇ ಥರ ಮಾಡೋದು. ನಂದೇನಪ್ಪ ಅಂದರೆ, ಈಗಾಗಲೇ ಇರುವಂಥ 100 ಜೋಕ್ಗಳನ್ನ ಅದಕ್ಕಿಂತ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ, ಹಿಂಗೆ ಉದಾಹರಣೆಗೆ ಒಂದು ಮಸಾಲೆ ಹೇಳ್ಬಿಡ್ತೀನಿ. ನನಗೆ ಆಧ್ಯಾತ್ಮ ಅಂತೆಲ್ಲ ಹೇಳಿದ್ರು. ಇದನ್ನು ನಾನು ಕೆಲವು ಸಲ ಭಗವದ್ಗೀತೆ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋದಾಗ ಹಾಸ್ಯ ಮಿಕ್ಸ್ ಮಾಡ್ತೀನಿ. ಹೆಂಗೆ ಅಂದರೆ, ಹಿರಣ್ಯಕಶಿಪು ಪ್ರಹ್ಲಾದನ ಕಥೆ ನಿಮಗೆಲ್ಲ ಗೊತ್ತು ಅನ್ನೋದು. ಅದನ್ನು ಹಾಸ್ಯದಲ್ಲಿ ಭಗವದ್ಗೀತೆ ಹೇಳೋದು ಹೆಂಗೆ, ಭಗವದ್ಗೀತೆ ಅಂತ ಹೆಂಗೆ ಅಂದರೆ, ಅಕಾರ್ಡಿಂಗ್ ಟು ದ ಸ್ಟೋರಿ ಪ್ರಹ್ಲಾದನಿಗೆ ಎಷ್ಟು ವಯಸ್ಸು, 8 9 ಮ್ಯಾಕ್ಸಿಮಮ್ 10.
ಅವರ ಅಪ್ಪ ಹಿರಣ್ಯಕಶಿಪಿಗೆ 40-45 ವಯಸ್ಸು. ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲ ಆಯಿತು, ಬೆಟ್ಟದ ಮೇಲಿಂದ ತಳೆದ, ಸಾಯಲಿಲ್ಲ, ವಿಷ ಕೊಡಿಸ್ದ, ಸಾಯಲಿಲ್ಲ, ಇದು ಮಾಡಿದ, ಹಾವಿನ ಕೈಲಿ ಸಾಯಲಿಲ್ಲ. ಕೊನೆಯ ಕ್ಲೈಮ್ಯಾಕ್ಸಿನ ಅವನು ರೆಟ್ಟೆ ಹಿಡ್ಕೊಂಡು, ಎಲ್ಲಿರುವನು ನಿನ್ನ ಶ್ರೀಹರಿ? ಈ ಕಂಬದಲ್ಲಿರುವನೇ, ಈ ಕಂಬದಲ್ಲಿರುವನೇ, ಇಲ್ಲ ಈ ಕಂಬದಲ್ಲಿರುವನೇ? ಪ್ರಹ್ಲಾದ ಹೇಳ್ತಾನಂತೆ, ನನಗೇನು ಕೇಳ್ತೀಯ, ನೀನು ತಾನೇ ಈ ಬಿಲ್ಡಿಂಗ್ ಕಟ್ಟಿಸಿದ್ದು ಅಲ್ವಾ? ಎಲ್ಲೆಲ್ಲೂ ಇರುವನು ಅನ್ನೋದೆಲ್ಲ ಹಳೆ ಕಾಲ ಡೈಲಾಗು. ನನಗೇನು ಕೇಳ್ತಾನೆ, ನೀನು ತಾನೇ ಈ ಬಿಲ್ಡಿಂಗ್ ಕಟ್ಟಿಸಿದ್ದು ಅಂದಾಗ ಇದು ಹಾಸ್ಯ. ನೆಕ್ಸ್ಟ್ ಫಿಲಾಸಫಿ ಈಗ ಬಂದಾಗ, ಈ ಬಿಲ್ಡಿಂಗ್ ಅಂದರೆ ಯಾವುದು? ಈ ಬಿಲ್ಡಿಂಗು ನಮ್ಮ ದೇಹನೇ ಒಂದು ಬಿಲ್ಡಿಂಗು. ಇದನ್ನು ಕಟ್ಟಿಸಿದ್ಯಾರು? ನಾವೇ. ಇಲ್ಲಿ ದೇವರು ಎಲ್ಲಿದ್ದಾನೆ ಅಂತ ಇನ್ನೊಬ್ಬರನ್ನ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಅವರು ನಾವೇ ಹುಡುಕೊಂಡು ಹೋಗಬೇಕು. ಈ ದೇಹನೇ ಒಂದು ಬಿಲ್ಡಿಂಗ್, ಅದಕ್ಕೆ ಬಾಡಿ ಬಿಲ್ಡಿಂಗ್ ಅನ್ನೋದು ಬಾಡಿ ಬಿಲ್ಡಿಂಗು. ಇಲ್ಲಿ ದೇವರು ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ಅವನು ಹೇಳಿದ ಆನ್ಸರ್ ಏನೋ, ದೇವರು ಎಲ್ಲೆಲ್ಲೂ ಇರುವನು ತಂದೆ, ಈ ಬಿಲ್ಡಿಂಗ್ನಲ್ಲೂ ಎಲ್ಲೆಲ್ಲೂ ಇರುವನು ತಂದೆ ಅಂತ ಹಿಂಗಂದರೆ, ಮಂಡಿನಲ್ಲಿದ್ದಾನ, ಮಂಡಿ ನೋವು ಬರುತ್ತಲ್ಲ ಹಿಂಗೆಲ್ಲ ಬರುತ್ತಲ್ಲ. ಇಲ್ಲಿರುವನ ಅಂತಂದರೆ ಇಲ್ಲಿದ್ದಾನೆ ದೇವರು ಅಂದರೆ ತಲೆನಲ್ಲಿದ್ದಾನೆ, ಎಸ್ ಇದ್ದಾನೆ, ಅದೇ ಜ್ಞಾನಯೋಗ. ಇಲ್ಲಿದ್ದಾನೆ ದೇವರು ಹೃದಯದಲ್ಲಿ ಅಂದರೆ ಅದೇ ಭಕ್ತಿಯೋಗ. ಇಲ್ಲಿದ್ದಾನೆ ದೇವರು ದುಡಿಯೋದ್ರಲ್ಲಿ ಅಂದರೆ ಅದು ಕರ್ಮಯೋಗ. ನಮ್ಗೆ ಯಾವುದೇ ಇದೆಯಾ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗದಲ್ಲಿ ಹುಡ್ಕೊಂಡು ಹಿಂಗೆ ಹೋಗ್ಬೋದು ಅಂತ ಪ್ರಹ್ಲಾದನ ಕಥೆ. ಇದು ಹಳೇದು ಒಂದು ಜೋಕ್ನ ಇದು ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರೋದು, ಬೆಳೆಸ್ಕೊಂಡು ಹಿಂಗೆ ಹೋಗಿ ಕರೆಕ್ಟ್ ನೀವು ಹೇಳಿತು. ಇಷ್ಟೇ ಜೋಕ್ಗಳನ್ನ ಅದೆಲ್ಲ ಬೇರೆ ಬೇರೆ ಶೇಪ್ಗಳು, ಅದನ್ನು ಎಷ್ಟೆಷ್ಟು ಹೇಳ್ಕೊಂಡು ಹೋಗ್ತಾರೋ ಅಷ್ಟೊಂದೆಲ್ಲ ಭಾಳ ಅದ್ಭುತ. ಥ್ಯಾಂಕ್ ಯು ಸರ್. ಇಷ್ಟು ಹೇಳಿ ಮತ್ತೊಮ್ಮೆ ನಿಮಗೆಲ್ರಿಗೂ ಧನ್ಯವಾದಗಳು.